ಇವರು ತುಂಬ ಚಿಕ್ಕ ವಯಸ್ಸಲ್ಲೇ ಕ್ಯಾಮ್ರಾ ಫೇಸ್ ಮಾಡಿದ್ರು. ಪ್ಯಾಟೆ ಹುಡುಗೀರ್ ಹಳ್ಳಿ ಲೈಫು ರಿಯಾಲಿಟಿ ಶೋ ಇವರಿಗೆ ದೊಡ್ಡ ಬ್ರೇಕ್ ತಂದುಕೊಡ್ತು. ಅದಾದ ನಂತರ ಕನ್ನಡ ಕಿರುತೆರೆ ಜೊತೆ ತಮಿಳು ತೆಲುಗು ಸೀರಿಯಲ್ಗಳಲ್ಲೂ ಇವರು ಮಿಂಚಿದ್ರು. ಒಳ್ಳೆ ಫ್ಯಾಷನ್ ಸೆನ್ಸ್ ಇರುವ ಇವರು ಸೂಪರ್ ಡಾನ್ಸರ್ ಕೂಡ ಹೌದು. ನಮ್ಮ ಜೊತೆ ಇದ್ದಾರೆ ವೆರಿ ಎನರ್ಜೆಟಿಕ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ರಮ್ಯಾ ಬಾಲಕೃಷ್ಣ ಅಲಿಯಾಸ್ ಕೋಳಿ ರಮ್ಯಾ. ನಮಸ್ಕಾರ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್. ಥ್ಯಾಂಕ್ ಯು. ನಾನು ಏನಂತಾರೆ, ರಮ್ಯಾ ಬಾಲಕೃಷ್ಣ ಅಂತ ಹೇಳಿದ ತಕ್ಷಣ ಜನರಿಗೆ ಗೊತ್ತಾಗೋದಕ್ಕಿಂತ ಕೋಳಿ ರಮ್ಯಾ ಅಂತಿದ್ದಂಗೆನೆ ನಿಮ್ಮ ಮುಖ ಪಟ್ಟ ಅಂತ ಬಂದ್ಬಿಡುತ್ತೆ. ರಮ್ಯಾ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಕೋಳಿ ರಮ್ಯಾ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ. ಆ್ಯಂಡ್ ಬಹುಶಃ ಎಷ್ಟೊಂದು ಜನಕ್ಕೆ ಇದು ಗೊತ್ತಿದೆಯೋ ಗೊತ್ತಿಲ್ವೋ, ತುಂಬ ಜನ ಅಂದ್ಕೊಂಡಿದ್ದಾರೆ ನೀವು ಮೊದಲು ಈ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫಿಂದಾನೆ ಅಂತ. ಬಟ್ ಅದಕ್ಕೂ ಮುಂಚೆನೂ ನೀವು ಕ್ಯಾಮ್ರಾ ಫೇಸ್ ಮಾಡಿದ್ದೆ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆ ಕ್ಯಾಮ್ರಾ ಫೇಸ್ ಮಾಡೋದ್ರ ಬಗ್ಗೆ ಹೇಳಿ. ಆ್ಯಕ್ಚುಲಿ ನಾನು ತುಂಬ ಚಿಕ್ಕವಳಿದ್ದಾಗಲೇ ಇಂಡಸ್ಟ್ರಿಗೆ ಬಂದೆ. ಇಂಡಸ್ಟ್ರಿಗೆ ಏನಕ್ಕೆ ಬಂದೆ ಅಂದರೆ ನನಗೆ ಫಿನಾನ್ಷಿಯಲಿ ವರ್ಕ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಆವಾಗ ಆ್ಯಂಕರಿಂಗ್ ಮಾಡ್ತಾಯಿದ್ದೆ, ಚಿಕ್ಕ ಪುಟ್ಟ ಆ್ಯಂಕರಿಂಗ್ ಮಾಡ್ತಾಯಿದ್ದೆ ಚಾನಲಲ್ಲಿ. ಲೈಕ್ ಇವಾಗ ನಿಮ್ಗೆ ಯಾವ ಹಾಡು ಇಷ್ಟ, ಆ್ಯಂಡ್ ಇವಾಗ ಬರ್ತ್ಡೇ ಎಲ್ಲ ಓದ್ಬಿಟ್ಟು ಅವ್ರಿಗೆ ವಿಶ್ ಮಾಡ್ತೀವಲ್ಲ, ಆ ಥರ ಚಿಕ್ಕ ಪುಟ್ಟ ಶೋ ಮಾಡ್ತಾಯಿದ್ದೆ. ಅದಾದಮೇಲೆ ಈ ರಿಯಾಲಿಟಿ ಶೋಗೆ ಎಂಟ್ರಿ ಆಗಿದ್ದು. ಅಲ್ಲೆಲ್ಲ ಆ ಕೆಲಸ ಸಿಗಬೇಕಾದ್ರೆ ಅದು ಹೇಗೆ, ನೀವೇ ಹುಡ್ಕೊಂಡು ಹೋಗಿದ್ದ ಥರ ರೆಫರೆನ್ಸಲ್ಲಿ ಯಾರೋ ಹೀಗೆ ಹೋಗಿ ಟ್ರೈ ಮಾಡಿ ಇಂತೆಲ್ಲ ಹಿಂಗೆ ಆ ಕನೆಕ್ಷನ್ ಸಿಕ್ಕಿದ್ದು? ಇದು ಒಂಥರ ದೊಡ್ಡ ಸ್ಟೋರಿ ನನ್ನ ಲೈಫು. ನನ್ನ ಸ್ಕೂಲು ಕಾಲೇಜು ಎಲ್ಲ ಇದ್ರೊಳಗಡೆ ಮಿಕ್ಸ್ ಆಗಿಬಿಟ್ಟಿದೆ ನನಗೆ. ಆ್ಯಂಡ್ ನಾನು ಬೇಸಿಕಲಿ ಭದ್ರಾವತಿಯವಳು. ಚಿಕ್ಕ ವಯಸ್ಸಲ್ಲೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾರೆ ಗೊತ್ತಾ, ಲೈಕ್ ನಾನು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಹಾಗೆಲ್ಲ. ನಾನು ಈ ಸೀರಿಯಲ್ಲು ಸಾಂಗ್ಸ್ ಎಲ್ಲ ನೋಡಿದಾಗ ನಾನು ಆ ಥರ ಮಾಡಬೇಕು, ನಾನು ಟಿ ವಿಯಲ್ಲಿ ಬರಬೇಕು, ಎಷ್ಟು ದುಡ್ಡು ಕೊಡಬೇಕು ಅಜ್ಜಿ ಅಂತ ನಾನು ಅಜ್ಜಿ ಕೇಳ್ತಾ ಇದ್ದೆ. ಆ ಥರ ಅಂದರೆ ಚಿಕ್ಕ ವಯಸ್ಸಲ್ಲೇ ನಾನು ಅದನ್ನು ಅನ್ಕೊತದ್ದೆ, ನಾನು ಹಿಂಗೆ ಮಾಡಬೇಕು ಅಂತ. ಅದೇನೋ ಹೋಗ್ತಾ 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 ಹಾಗೆ ಆಗಿಬಿಟ್ಟೆ. ಆ್ಯಂಡ್ ಭದ್ರಾವತಿಯಿಂದ ಯಾರೋ ಒಬ್ಬರು ಸಹಾಯದ ಮುಖಾಂತರ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಂದ ನಾಗಾಭರಣ ಅವ್ರ ಸ್ಟುಡಿಯೋಗೆ ಹೋದೆ, ಅಲ್ಲಿ ಆಡಿಷನ್ ಕೊಟ್ಟೆ. ಆ್ಯಂಡ್ ಆ್ಯಕ್ಚುಲಿ ಆಡಿಷನ್ ಕೊಡಬೇಕಂತ ಹೋಗಿಲ್ಲ, ಅವ್ರ ಹೆಂಡತಿ ನನ್ನ ನೋಡಿಬಿಟ್ಟು ಒಂದು ಕ್ಯಾರೆಕ್ಟರ್ ಇದೆ ಮಗು ಮಾಡ್ತೀಯಾ ಅಂತ ಕೇಳಿದ್ರು. ನನಗೇನೋ ಗೊತ್ತಿಲ್ಲ, ಸುಮ್ಮನೆ ಹ್ಞೂ ಅಂತ ಹೇಳ್ಬಿಟ್ಟೆ. ಮಠ್ ಸರ್, ಆ್ಯಕ್ಚುಲಿ ಅಲ್ಲ ಮಠ ಸರ್ ಅಂತ ಇದ್ದಾರೆ, ಅವರು ನನ್ನನ್ನು ನೋಡಿಬಿಟ್ಟು ಸರಿ ನೀವು ಈ ಹುಡುಗಿ ಕೈಯಲ್ಲಿ ಆ್ಯಕ್ಟಿಂಗ್ ಮಾಡಿಸೋಣ ಅಂತ ಹೇಳಿಬಿಟ್ಟು, ಆವಾಗ ಅಪ್ಪ ಸೀರಿಯಲ್ ಅಂತ ಒಂದು ಬರ್ತಾಯಿತ್ತು, ಅದರಲ್ಲಿ ಒಂದು ಚಿಕ್ಕ ಮಗು ರೋಲ್ ಇತ್ತು, ಆವಾಗ ನಾನು ಮಾಡಿದ್ದು. ಹಾಗಾದರೆ ಈ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ರಿಯಾಲಿಟಿ ಶೋ ಕೂಡ ಬಂದಿದ್ದು ಆಕಸ್ಮಿಕನಾ ಅಥವಾ? ಆ್ಯಕ್ಚುಲಿ ಇದು ಒಂದು ಸ್ಟೋರಿ ಇದೆ. ಆವಾಗ ಆ ಟೈಮಲ್ಲಿ ನಾನು ಫ್ರೀ ಆಗಿದ್ದೆ, ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಈ ಚಿಂಟು ಚಾನಲ್ ಬರ್ತಾ ಇತ್ತು ಗೊತ್ತಾ, ಆವಾಗ ಅದರಲ್ಲಿ ನಾನು ವಾಯ್ಸ್ ಕೊಡ್ತಾ ಇದ್ದೆ. ಸೀರಿಯಲ್ ಯಾವುದು ಮಾಡ್ತಾ ಇರಲಿಲ್ಲ, ಅಂದರೆ ಸೀರಿಯಲೆಲ್ಲ ಮುಗ್ದೋಗಿತ್ತು. ಆ ಟೈಮಲ್ಲಿ ಹುಡುಕ್ತಾ ಇದ್ದಾಗ ಈ ಥರ ರಿಯಾಲಿಟಿ ಶೋ ಇದೆ, 3 months ಹೋಗಬೇಕು, ಇದು ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ದೆನ್ ಓಕೆ ನಾನು ಹೋಗೋಣ ಆಡಿಷನ್ಗೆ ಅಂತ ಹೇಳ್ಬಿಟ್ಟು ಹೋದರೆ ನನಗೆ ಒಳಗಡೆನೂ ಬಿಟ್ಕೊಳ್ಳಿಲ್ಲ ಅವರು. ಅಂದರೆ ನೀನು ಇಷ್ಟು ಚಿಕ್ಕವಳಿದ್ಯಾ, ನೀನು ಹೆಂಗೆ ಮಾಡ್ತೀಯಾ ಶೋ ಬಂದ್ಬಿಟ್ಟು, ಬೇಡ ನೀನು ಹೋಗು, ನೆಕ್ಸ್ಟ್ ಯಾವುದಾದ್ರೂ ಇದ್ದರೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ವರುಣ್ ಅವರು, ನನಗೀಗಲೂ ಚೆನ್ನಾಗಿ ನೆನಪಿದೆ, ಅವ್ರು ಹೇಳಿ ಕಳಿಸ್ಬಿಟ್ರು ನಾನು ನಮ್ಮ ಮನೆಗೆ. ನಾನು ಒಳಗಡೆನೂ ಹೋಗಿಲ್ಲ, ಇಂಟರ್ವ್ಯೂ ಹೆಂಗಿತ್ತಂತನೂ ಗೊತ್ತಿಲ್ಲ ನನಗೆ, ಆಡಿಷನ್ ಏನು ಮಾಡಿದ್ರು ಏನೂ ಗೊತ್ತಿಲ್ಲ. ಆಮೇಲೆ ಅದೇ ಬ್ಯಾಕ್ ಟು ನಾನು ವಾಯ್ಸ್ ಓವರ್ ಮಾಡಿಕೊಂಡು ಅಲ್ಲಿ ಸ್ಟುಡಿಯೋದಲ್ಲಿದ್ದೆ. ಆವಾಗ ಒಂದು ಕಾಲ್ ಬರುತ್ತೆ, ವರುಣ್ ಅವ್ರು ಕಾಲ್ ಮಾಡ್ತಾರೆ, ಈ ಥರ ಅವತ್ತು ನೀನು ಬಂದಿದ್ದಲ್ಲ ಆಡಿಷನ್ಗೆ, ಬರ್ತೀಯಾ ನೀನು ಅಂತ ಕೇಳಿದ್ರು. ನನಗೆ ಫುಲ್ ಸರ್ಪ್ರೈಸು. ಆಮೇಲೆ ಒಂಥರ ಭಯ, 3 ತಿಂಗಳು ಮೊಬೈಲೆಲ್ಲ ಬಿಟ್ಬಿಟ್ಟು ಹೆಂಗಪ್ಪ ಇರೋದು ಅಂತ. ಫಸ್ಟ್ ಅಲ್ವಾ ಅದೆಲ್ಲ ನಮಗೆ, 3 ತಿಂಗಳು ಹೆಂಗಿರೋದು, ಅಮ್ಮನ ಬಿಟ್ಟು ಹೆಂಗಿರೋದು, ಅದು ದೊಡ್ಡ ಕಷ್ಟ ಆಯಿತು ನನಗೆ. ಆ್ಯಂಡ್ ಸುಮ್ಮನೆ ಹ್ಞೂ ಅಂತ ಹೇಳಿಬಿಟ್ಟೆ, ನೋಡ್ಕೊಳ್ಳೋಣ ಆಮೇಲೆ ಏನಾಗುತ್ತೆ, ಅಲ್ಲಿ ಪೇಮೆಂಟ್ ಕೊಡ್ತೀರಾ ಅಂತ ಫಸ್ಟ್ ಕೇಳಿದ್ದು. ಪೇಮೆಂಟೆಲ್ಲ ಇರುತ್ತೆ ಬಾ ಅಂತ ಹೇಳಿದ್ರು. ಆಮೇಲೆ ಬಟ್ಟೆ ಎಲ್ಲ ಇರಲಿಲ್ಲ ನನ್ನ ಹತ್ರ, ಅಂದರೆ 3 monthsಗೆ ಬಟ್ಟೆ ಹೆಂಗೆ ತೊಗೊಂಡು ಹೋಗೋದು, ಬಟ್ಟೆ ಎಲ್ಲ ಅಷ್ಟೊಂದೆಲ್ಲ ಇಲ್ಲ ಅಂತ ಹೇಳಿದೆ. ಪರವಾಗಿಲ್ಲ ನೀನು ಬಾ ಅಂತ ಹೇಳಿದ್ರು. ಏನಿತ್ತು ಅದನ್ನು ಪ್ಯಾಕ್ ಮಾಡಿಕೊಂಡು 1-2 hours ನಾನು ಹೆಂಗೆ ಓಡಿದ್ದೀನಿ ನನಗೆ ಗೊತ್ತಿಲ್ಲ. ಆಲ್ರೆಡಿ ಶೋ ಸ್ಟಾರ್ಟ್ ಆಗಿದೆ. ಫಸ್ಟ್ ಡೇ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಇರ್ತಾರೆ, ಅಂದರೆ ಒಂದು ಹೋಟೆಲಲ್ಲಿ ಸ್ಟೇ ಆಗಿರ್ತಾರೆ, ಲಕ್ಸುರಿ ಲೈಫ್ ತೋರಿಸ್ತಾರೆ, ಅಲ್ಲಿಂದ ಹಳ್ಳಿಗೆ ಎಂಟ್ರಿ ಆಗೋದು.
ಒನ್ ಡೇ ಹೋದೆ, ಯಾರು ಗೊತ್ತಿಲ್ಲ, ಎಲ್ಲರೂ ನನ್ನ ಮುಖ ನೋಡ್ತಿದ್ದಾರೆ. ನಾನು ಬೇರೆ ಚಿಕ್ಕವಳಿದ್ದೀನಿ, ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಂದು ಅವಾಗ. ಅಂದರೆ ಯಾವಾಗ ತಾನೇ ಎಂಟ್ರಿ ಆಗಿದ್ದಲ್ಲ, ನನಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಈ ಹುಡುಗಿರೆಲ್ಲ ಸಕ್ಕತ್ತಾಗಿದ್ರು ನೋಡೋದಕ್ಕೆ. ಆ್ಯಂಡ್ ಯಾರೂ ಅಷ್ಟು ಪರಿಚಯನೂ ಆಗಲಿಲ್ಲ. ಫಸ್ಟ್ ಡೇ ಹೆಂಗೋ ಕಳೀತು. ಅಲ್ಲಿಂದ ಹಳ್ಳಿಗೆ ಎಂಟ್ರ್ ಆದ್ವಿ. ಅಲ್ಲಿಂದನೇ ನನ್ನ ಜರ್ನಿ, ಆ್ಯಕ್ಚುಲಿ ರಿಯಲ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಒಬ್ಬರು ನನಗೆ ಇ ಪಿ ಅಂತ ಇರ್ತಾರಲ್ವ, ಒಬ್ಬೊಬ್ರಿಗೊಬ್ರು ನೋಡ್ಕೋತಾ ಇರ್ತಾರಲ್ಲ, ಆ ಇ ಪಿ ಒಂದು ಮಾತು ಹೇಳಿದ್ರು, ಈ ಹುಡುಗಿ ಫಸ್ಟ್ ವೀಕಿನಿಗೆ ಎಲಿಮಿನೇಟ್ ಆಗಿ ಹೋಗ್ಬಿಡ್ತಾಳೆ ಅಂತ. ಅದು ನನಗೆ ಹಿಟ್ಟಾಗಿದ್ದು. ನನಗೆ ಯಾರಾದರೂ ಲೈಕ್ ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಮುಗೀತು, ನಾನು ಮಾಡಿ ತೋರಿಸ್ತೀನಿ. ಅದೇನೇ ಇರಲಿ, ನಂಗೆ ಇಷ್ಟ ಇದೆಯೋ ಕಷ್ಟ ಇದೆಯೋ ಯೋಚನೆ ಮಾಡಲ್ಲ, ನಾನು ಮಾಡ್ತೀನಿ. ಅವ್ರು ಹಂಗೆ ಹೇಳಿದ ಮಾತು ನನಗೆ ಹಿಟ್ಟಾಯಿತು. ಆ ಕ್ಷಣ, ಆ ಮಿನಿಟೇ ನಾನು ಫಿಕ್ಸ್ ಮಾಡಿಕೊಂಡೆ ಮೈಂಡಲ್ಲಿ, ಇಲ್ಲ ನಾನು ಲಾಸ್ಟ್ವರೆಗೂ ಇರ್ತೀನಿ, ಏನಾದರೂ ಆಗಲಿ ನಾನು ಮಾಡೇ ಮಾಡ್ತೀನಿ. ಆ್ಯಂಡ್ ನನಗೆ ಯಾವ ಟಾಸ್ಕು, ಫಿಸಿಕಲ್ ಟಾಸ್ಕು ಮಾಡೋಕ್ಕಾಗ್ತಿರ್ಲಿಲ್ಲ. ಅದೆಲ್ಲ ತುಂಬ ಕಷ್ಟ ಆ್ಯಕ್ಚುಲಿ, ಸಿಕ್ಕಾಬಟ್ಟೆ ಕಷ್ಟ. ಇವಾಗ ಏನು ನೋಡ್ತಿದ್ರೆ ಇದ್ರ 10ರಷ್ಟಿತ್ತು ಆವಾಗ. ಅಯ್ಯೋ, ಆ ಬಿಸಿಲು ಒಂದು, ಸರಿಯಾಗಿ ಊಟ ಇಲ್ಲ. ಆ್ಯಂಡ್ ನಿಮ್ಮ ಊಟನ ನೀವೇ ಮಾಡ್ಕೋಬೇಕು, ಅಡುಗೆ ಮಾಡ್ಕೋಬೇಕು. ಅಡುಗೆ ಅಂದರೆ ಏನಂತ ಗೊತ್ತಿಲ್ಲ, ಅನ್ನಕ್ಕೆ ಹೆಂಗೆ ಇಡೋದಂತ ಗೊತ್ತಿಲ್ಲ ನನಗೆ. ಅದು ಒಂಥರ ವಿಚಿತ್ರವಾಗಿತ್ತು ಒಟ್ಟಿನಲ್ಲಿ. ಬಟ್ ಅದು ಒಂಥರ ರಾ ಎಕ್ಸ್ಪೀರಿಯನ್ಸ್. ಹೋಗ್ತಾ ಹೋಗ್ತಾ 1 ವೀಕ್ ಆದಮೇಲೆ ನಾನು ಯಾವ ಶೋ ಅಲ್ಲಿದ್ದೀನಿ ಆ್ಯಂಡ್ ಈ ಥರ ಟಿ ವಿಯಲ್ಲಿ ಬರ್ತಾ ಇದ್ದೀವಿ ಎಲ್ಲ ಮರ್ತೋಗ್ಬಿಟ್ಟಿದ್ವಿ. ಸುಮ್ಮನೆ ಅದು ನಮ್ಮ ರಿಯಲ್ ಲೈಫ್ ಅನ್ನೋ ಥರ ನಾವಿದ್ವಿ. ನಾವಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಹೊರಗಡೆ. ಆ್ಯಂಡ್ ಒನ್ ಡೇ ಆಡಿಯನ್ಸ್ ಬರ್ತಾರೆ ಹೊರಗಡೆ, ನಮ್ಮ ಹಟ್ಟಿರುತ್ತಲ್ಲ, ಹಟ್ಟು ಹೊರಗಡೆ ಒಂದು ಗೇಟ್ ಇದೆ, ಅಲ್ಲಿ ಬರ್ತಾರೆ. ಅವತ್ತೇ ನಮಗೆ ಗೊತ್ತಾಗಿದ್ದು, ರಿಯಲೈಸ್ ಆಗಿದ್ದು, ಓ ನಾವೆಲ್ಲ ಫೇಮಸ್ ಆಗಿಬಿಟ್ಟಿದ್ದೀವಿ. ಆ ಮೂಮೆಂಟ್ ನನಗಿನ್ನೂ ಕಣ್ಣಲ್ಲೇ ಇದೆ. ನಾವೆಲ್ಲರೂ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ, ಹುಡುಗಿರಲ್ಲ, ಹೊರಗಡೆಯಿಂದ ಜನರು ಏಯ್ ಕೋಳಿ ರಮ್ಯಾ, ಕೋಳಿ ರಮ್ಯಾ. ನಾನು ಅವಾಗ ಅಕುಲಿಗೆ ಬೈಕೋತಾ ಇದ್ದೀನಿ, ಇವನಿಂದನೇ ಎಲ್ಲ ಕೋಳಿ ಅಂತ ಹೆಸರು ಹಿಡ್ದಾಗ ಎಲ್ಲರೂ ನನ್ನ ಕೋಳಿ ಅಂತ ಕರೀತಿದ್ದಾರೆ ಅಂತ. ಎಸ್, ಅಯ್ಯೋ. ಆ್ಯಂಡ್ ಆಲ್ಸೋ ನೀವು ಹೇಳಿದ್ರಿ ಶೋ ಏನಂತ ಗೊತ್ತಿಲ್ಲ, ಸುಮ್ಮನೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದು ಅಂತ. ಬಟ್ ಇಂಥ ರಿಯಾಲಿಟಿ ಶೋಗೆ ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್ ಎರಡು ತುಂಬ ಮುಖ್ಯ ಆಗುತ್ತೆ. ಆ ಏಜಲ್ಲಿ ಈ ಟರ್ಮ್ಸ್ ಎಲ್ಲ ಗೊತ್ತಿರಲಿಲ್ಲ ನಮ್ಗೆ, ಏನು ನಡೀತಾ ಅಂತಲೇ ಗೊತ್ತಿಲ್ಲ ನಮಗೆ. ಆ್ಯಕ್ಚುಲಿ ಈ TRP ಅನ್ನೋದು ಗೊತ್ತಿಲ್ಲ ನಮಗೆ. ಆ್ಯಂಡ್ ಕಂಟೆಂಟ್ ಏನು ಕೊಡೋದು ಅದೆಲ್ಲ ಗೊತ್ತಿಲ್ಲ ನಮಗೆ. ಓಕೆ, ನಾನು ಇದು ಮಾತಾಡಿದ್ರೆ ಹೈಲೈಟ್ ಆಗ್ತೀನಿ, ಇವ್ರು ಪ್ರೋಮೋ ಕಟ್ ಮಾಡಿಬಿಟ್ಟು ಹಾಕ್ತಾರೆ. ಈಗಿನ ಜನರಿಗೆ, ಹುಡುಗಿರಿಗೆ ಎಲ್ಲ ಗೊತ್ತು. ಬಟ್ ನಮ್ಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ನಾಲೆಡ್ಜೇ ಗೊತ್ತಿರಲಿಲ್ಲ. ಓಕೆ, ಇದು ಸರಿ ಅನ್ನಿಸ್ತಿದೆ ಮಾತಾಡೋಣ, ಓಕೆ ಇಲ್ಲ ಇದು ತಪ್ಪು ನಡೀತಾ ಇದೆ, ಓಕೆ ಮಾತಾಡೋಣ. ನಮ್ಮ ಸ್ಟ್ಯಾಂಡ್ ನಾವೇ ತಗೋತಾ ಇದ್ವಿ, ಯಾರಿಗೂ ಬಿಡ್ತಾ ಇರಲಿಲ್ಲ ನಾವು ಮಾತ್ರ. ಓ ಎಸ್. ಆ ಹೆಸರು ಕೂಡ ಕೋಳಿ ರಮ್ಯಾ ಅನ್ನೋದು ಇಟ್ಟಾಗ ಐ ಗೆಸ್ ನಿಮಗೂ ಐಡಿಯಾ ಇರಲಿಲ್ಲ ಅನ್ಸುತ್ತೆ. ಕೋಳಿ ರಮ್ಯಾ ನಿಜವಾಗ್ಲೂ ನನ್ಗೆ ಅವಾಗ ಇಷ್ಟನೇ ಇರಲಿಲ್ಲ. ಹೆಂಗ್ ಗೊತ್ತಾ, ಕೋಳಿ ಹಿಡಿಯೋ ಟಾಸ್ಕು, ಆ ಟಾಸ್ಕ್ ಫಸ್ಟ್ ವೀಕ್ ಟಾಸ್ಕು ನಂಗೆ ಚೆನ್ನಾಗಿ ನೆನಪಿದೆ. ಅದು ವೀಕೆಂಡ್ ಟಾಸ್ಕು. ಆ ಟಾಸ್ಕಲ್ಲಿ ನಾನು ವಿನ್ ಆದರೆ ಇರ್ತೀನಿ, ಇಲ್ಲ ಅಂದರೆ ಇಲ್ಲ. ಸುದೀಪ್ ಸರ್ ಬೇರೆ ಬಂದಿದ್ದಾರೆ ಆಯಿತಾ, ಫುಲ್ಲು ಅನೌನ್ಸ್ ಮಾಡ್ತಿದ್ದಾರೆ, ರಮ್ಯಾ ನಿನ್ನ ಇದು ಇವತ್ತು ಡಿಸೈಡ್ ಆಗುತ್ತೆ, ನೀನು ಇರ್ತೀಯೋ ಇಲ್ಲೋ ಅಂತ ಇವತ್ತು ಡಿಸೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಫುಲ್ಲು ಒಂಥರ ಫೈರ್ ನನಗೆ, ಒಳಗಡೆ ಮಾಡಬೇಕು ಇದನ್ನು ಅಂತ. ನಯನ ಬೇರೆ ಸಕ್ಕದಾಗಿ ಆಡ್ತಾ ಇದ್ದಾಳೆ ನನ್ನ ಜೊತೆ ಇದ್ದಿದ್ದು ಕಂಟೆಸ್ಟೆಂಟು. ಅವಳಿಗೆ ಫೈಟ್ ಕೊಡಬೇಕಲ್ಲ. ಆಮೇಲೆ ಲಾಸ್ಟಿಗೆ ನನ್ನನ್ನು ಬಿಟ್ಟರು. ಆ್ಯಕ್ಚುಲಿ 2 ಸಲ ಆ ಟಾಸ್ಕ್ ಮಾಡಿದ್ರು, ಲಾಸ್ಟಿಗೆ ಮತ್ತೆ ಬಿಟ್ಟರು ನನ್ನನ್ನು. ಆವಾಗ ಇರೋ ಬರೋ ಕೋಳಿ ಎಲ್ಲ ಹಿಡ್ದಾಕಿದ್ದೀನಿ ನಾನು. ಅಲ್ಲಿ ಉಳಿದಿರ್ಲಿಲ್ಲ, ಇನ್ನೊಂದು 4 ಕೋಳಿ ಬೇಕಿತ್ತು ಅಲ್ಲಿ. ಜನ ಏನು ನೋಡ್ತಾ ಇರಲಿಲ್ಲ, ಎಲ್ಲ ಕೈಗೆ ಸಿಕ್ಕಿದ್ದೆಲ್ಲ ಹಿಂಗೆ ಹಿಡ್ಕೊಂಡು ಆಗ್ತಾ ಇದ್ದೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಡೇ ನೀನು ಕೋಳಿ ಹಿಡಿಯೋ ಟಾಸ್ಕಲ್ಲಿ ವಿನ್ ಆಗಿಬಿಟ್ಟೆ, ಇನ್ಮೇಲಿಂದ ನೀನು ಕೋಳಿ ರಮ್ಯಾ ಅಂತ ಹೇಳಿಬಿಟ್ರು. ನಾನು ಫುಲ್ ಏನಿದು ಚಿನ್ನು ಮುನ್ನು ಬಂಗಾರ ಏನೇನೋ ಪೆಟ್ನೆ ಮೇಲೆ ಇಡ್ತಾರೆ, ಏನಿದು ಕೋಳಿ ಅಂತ ಹೆಸರು ಕೊಡ್ತಿದ್ದಾರೆ. ನಿಜವಾಗ್ಲೂ ಅವ್ನು ಹೇಳಿದ ತಕ್ಷಣ, ನಾನು ಅಕುಲ್ ಅವ್ರು ಹೇಳಿದ ತಕ್ಷಣ ನನಗೆ ಫುಲ್ ಕೋಪ ಬರ್ತಾ ಇತ್ತು. ಅಂದರೆ ಈ ಟಾಮ್ ಅಂಡ್ ಜೆರಿ ಇರುತ್ತೆ ಗೊತ್ತಾ, ಹಂಗೆ ಜಗಳಕ್ಕೆ ಹೋಗ್ತಿದ್ದೆ ನಾನು. ಕೋಳಿ ಅಂತ ಕರೆದ್ರೆ ನನ್ನನ್ನು ಯಾಕೆ ನೀವು ಕೋಳಿ ಅಂತ ಕರೀತಾರೆ, ಆ ಥರ ಹೆಸರೆಲ್ಲ ಕರಿಬೇಡಿ, ಹಾಗೆ ಜಗಳಕ್ಕೆ ಹೋಗ್ತಿದ್ದೆ. ಆಮೇಲೆ ಆ ಹೆಸರೇ ನನಗೆ ಇವತ್ತು ಗುರ್ತಿಸುವಂತಹ ಒಂದು ಬ್ರ್ಯಾಂಡ್ ಆಗೋಯ್ತು ನಿಜವಾಗ್ಲು. ಆ್ಯಂಡ್ ಏನಂತಾರೆ, ಒಂಥರ ಲಕ್ ಫ್ಯಾಕ್ಟರ್ ಅಂತಲೂ ಹೇಳ್ಬೋದು. ಆ್ಯಂಡ್ ಒಂದು ಏನಂತಾರೆ ಟರ್ನಿಂಗ್ ಪಾಯಿಂಟ್.
ಆ್ಯಂಡ್ ನಾನು ಥ್ಯಾಂಕ್ಸ್ ಹೇಳೋದ EP-ಗೆ, ನೀನು ಫಸ್ಟ್ ವಾರನೇ ಓಕೆ ಅಂತ ಹೇಳಿದ್ದು ಒಳ್ಳೇದೇ ಆಯಿತು. ಇವತ್ತು ಯು ಹ್ಯಾವ್ ವಿನೋದ್ ಅಂತ ಅವರು ಈಗಲೂ ನಂಗೆ ನೆನಪಿದ್ದಾರೆ. ಅವ್ರು ಹೇಳಿದ್ದು ಒಂಥರ ಒಳ್ಳೇದೇ ಆಯ್ತು, ಒಂಥರ ಮೋಟಿವೇಶನ್. ಅಟ್ ದಿ ಎಂಡ್ ಆಫ್ ದ ಡೇ ಪಾಸಿಟಿವ್ ಆಗಿ ನೋಡೋದಾದ್ರೆ ನನ್ಗೆ ಯಾರೇ ಏನೇ ನೆಗೆಟಿವ್ ಆಗಿ ಹೇಳಿದ್ರು ನಾನು ಅದನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊತೀನಿ. ಎಸ್, ವೆರಿ ಟ್ರೂ. ಆ್ಯಂಡ್ ಇಂಥ ಜರ್ನಿಲಿ ಅದು ಬೇಕೇ ಬೇಕಿತ್ತು. ಬಿಕಾಸ್ ಆ ಟೈಮಲ್ಲಿ ರಿಯಾಲಿಟಿ ಶೋ ಇಂಥ ಸೂಪರ್ ಹಿಟ್ ಅಂತಂದರೆ, ಹೇಗೆ ಈವನ್ ಐ ಆಮ್ ಏನಂತಾರೆ ವ್ಯೂವರ್ ಆಫ್ ದ್ಯಾಟ್. ನನಗೆ ಗೊತ್ತು ನಾವು ಹೇಗೆ ಕಾಯ್ತಿದ್ವಿ ಈ ಇಷ್ಟೊತ್ತಿಗೆ ಶೋ ಬರ್ತಿದೆ ಅಂತಂದ ತಕ್ಷಣ ಊಟ ಮಾಡೋಕ್ಕೆ ಕೂತ್ಕೊಳ್ಳೋದು, ಅಥವಾ ಊಟ ಮುಗಿಸ್ಬಿಟ್ಟು ರೆಡಿಯಾಗಿ ಕೂರೋದು. ಆ್ಯಂಡ್ ದೇರ್ ಆರ್ ಡೇಸ್ ನಾವು ನಿಮ್ಮನ್ನು ಸಪೋರ್ಟ್ ಮಾಡಿರೋದು, ಏ ಪಾಪ ಆ್ಯಕ್ಚುಲಿ ಅವ್ರು ನ್ಯಾಯವಾಗಿ ಆಡಿದ್ದಲ್ವಾ, ಅವ್ರಿಗೆ ಒಂಥರ ಈ ನಮ್ಮ ಮನೇಲಿ ಎಲ್ಲ ಡಿಸ್ಕಷನ್ ನಡೆದಿದ್ದಂಥ ಒಂದು ರಿಯಾಲಿಟಿ ಶೋ. ಅದಾದ್ಮೇಲೆ ನೀವು ಹಳ್ಳಿಹದ ಪ್ಯಾಟೆಗೆ ಬಂದ ಶೋ ಕೂಡ ಮಾಡಿದ್ರಿ. ಒಂದು ಐಡಿಯಾ ಇತ್ತು ರಿಯಾಲಿಟಿ ಶೋ ಹೇಗಿರುತ್ತೆ ಅಂತ. ಈ ಶೋ ಒಪ್ಕೊಳ್ಳೋದಕ್ಕೆ ಆ ಕಾನ್ಫಿಡೆನ್ಸ್ ಕಾರಣ ಅಂತ ಹೇಳ್ಬೋದಾ, ಅಥವಾ ಏನು? ಹಳ್ಳಿಯದ ಓದ್ಕೊಳ್ಳೋದಕ್ಕ ಆ್ಯಕ್ಚುಲಿ ಇದು ಏನು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಆಗಿದ ತಕ್ಷಣ ಸೀರಿಯಲ್ ಆಫರ್ ಸ್ಟಾರ್ಟ್ ಆಯಿತು ನನಗೆ. ಆ್ಯಂಡ್ ಮೂವೀಸಲ್ಲೂ ಆಫರ್ ಬರ್ತಾ ಇತ್ತು. ಅಂದರೆ ಅವಾಗ ಚಿಕ್ಕವಳಲ್ಲ, ನನ್ನ ಏಜಿಗೆ ಸಂಬಂಧಪಟ್ಟಿರೋ ಥರ ಕ್ಯಾರೆಕ್ಟರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಒಪ್ಕೊಂಡಿದ್ದೆ. ಆಮೇಲೆ ಹೋಗೋದಾ ಬೇಡವಾ ಅಂತ ಡಿಸೈಡ್ ಮಾಡ್ತಿದ್ದೆ. ನನಗೆ ಸೀರಿಯಲ್ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಆ್ಯಕ್ಟಿಂಗ್ ಏನೇ ಆದ್ರೂ, ಎಲ್ಲೇ ಹೋದ್ರೂ ಆ್ಯಕ್ಟಿಂಗ್ ಅಂದ ತಕ್ಷಣ ಹಾಗೆ ಮನಸ್ಸು ಎಳೆಯುತ್ತೆ ನಮಗೆ. ಸೊ ಹೋಗೋದಾ ಬೇಡವಾ ಅಂತ, ಇಲ್ಲ ಇದರಿಂದ ಫೇಮ್ ಸಿಕ್ಕಿದೆ, ಇನ್ನೂ ಸ್ವಲ್ಪ ಅದನ್ನು ಜಾಸ್ತಿ ಮಾಡ್ಕೊಳ್ಳೋಣ, ಹಳ್ಳಿ ಐದಾಗ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹಳ್ಳಿ ಐದಾಗ ಹೋಗಿದ್ದು. ಹಳ್ಳಿ ಐದ ಬಂದುಬಿಟ್ಟು ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹುಡುಗರನ್ನ ಏನು ಗೈಡ್ ಮಾಡಬೇಕು, ಟ್ರೈನ್ ಮಾಡಬೇಕು. ಆ್ಯಕ್ಚುಲಿ ಅದು ಒಂಥರ ತಲೆ ಬಿಸಿ ಇತ್ತು. ಯಾಕಂದರೆ ಯಾರು ನಮ್ಮ ಮಾತನ್ನೇ ಕೇಳ್ತಾ ಇರಲಿಲ್ಲ. ಅವರೇ ಒಂಥರ ಆಡೋರು, ನಾವೇ ಒಂಥರ ಆಡ್ತಾ ಇದ್ವಿ. ಒಂದೊಂದು ಸಲ ಜಗಳ ಆಡ್ಬಿಟ್ಟು ಟಾಸ್ಕನ್ನು ಕಂಪ್ಲೀಟೇ ಮಾಡ್ತಾ ಇರಲಿಲ್ಲ, ಹಾಗೆ ಹೋಗ್ಬಿಡ್ತಿದ್ವಿ ನಾವು. ಇವನನ್ನೆಲ್ಲ ಸುಧಾರಿಸೋದಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಂತ ಹೋಗ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಜಾಸ್ತಿ ದಿನ ನಾನು ಇರಲಿಲ್ಲ ಹಳ್ಳಿ ಆಯ್ದಾದಲ್ಲಿ. ಅಂದರೆ ಇದ್ದೆ ಕೊನೆವರೆಗೂ, ಬಟ್ ಫಿನಾಲೆವರೆಗೂ ಎಲ್ಲ ಇರಲಿಲ್ಲ. ಆ್ಯಂಡ್ ಅದಾದಮೇಲೆ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಸೀಸನ್ 2 ಬಂತು. ಅದರಲ್ಲಿ ಮೆಂಟರ್ ಆಗು ಹೋದ್ವಿ ನಾವು. ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಎಸ್. ಸೊ ಬಟ್ ಹಿಂಗೆ ಎನಿವೇ ನಿಮ್ಗೆ ಆ್ಯಕ್ಟಿಂಗಲ್ಲಿ ಆಸಕ್ತಿ ಇತ್ತು, ಸೀರಿಯಲ್ ಆಫರ್ಗಳು ಬರ್ತಾ ಶುರು ಆಯಿತು. ಸೊಸೆ ತಂದ ಸೌಭಾಗ್ಯ ಸೀರಿಯಲ್ ಕೂಡ ಮಾಡಿದ್ರಿ. ಅದಕ್ಕೆಲ್ಲ ಒಂದು ಕಡೆ ಆಫರ್ ಬರೋದಾಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಆಡಿಷನ್ ಕೊಟ್ಟು ಹೋಗೋದು ಎಲ್ಲ ಇರುತ್ತೆ. ಸೀರಿಯಲ್ ರೆಕಗ್ನಿಷನ್ ಹೇಗಿತ್ತು ಸೊಸೆ ತಂದ ಸೌಭಾಗ್ಯದಿಂದ? ಲೈಕ್ ತುಂಬ ಮೇಜರ್. ನಾನು ಏನೇ ಸೀರಿಯಲ್ ಮಾಡಿದ್ರು ನನ್ನ ಈ ಕೋಳಿ ರಮ್ಯಾ ಅನ್ನೋ ಹೆಸರು ಎಲ್ಲದನ್ನು ಬೀಟ್ ಮಾಡ್ತಾ ಇತ್ತು, ಯಾವುದೇ ಕ್ಯಾರೆಕ್ಟರ್ ಮಾಡಿದ್ರು. ಆ್ಯಂಡ್ ಸೊಸೆ ತಂದ ಸೌಭಾಗ್ಯದಲ್ಲಿ ಅಂದರೆ ಚಿಕ್ಕ ಹುಡುಗಿಯಿಂದ ಹಿಡಿದ್ಬಿಟ್ಟು ನೆಕ್ಸ್ಟ್ ಪ್ರೆಗ್ನೆಂಟ್ ಆಗಿ ಮಗು ಆಗೋವರೆಗೂ ಇದ್ದೆ ನಾನು. ಅಷ್ಟು ಮಾಡಿದ್ರು. ಆಮೇಲೆ ಅದಾದಮೇಲೆ ಪುಟ್ಗೌರಿ ಮದುವೆ ಮಾಡಿದೆ. ಪುಟ್ಗೌರಿ ಮದುವೆಲೂ ಅಷ್ಟೇ, ಏನೇ ಮಾಡಿದ್ರು ನನ್ನನ್ನು ಇದು ಕೋಳಿ ರಮ್ಯಾ ಅನ್ನೋದು ಡಾಮಿನೇಟ್ ಮಾಡ್ತಾ ಇತ್ತು. ಎಸ್. ಆ್ಯಂಡ್ ಬಟ್ ಅಟ್ ದ ಸೇಮ್ ಟೈಮ್ ನನಗೂ ನೆನಪಿದೆ, ನಾನು ಆ್ಯಕ್ಚುಲಿ ಮದುವೆ ಜೊತೆ ಬರ್ತಾ ಇದ್ರಿ. ಆ್ಯಂಡ್ ನನಗೆ ಅದೆಲ್ಲ ಒಂಥರ ಸ್ಟಾರ್ ಸ್ಟ್ರಕ್ ಮೂಮೆಂಟ್ಗಳಲ್ಲಿ ಒಂದು ಅನ್ನೋ ಹಾಗೆ. ಏನಂತಾರೆ, ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ನಾನು ಕೂಡ ಹಿಂಗೆ ಕಣ್ಣು ಬಿಟ್ಕೊಂಡು ನೋಡಿದ್ದು, ಇವ್ರು ಕೋಳಿ ರಮ್ಯಾ ತಾನೇ ಅಂತ ನಮ್ಮಮ್ಮಂಗೆ ಕೇಳಿದ್ದು. ಅವರೇ ಅವ್ರು ಮಾಡ್ತಿದ್ದಾರೆ ಈ ಸೀರಿಯಲಲ್ಲಿ. ಸೊ ಐ ರಿಮೆಂಬರ್ ದಟ್ ಮೂಮೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ನಾನು ನೀವು ಆ್ಯಕ್ಟ್ ಮಾಡಿರೋದನ್ನು ಲೈವ್ ಆಗಿ ನೋಡಿದ್ದೀನಿ. ಆ್ಯಂಡ್ ಸೀರಿಯಲ್ ಆ್ಯಕ್ಟಿಂಗ್ ಅಂತ ಬಂದರೆ ಸ್ಟೋರಿ ಹೇಗೆ ತೊಗೊಂಡು ಹೋಗ್ತಾ ಇರುತ್ತೆ, ಫಿಸಿಕಲಿ ಸೀರಿಯಲಲ್ಲೂ ನೀವು ತುಂಬ ಎಫರ್ಟ್ ಹಾಕಬೇಕು. ಬೀಳೋದು, ಏಳೋದು, ಹೊಡೆಸ್ಕೊಳ್ಳೋದು ತುಂಬ ಇರುತ್ತೆ ಕಥೆಯಲ್ಲಿ. ಹೌದು. ನನಗೆ ಸೊಸೆ ತಂದ ಸೌಭಾಗ್ಯ ಮಾಡುವಾಗ ಅದು ಒಂಥರ ನನ್ನ ಏಜ್ಗೆ ಸ್ವಲ್ಪ ಆಪ್ಟಾಗಿತ್ತು. ಸೊ ಹಾಗಾಗಿ ಅದೇನು ಅಷ್ಟು ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇರಲಿಲ್ಲ. ಆ ಮದುವೆ ಪೋರ್ಷನು, ಈ ಲವ್ ಸೀನ್ ಎಲ್ಲ ಬಂದಾಗ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸೋದು. ಬಿಕಾಸ್ ಅದು ನನ್ನ ಏಜಿಗೆ ಮೀರಿದ ಕ್ಯಾರೆಕ್ಟರ್ ಆಗ್ತಿತ್ತು. ಆವಾಗ ಸ್ವಲ್ಪ ಡಿಫಿಕಲ್ಟ್ ಅನಿಸೋದು. ನನಗೆ ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು ಪುಟ್ಗೌರಿ ಮದುವೆ. ಅದು ಸ್ಟೋರಿ ಕೇಳುವಾಗಲೇ ಇದು ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ, ಇದು ನಾನು ಮಾಡಬಹುದಾ ಅಂದರೆ, ಒಂದು ಚಿಕ್ಕ ಹುಡುಗಿ, ಒಂದು 17 ವರ್ಷದ ಹುಡುಗಿ ಒಂದು 45-50 ವರ್ಷದ ಗಂಡಸನ್ನ ಮದುವೆ ಆಗ್ತಾಳೆ. ಆ ಸ್ಟೋರಿ ಇದ್ದಿದ್ದೆ ಹಾಗೆ. ಹೌದು. ಆ್ಯಂಡ್
ನನ್ ನಿಜವಾಗ್ಲೂ ಭಯ ಆಗ್ತಾ ಇತ್ತು. ಫಸ್ಟ್ ಡೇ ಹೋದಾಗ್ಲೂ ಹೆಂಗೆ ಮಾಡೋದು ಆ್ಯಕ್ಟಿಂಗು, ಮೆಚೂರ್ಡಾಗಿ ಹೆಂಗೆ ಅಂದರೆ ನಾವೆಲ್ಲ ಚಿಕ್ಕ ಹುಡುಗಿರ್ ಥರ ಇದ್ದವರು ಒಂದೇ ಸಲ ಮೆಚೂರ್ಡ್ ಲುಕ್ ಹೆಂಗೆ ಕೊಡೋದು. ಆ್ಯಂಡ್ ಆ ಕಾಸ್ಟ್ಯೂಮ್ ಆಗಲಿ, ಆ ಮೇಕಪ್ ಆಗಲಿ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ರೆಡಿ ಆಗೋಕ್ಕೆ. ಸ್ಟಾರ್ಟಿಂಗಲ್ಲಂತೂ ನನಗೆ ಐಡಿಯಾನೇ ಸಿಗ್ತಾ ಇರಲಿಲ್ಲ ಎಷ್ಟು ಬೇಗ ರೆಡಿ ಆಗಬೇಕು ಅನ್ನೋದು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ 1-2 months ನಾನು ತುಂಬ ಕಷ್ಟಪಟ್ಟಿದ್ದೀನಿ ಆ್ಯಕ್ಟಿಂಗ್ ಕಲಿಯೋದಕ್ಕೆ ಅದರಲ್ಲಿ. ಯಾಕಂದರೆ ನನ್ನ ಗುರುಗಳು ರಾಮ್ಜಿ ಸರು, ಎಲ್ರಿಗೂ ಗೊತ್ತದು. ರಾಮ್ಜಿ ಸರ್ ನನಗೆ ಎಷ್ಟು ಬೈದಿದ್ದಾರೋ, ಆ್ಯಕ್ಟಿಂಗ್ ಹೇಳ್ಕೊಡೋಕ್ಕೆ ಎಷ್ಟು ಬೈದಿದ್ದಾರೋ. ಇದರಲ್ಲಿ ಸೊಸೆಯಲ್ಲೇನೂ ಹೇಳ್ತಾ ಇರಲಿಲ್ಲ ಅವರು, ಬಿಕಾಸ್ ಕರೆಕ್ಟಾಗಿ ಮಾಡಿಬಿಡ್ತಿದ್ದೆ. ಬಟ್ ಪುಟ್ಗೌರಿ ಮದುವೆಯಲ್ಲಿ ಮಾತ್ರ ಎಡಿಟಿಂಗಲ್ಲಿ ಕೂರಿಸ್ಕೊಂಡು ಹೇಳ್ಕೊಡ್ತಾಯಿದ್ರು, ನೋಡು ಇಲ್ಲಿ ನೀನು ತಪ್ಪು ಮಾಡಿದ್ಯಾ, ಈ ಟರ್ನಿಂಗ್ ಹಿಂಗೆ ಮಾಡಬೇಕು. ಆ ಒಂದು ಚಿಕ್ಕ ಚಿಕ್ಕ ಮೂಮೆಂಟಲ್ಲಿ, ಬಾಡಿ ಲ್ಯಾಂಗ್ವೇಜಲ್ಲಿ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ಅವರು. ಆ್ಯಕ್ಚುಲಿ ನಾನು ಇವತ್ತು ಆ್ಯಕ್ಟಿಂಗ್ ಕಲ್ತಿದ್ದೀನಿ, ಹೊರಗಡೆ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ, ಎಲ್ಲರೂ ನನ್ನನ್ನು ಹೊಗಳುತ್ತಾರೆ ಅಂದರೆ ಅದಕ್ಕೆ ಕಾರಣ ರಾಮ್ಜಿ ಸರ್. ಎಸ್, ಅವು ಅಂದರೆ ಆ ಸೀರಿಯಲ್ ಕಥೆ, ಅದ್ರ ಮೇಲೆ ನಿಮ್ಮ ಕ್ಯಾರೆಕ್ಟ್ರು ಎಲ್ಲ ಎಷ್ಟು ಹೆವಿ ಇತ್ತಂತಂದರೆ ಒಂದೊಂದು ನೀವು ಹೇಳ್ದಂಗೆ ಒಂದೊಂದು ಟರ್ನಲ್ಲೂ ಆ್ಯಕ್ಟಿಂಗ್ ಬೇಕು ಆ್ಯಂಡ್ ಅದು ಟಚ್ ಆಗಬೇಕು ಜನರಿಗೆ. ಆ್ಯಂಡ್ ಅದೊಂಥರ ಸೂಪರ್ ಹಿಟ್ ಸೀರಿಯಲ್, ಒಳ್ಳೆ TRP ಬರ್ತಿತ್ತು, ಜನ ತುಂಬ ಕುತೂಹಲದಿಂದ ನೋಡ್ತಾರೆ. ಹೌದು ಹೌದು, ಅವಾಗ ಒಂಥರ ಪುಟ್ಗೌರಿ ಮದುವೆ ಅಂದರೆ ಒಂಥರ ಎಲ್ರಿಗೂ ಫೇವ್ರೇಟ್ ಅದು. ಅಯ್ಯೋ, ವೆರಿ ಟ್ರೂ, ವೆರಿ ಟ್ರೂ. ಆ್ಯಂಡ್ ಒಂಥರ ಎಕ್ಸ್ಪೀರಿಯನ್ಸ್ ಇರೋ ಏನೋ ಒಂದು ಲೈಫಲ್ಲಿ ನಾವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ಆ್ಯಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇನ್ನೂ ಮದುವೆನೂ ಆಗಿಲ್ಲ, ಮಗು ಆಗಿಲ್ಲ, ಆ ಥರ ಒಂದು ರೋಲ್ ಮಾಡಬೇಕು. ಅದೇ ಆ ಥರ ಫೀಲ್ ಮಾಡಬೇಕಂದ್ರೆ ಹೆಂಗೆ ಮಾಡ್ತಿದ್ರು ಅವರು, ಹೆಂಗೆ ಮಾಡ್ಬೋದು, ನಾನು ಆ ಪಾತ್ರ ಆದರೆ ಹೆಂಗೆ ಆಗ್ತೀನಿ, ಅದು ಇಮ್ಯಾಜಿನೇಷನ್ ಇದೆಯಲ್ಲ, ಅದು ತುಂಬ ಕಷ್ಟ ಅನಿಸೋದು ಆ್ಯಕ್ಚುಲಿ ನಂಗೆ ಸ್ಟಾರ್ಟಿಂಗಲ್ಲಿ. ಮನೆಗೆ ಹೋಗಿದ ತಕ್ಷಣ ನಾನು ಮಿರರ್ ಮುಂದೆ ಇವಾಗ ನನಗೆ ಒಂಥರ ನನಗೆ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ಡೈಲಾಗ್ಸ್ ಎಲ್ಲ ಹೇಳ್ತಾ ಇದ್ನಲ್ಲ, ಅವ್ರು ಹೇಳೋರು ಒಂಥರ ನೀನು ತುಂಬ ಆ್ಯಕ್ಟಿಂಗೂ ಮಾಡ್ದಂಗೆ ಇರಬಾರ್ದು, ಆ್ಯಕ್ಟಿಂಗೂ ಮಾಡ್ದಂಗೆ ಇರಬೇಕು, ಎರಡೂ ಮಿಕ್ಸ್ ಮಾಡಿಕೊಂಡು ಒಂಥರ ಮಾಡಬೇಕು ಈ ಕ್ಯಾರೆಕ್ಟರ್ನ ಅಂತ ಹೇಳ್ತಾಯಿದ್ರು. ಎಕ್ಸ್ಪ್ರೆಷನ್ ಜಾಸ್ತಿನೂ ತೋರಿಸ್ಬಾರ್ದು, ಕಣ್ಣಲ್ಲೇ ತೋರಿಸ್ಬೇಕು ನಿನ್ನ ಎಕ್ಸ್ಪ್ರೆಷನ್ಸು, ಹಿಂಗೆಲ್ಲ ಹೇಳಿದಾಗ ಒಂದೊಂದು ಡೈಲಾಗ್ ಹೇಳ್ತಾ ಇದ್ದೆ, ಬಟ್ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ ಮನೆಗೆ ಹೋದಾಗ. ಮಿರರ್ ಮುಂದೆ ಕುತ್ಕೊಂಡು ಲೈಕ್ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ, ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತೆಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೆ ನಾನು. ಹಾಗೆ ಕಲ್ತಿದ್ದೆ ಆ್ಯಕ್ಚುಲಿ ನಾನು. ಆ್ಯಂಡ್ ಹೋಗ್ತಾ ಹೋಗ್ತಾ ಸ್ವಲ್ಪ ಈಸಿ ಆಯಿತು. ಅದೆಲ್ಲ ಒಂದು ವಂಡರ್ಫುಲ್ ಜರ್ನಿ ಅದು. ಸೊ ಇಲ್ಲಿ ಇಷ್ಟು ಕ್ಲಿಕ್ಕಾಗಿ ಜನ ರೆಕಗ್ನೈಸ್ ಆದ ಹಾಗೇ ತುಂಬ ಖುಷಿಯಾಗುತ್ತೆ. ನೀವು ಬೇರೆ ಲ್ಯಾಂಗ್ವೇಜಸಲ್ಲೂ ಕೆಲಸ ಮಾಡಿದ್ದೀರಾ, ಅಲ್ಲೂ ಕೂಡ ಇದೇ ರೀತಿ ರೋಲ್ಸ್ಗಳನ್ನ ಮಾಡಿದ್ದೀರಾ ಅಂತ. ಸೊ ತಮಿಳು ತೆಲುಗು ಇಂಡಸ್ಟ್ರಿಗೆ ಎಂಟ್ರಿ ಆಗೋದಕ್ಕೆ ಏನು ದಾರಿ ಆಗಿದ್ದು? ಆ್ಯಂಡ್ ನನಗೆ ಅದೇ ಹೇಳಿದ್ನಲ್ಲ, ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಬಿಡಲ್ಲ, ಮಾಡೇ ಮಾಡ್ತೀನಿ. ಹಾಗೆ ಯಾರೋ ನನ್ನ ಸರ್ಕಲಲ್ಲಿರೋರು ನಿನ್ನ ಕೈಯಲ್ಲಿ ಆಗಲ್ಲ, ನೀನೇನು ಅಷ್ಟು ಚೆನ್ನಾಗಿಲ್ಲ ನೋಡೋದಕ್ಕೆ, ಈ ವರ್ಡ್ ನನ್ನನ್ನು ಅಲ್ಲಿ ಕರ್ಕೊಂಡೋಯ್ತು. ಅದು ಒಂಥರ ನನಗೆ ಈಗಲೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ತುಂಬ್ಕೊಳ್ಳುತ್ತೆ. ನನಗೆ ತುಂಬ ಹತ್ತಿರ ಇರೋರೇ ಆ ಮಾತನ್ನು ಹೇಳಿಬಿಟ್ರು, ನೀನೇನು ನೋಡೋಕ್ಕೆ ಚೆನ್ನಾಗಿಲ್ಲ ಬಿಡು, ನೀನೆಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಆವತ್ತಿಂದ ನಾನು ಆಡಿಷನ್ ಟ್ರೈ ಮಾಡಿದೆ. ಹೋಗೋಣ, ಎಲ್ಲೆಲ್ಲಿ ಆಡಿಷನ್ ಇರುತ್ತೆ ಎಲ್ಲ ಅಟೆಂಡ್ ಮಾಡೋಣ. 100 ಆಡಿಷನ್ಗೆ ಹೋದರೆ ಯಾವುದೋ ಒಂದರಲ್ಲಿ ಚಾನ್ಸ್ ಸಿಗಲ್ವಾ? ಸಿಕ್ಕೇ ಸಿಗುತ್ತೆ, ಟ್ರೈ ಮಾಡಬೇಕಷ್ಟೆ. ಸೊ ಆಡಿಷನ್ ಕೊಟ್ಟೆ ಫೈನಲಿ ತೆಲುಗು ಸೀರಿಯಲ್ಗೆ ನಾನು ಸೆಲೆಕ್ಟ್ ಆಗ್ತೆ. ತಲಂಬ್ರಾಲು ಅಂತ ಫಸ್ಟ್ ಸೀರಿಯಲ್ ನಾನು ಮಾಡಿದ್ದು. ಅದರಲ್ಲೂ ನೆಗೆಟಿವ್ಗೆ ಸೆಲೆಕ್ಟ್ ಆದೆ. ಅದೇನೋ ಗೊತ್ತಿಲ್ಲ, ನಾನು ಯಾವ ಕಡೆ ಹೋದ್ರೂ ನೆಗೆಟಿವ್ ಅನ್ನೋದು ಬಿಡಲ್ಲ. ನಾನೆಷ್ಟೇ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಮಾತ್ರ ನಾನು ಬಿಡಲ್ಲ. ಆಗಲೇ ಹೇಳಿದ್ರೆ ಗೊತ್ತಾ, ಏನೇ ನೆಗೆಟಿವ್ ಬಂದ್ರೂ ಅದನ್ನ ಪಾಸಿಟಿವ್ ಆಗಿ ಸ್ವೀಕರಿಸ್ತೀನಿ ನಾನು ಅಂತ. ನೀವು ಆ ನೆಗೆಟಿವ್ ರೋಲ್ನು ಪಾಸಿಟಿವ್ ತಗೊಂಡು ಅಷ್ಟೇ ಜಸ್ಟಿಸ್ ಕೊಡ್ತೀರಾ ಆ ರೋಲ್ಗೆ ಅಂತ. ಇಲ್ಲ ಬುಜ್ಜಿ, ನನಗೆ ಪಾಸಿಟಿವ್ ರೋಲ್ ಮಾಡೋಕ್ಕಿಷ್ಟ, ಆದರೆ ಕೊಡಲ್ಲ ಯಾರು. ನಾನು ಸ್ಕ್ರೀನ್ ಮೇಲೆ ಅಳಬೇಕು ಅಂತ ಇಷ್ಟ, ಆದರೆ ಯಾರು ಕೊಡಲ್ಲ, ಏನು ಮಾಡೋದು? ನೀವು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಒಂದು ನೆಗೆಟಿವ್ ರೋಲ್, ಅದನ್ನೇ ನಾನು ಅಂದಿದ್ದು, ಜಸ್ಟಿಸ್ ಕೊಡ್ತೀರಾ. ನಮ್ಗೆ ನಿಮ್ಮ ಮೇಲೆ ಕೋಪ ಬರುತ್ತೆ ಗೊತ್ತಾ, ನೋಡು ಹೇಗೆ ಮಾಡ್ತಾ ಇದ್ದಾರೆ, ಯಾಕೆ ಹಾಗೆ ಮಾಡಿದ್ರು ಅಂತ, ಅಷ್ಟು ಜಸ್ಟಿಸ್ ಕೊಡ್ತೀರಾ ನೀವು ಕ್ಯಾರೆಕ್ಟ್ರಿಗೆ. ಓಕೆ, ಈ ಥರ ಸೆಲೆಕ್ಟ್ ಆದೆ. ಆ್ಯಂಡ್ ಅದಾದಮೇಲೆ ನಂಗೆ ನೆಕ್ಸ್ಟ್ ಕಾಲು ಆ ಸೀರಿಯಲ್ ನೋಡಿ
ನನಗೆ ನೆಕ್ಸ್ಟ್ ಜಮಿನಿಯಲ್ಲಿ ಮಾಡ್ತಾ ಇದ್ದೆ. ಅಲ್ಲಿಂದ ಸನ್ನಿಂದ ನನಗೆ ಕಾಲ್ ಬಂತು, ಈ ಥರ ಒಂದು ಸೀರಿಯಲ್ ಮಾಡ್ತಾ ಇದ್ದೀವಿ, ಮಾಡ್ತೀರಾ ಅಂತ. ಸರಿಗಮಪ ಅಂತ ಬ್ಯಾನರು, ಸಖತ್ ದೊಡ್ಡ ಬ್ಯಾನರ್ ಅದು ತಮಿಳಲ್ಲಿ. ಆ್ಯಂಡ್ ಬಂದಿದ ತಕ್ಷಣ ನನಗೆ ಫುಲ್ ಖುಷಿ ಆಯಿತು. ಆ್ಯಂಡ್ ನಾನು ಅಂದ್ಕೊತಿರೋದು ಆಗ್ತಾ ಇದೆ ಅಂತ ಒಂದು ಕಡೆ ಮನಸ್ಸಲ್ಲಿ ತುಂಬ ಖುಷಿ ಆಯಿತು. ಆ್ಯಂಡ್ ಭೈರವಿ ಅಂತ ಒಂದು ಸೀರಿಯಲ್ ಮಾಡಿದೆ, ತಮಿಳಲ್ಲಿ ಫಸ್ಟ್ ಸೀರಿಯಲ್ ಮಾಡಿದ್ದು. ಅದಾದಮೇಲೆ ಸುಮಾರು ಮಾಡಿದೆ. ಆಮೇಲೆ ಅಲ್ಲೇ ಆ್ಯಕ್ಚುಲಿ ಒಂದು ತಮಿಳ್ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ತಮಿಳಲ್ಲಿ ಜಾಸ್ತಿ ಆಫರ್ಸ್ ಸ್ಟಾರ್ಟ್ ಆಯಿತು. ಒಂದು 5-6 ವರ್ಷ ನಾನು ಈ ಕಡೆ ತಿರುಗೇ ನೋಡಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟೆ ಅಲ್ಲಿ. ಆ್ಯಂಡ್ ಸತ್ಯ ಸೀರಿಯಲ್ ಅಂತ ಒಂದು ಮಾಡಿದೆ ಒಂದು 4 ವರ್ಷದ ಹಿಂದೆ. ಅದು ನನಗೆ ತುಂಬ ಹಿಟ್ ಕೊಡ್ತು. ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಸೀರಿಯಲ್ ಆಗಿರ್ಬೋದು, ಆ್ಯಂಡ್ ಚಾನಲ್ ಅವರು ನನ್ನ ಪ್ರಮೋಟ್ ಮಾಡಿರೋದಾಗಿರ್ಬೋದು, ಅದು ನನಗೆ ತುಂಬ ಹೆಸರು ಕೊಡ್ತು. ಅದಾದಮೇಲೆ ಕನ್ನಡದಲ್ಲಿ ಆ್ಯಕ್ಟ್ ಮಾಡುವಾಗ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡುವಾಗ ಅದನ್ನು ಬೇರೆ ಲ್ಯಾಂಗ್ವೇಜ್ ಅವ್ರು ನೋಡಿಬಿಟ್ಟು ಕರೀತಾರೆ ಗೊತ್ತಾ, ಅದು ನಮಗೇನು ಅಷ್ಟೊಂದು ಇದನ್ಸಲ್ಲ. ನಾವು ಬೇರೆ ಲ್ಯಾಂಗ್ವೇಜಲ್ಲಿ ಫೇಮಸ್ ಆದಮೇಲೆ ಕನ್ನಡದವರು ಬನ್ನಿ ನೀವು ಇಲ್ಲಿಗೆ ಆ್ಯಕ್ಟ್ ಮಾಡಬೇಕು, ಆ ಸೀರಿಯಲ್ ಚೆನ್ನಾಗಿದೆ, ಅದೇ ಥರ ಇಲ್ಲೂ ಒಂದು ಮಾಡ್ತಾ ಇದ್ದೀವಿ ಬನ್ನಿ ಅಂತ ಕರೀತಾರಲ್ಲ, ಆವಾಗ ಎಷ್ಟು ಖುಷಿ ಆಗ್ಬೋದು ಹೇಳಿ. ನನಗೆ ಆ ಟೈಮಲ್ಲಿ ಸತ್ಯ ಸೀರಿಯಲ್ ಮಾಡ್ತಾಯಿದ್ದೆ, ಕನ್ನಡದಿಂದ ಮತ್ತೆ ನನಗೆ ಕಾಲ್ ಬಂತು. ಆ್ಯಂಡ್ ಕನ್ನಡದಲ್ಲೂ ಮತ್ತೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸತ್ಯ ಆ್ಯಂಡ್ ಮಿಥುನ ರಾಶಿ ಒಟ್ಟಿಗೇನೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅದೇ ಒಂದು ಇಲ್ಲಿನ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಅಲ್ಲಿ ಕರೀತಾರೆ ಅಂತ ಹೇಳಿದ್ರಿ ಅಲ್ವಾ, ಇಲ್ಲಿ ಭಾಷೆ ಗೊತ್ತು ಕನ್ನಡ, ಆ್ಯಂಡ್ ಅಲ್ಲಿ ಏನು ನಡೀತಿದೆ ಎಲ್ಲ ಅರ್ಥ ಆಗ್ತಾ ಇರುತ್ತೆ. ಕಥೆಯಲ್ಲಿ ನಮಗೆ ಒಂಥರ ಇನ್ವಾಲ್ವ್ಮೆಂಟು ಜಾಸ್ತಿ ಇರುತ್ತೆ, ಬಿಕಾಸ್ ಭಾಷೆ ಗೊತ್ತಿರೋದ್ರಿಂದ. ಈಗ ತಮಿಳ್ ತೆಲುಗುಲಾದರೆ ನಾವು ಸಿನಿಮಾ ನೋಡಿ ಆ ಭಾಷೆ ಅರ್ಥ ಮಾಡ್ಕೊಳ್ಳೋದೊಂದು, ಬಟ್ ಒಂದು ಸ್ಟೋರಿ ಅರ್ಥ ಮಾಡಿಕೊಂಡು ಜನರು ಅಲ್ಲಿನ ಒಂದು ತುಂಬ ಕಷ್ಟ ಬುಜ್ಜಿ. ಸ್ಟಾರ್ಟಿಂಗಲ್ಲಿ ತೆಲುಗು ಆಗಲಿ ತಮಿಳ್ ಆಗಲಿ ಲ್ಯಾಂಗ್ವೇಜ್ ಗೊತ್ತಿರಲ್ಲ. ಆಮೇಲೆ ಎಷ್ಟೋ ಸಲ ಬೈಸ್ಕೊಳ್ಳೋ ಅಂಥ ಪರಿಸ್ಥಿತಿನೂ ಬರುತ್ತೆ. ಯಾಕಂದರೆ ಯು ಆರ್ ಟೇಕಿಂಗ್ ಲೈಕ್ 1 ಟೇಕ್ 2 ಟೇಕ್ 3 ಟೇಕ್ ಆಯಿತು ಅಂದರೆ ಡೈರೆಕ್ಟ್ರಿ ಹಿಂಗೆ ನೋಡ್ತಾ ಇರ್ತಾರೆ. ಇಲ್ಲಾದರೆ ಲೈವ್ ಇರುತ್ತೆ, ಡಬ್ಬಿಂಗ್ ಮಾಡೋ ಅಂಥ ಪರಿಸ್ಥಿತಿ ಇರಲ್ಲ. ಅಲ್ಲೆಲ್ಲ ಏನಂದರೆ ನಮಗೆ ಪ್ರಾಂಪ್ಟಿಂಗ್ ಕೊಡ್ತಾ ಇರ್ತಾರೆ. ಯಾಕೆ ಪ್ರಾಂಪ್ಟಿಂಗ್ ಕೊಡ್ತಾರೆ ಅಂದರೆ ಸೀನ್ಸ್ ಎಲ್ಲ ಬೇಗ ಮಾಡಬೇಕು ಅನ್ನೋ ಉದ್ದೇಶದಿಂದ. ಆವಾಗಲೂ ನಾವೇನಾದರೂ ಟೇಕ್ ಜಾಸ್ತಿ ತೊಗೊಂಡ್ರೆ ಬೇರೆ ಥರನೇ ನೋಡ್ತಾ ಇರ್ತಾರೆ. ಇನ್ನೊಂದು ಭಾಷೆ ಬೇರೆ ಅರ್ಥ ಆಗ್ತಿರಲ್ಲ ಅವಾಗ. ಅಲ್ಲಿ ಏನು ಮಾತಾಡ್ತಾರೋ ಬೈದ್ರೂ ಗೊತ್ತಾಗಲ್ಲ, ಹೊಗಳಿದ್ರೂ ಗೊತ್ತಾಗಲ್ಲ. ಈ ಥರ ಸಿಚುವೇಶನ್ ಎಲ್ಲ ಫೇಸ್ ಮಾಡಿದ್ದೀನಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಮ್ಮ ಕನ್ನಡದವರು ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿ ಮಾಡಿದಾಗ ಆ ಆರ್ಟಿಸ್ಟ್ಗಳಿರ್ತಾರಲ್ಲ, ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಥರ ಇರುತ್ತೆ. ಅಂದರೆ ಇಲ್ಲಿ ಇರೋರಿಗೆ ಚಾನ್ಸ್ ಕೊಡಲ್ಲ, ಇವರು ಬೇರೆ ಕಡೆಯಿಂದ ಕರ್ಕೊಂಡು ಬಂದುಬಿಟ್ಟು ಚಾನ್ಸ್ ಕೊಡ್ತಾರೆ ಅನ್ನೋ ಮೈಂಡ್ ಸೆಟ್ಟಲ್ಲೇ ನೋಡ್ತಾರೆ. ನಾವು ಅವ್ರ ಜೊತೆ ಜಲ್ಲಪ್ ಆಗೋವರೆಗೂ ಇದೇ ಸಿಚುವೇಶನ್ನ ನಾವು ಫೇಸ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಒಬ್ಬೊಬ್ರಿಗೆ ಇಷ್ಟ ಇರಲ್ಲ, ಮಾತಾಡೋದೂ ಇಲ್ಲ. ಸ್ಟಾರ್ಟಿಂಗಲ್ಲೆಲ್ಲ ನಾನು ಇದನ್ನು ತುಂಬ ಫೇಸ್ ಮಾಡಿದ್ದೀನಿ. ಆಮೇಲೆ ಹೋಗ್ತಾ 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 ಎಲ್ಲ ಜಲ್ಲಪ್ ಆದರು. ಹೌದು, ಅಂದರೆ ಇಟ್ ಟೇಕ್ಸ್ ಟೈಮ್ ಎಲ್ಲದಕ್ಕೂ. ಬಟ್ ಅಲ್ಲಿನ ಲ್ಯಾಂಗ್ವೇಜ್ಗೆ ಒಂಥರ ಅಕಸ್ಟಮ್ ಆಗಿ ಒಂದು ಸೀರಿಯಲ್ ಮಾಡಿ ಅದು ಹಿಟ್ಟಾಗಿ ಆ ರೋಲ್ ಹಿಟ್ ಆಗೋದಂತಂದರೆ ತುಂಬ ಶ್ರಮ ಇರುತ್ತೆ ಅದರಿಂದ ಅನ್ನೋದು ಗೊತ್ತಾಗ್ಲು. ಈಗ ಹೆಂಗೆ ಭಾಷೆದು ಹೆಂಗೆ ಸಿಕ್ಕಿದೆ? ಬಿಕಾಸ್ ಸುಮಾರು ವರ್ಷಗಳಲ್ಲಿ ಕೆಲಸ. ಇವಾಗ ನಾನು ಕನ್ನಡ ಹೆಂಗೆ ಮಾತಾಡ್ತೀನೋ ಹಾಗೆ ತೆಲುಗು ತಮಿಳೆಲ್ಲ ಮಾತಾಡ್ತೀನಿ. ಯಾಕಂದರೆ ಹೋಗಿದ ತಕ್ಷಣ ನನ್ನದು ಫಸ್ಟು ಏನೇನಿತ್ತಂದರೆ ಲ್ಯಾಂಗ್ವೇಜ್ ಕಲಿಬೇಕು. ಲ್ಯಾಂಗ್ವೇಜ್ ಕಲ್ತ್ರೇ ಆ್ಯಕ್ಟಿಂಗ್ ಮಾಡೋದಕ್ಕೆ ಈಸಿ ಆಗೋದು. ಆಮೇಲೆ ಇವಾಗ ಪ್ರಾಂಪ್ಟಿಂಗ್ ಕೊಟ್ಟು ಅದನ್ನು ತೊಗೊಂಡು ಹೇಳಿದ್ರೆ ಅಷ್ಟು ಒಳಗಡೆಯಿಂದ ಆ್ಯಕ್ಟಿಂಗ್ ಬರೋದಿಲ್ಲ ನಮಗೆ. ನಾವು ಆ ಲ್ಯಾಂಗ್ವೇಜನ್ನು ಅರ್ಥ ಮಾಡಿಕೊಂಡು ಮೈಂಡಿಗೆ ಹಾಕ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಹೇಳಿದ್ರೆ ಆ್ಯಕ್ಟಿಂಗ್ ಸ್ವಲ್ಪ ಚೆನ್ನಾಗಿ ಇನ್ನೂ ಬೆಟರ್ ವರ್ಷನ್ ಆಗಿ ಬರುತ್ತೆ. ಬಟ್ ನಾವು ಕನ್ನಡದಲ್ಲಿ ಮಾಡೋ ಅಷ್ಟು ಚೆನ್ನಾಗಿ ಬರೋದಿಲ್ಲ ನನಗೆ ಗೊತ್ತಿರೋಂಗೆ. ಬಟ್ ಬೆಟರ್ ಆಗಿರತ್ತೆ. ಆ್ಯಂಡ್ ಒಂದು ಬೆನಿಫಿಟ್ ಕೂಡ ಅಲ್ವಾ, ಒಂದು ಭಾಷೆನೂ ಕಲ್ತ್ಬಿಡ್ಬೋದು. ಹೌದು, ಒಂದು ಸೀರಿಯಲ್ ಒಪ್ಕೊಂಡು ಮಾಡಿದ್ರೆ ಅಲ್ಲಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಎಲ್ರಿಗೂ ಯಾರೇ ಆಗಿರಲಿ ಜನರು ಅವ್ರ ಭಾಷೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಬೇಗ ಹತ್ತಿರ ಆಗ್ತೀವಿ. ಹೌದು. ಸೊ ಆ ಒಂದು ರೀಸನ್ಗಾರು ನಾವು ಭಾಷೆ ಕಲೀಲೇಬೇಕು. ಖಂಡಿತ. ಈಗ ಬಿಕಾಸ್ ಅಲ್ಲಿಗೆ ಹೋಗಿದ್ದೀವಿ, ಅಲ್ಲಿ ಅನ್ನ ತಿಂತಾ ಇದ್ದೀವಿ ಅಂದರೆ ಅಷ್ಟಾದರೂ ಮಾಡಬೇಕಲ್ವಾ ನಾವು. ಇಲ್ಲೂ ಸುಮಾರು ಜನ ಮಾತಾಡ್ತಾರೆ, ನೀವು ತಮಿಳ್ ಮಾತಾಡಬೇಡಿ, ತೆಲುಗು ಮಾತಾಡಬೇಡಿ ಅಂತ. ನಾನು ಒಂದೇ ಮಾತು ಹೇಳೋದು, ನಾವು ಎಲ್ಲಿ ಅನ್ನ ತಿಂತಿರ್ತೀವೋ ಅಲ್ಲಿಗೆ ನಾವು ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ. ಇಲ್ಲಿದ್ರೆ ನಾನು ಇಲ್ಲಿ ಥರ ಇರ್ತೀನಿ, ಅಲ್ಲಿದ್ರೆ ಅಲ್ಲಿ ಥರ ಇರ್ತೀನಿ. ಬಟ್ ಎಲ್ಲೋದ್ರೂ ನಮ್ಮ ಕನ್ನಡನ ನಾವು ಬಿಟ್ಕೊಡಲ್ಲ. ಅದು ಬಿಡೋಕ್ಕೂ ಆಗೋದಿಲ್ಲ ಅನ್ನೋ ಥರ ಅದು.
ಬಟ್ ತುಂಬ ಖುಷಿ ಆಗುತ್ತೆ ಅಲ್ಲಿ ಜನ ಆ ಪಾತ್ರಕ್ಕೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂತಂದರೆ. ಇದ್ರ ಮಧ್ಯೆ ನೀವೊಂದು ರಿಯಾಲಿಟಿ ಶೋ ಕೂಡ ಮಾಡ್ತೀರ ಡ್ಯಾನ್ಸ್ಗೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ನಮ್ಗೆಲ್ರಿಗೂ ಗೊತ್ತು ನಿಮಗೆ ಡ್ಯಾನ್ಸ್ ಅಂದರೆ ಎಷ್ಟು ಇಷ್ಟ ಅನ್ನೋದು. ರಿಯಾಲಿಟಿ ಶೋ, ಡ್ಯಾನ್ಸ್ ರಿಯಾಲಿಟಿ ಶೋನೇ ಬೇರೆ ಥರ. ಅಲ್ಲಿ ಬರೀ ಫೋಕಸ್ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಎವ್ರಿ ವೀಕ್. ಅದೆಲ್ಲ ಜರ್ನಿ ಹೇಗಿರುತ್ತೆ ಅಲ್ಲಿ? ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಡ್ಯಾನ್ಸ್ ಮಾಡಬೇಕು, ಏನೇ ಒಂದು ಚಿಕ್ಕ ಚಿಕ್ಕ ಚಾನ್ಸ್ ಸಿಕ್ಕಿದ್ರೂ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದೆ. ಬಟ್ ಸೊ ಡ್ಯಾನ್ಸ್ ರಿಯಾಲಿಟಿ ಶೋ ಅಂದರೆ ಕುಂತ್ರು ಡ್ಯಾನ್ಸು, ನಿಂತರು ಡ್ಯಾನ್ಸು, ಮಲ್ಕೊಂಡ್ರು ಡ್ಯಾನ್ಸು, ಊಟ ಮಾಡಿದ್ರು ಡ್ಯಾನ್ಸು. ಯಾಕಂದರೆ ಅಷ್ಟು ಮೂಮೆಂಟ್ಸನ್ನು ನೀವು ನೆನ್ಪಿಡ್ಕೋಬೇಕಂದ್ರೆ ಎಷ್ಟು ಕಷ್ಟ. ಆ್ಯಂಡ್ ಇನ್ನೊಂದು ಟಫೆಸ್ಟ್ ಪಾರ್ಟ್ ಏನಂದರೆ, ನಾನು ಸೆಲೆಬ್ರಿಟಿ ಕಂಟೆಸ್ಟೆಂಟ್ ಆಗಿರ್ತೀನಿ, ನನ್ನ ಜೊತೆ ಇರೋನು ಕಂಟೆಸ್ಟೆಂಟ್ ಆಗಿರ್ತಾನೆ. ಸೊ ಅವನನ್ನ ಮ್ಯಾಚ್ ಮಾಡೋದು ತುಂಬ ಕಷ್ಟ. ನಾನು ಒಬ್ಬಳೇ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂದರೆ ಯಾರಿಗೂ ಗೊತ್ತಾಗಲ್ಲ ನಾನು ಮಾಡೋ ತಪ್ಪು, ಆ್ಯಂಡ್ ಎನರ್ಜಿ ವೈಸು ಏನೂ ಗೊತ್ತಾಗಲ್ಲ. ಬಟ್ ಡಾನ್ಸರ್ ಜೊತೆ ನೀವು ಡ್ಯಾನ್ಸ್ ಮಾಡ್ತಿದ್ದೀರಾ ಅಂದರೆ ಅವ್ರ ಎನರ್ಜಿನ ಮ್ಯಾಚ್ ಮಾಡಬೇಕು, ಅವ್ರ ಶಾರ್ಪ್ನೆಸ್ನ ನೀವು ಹಾಗೆ ಫಾಲೋ ಮಾಡಬೇಕು. ಇದು ತುಂಬ ಕಷ್ಟ. ಸ್ಟಾರ್ಟಿಂಗಲ್ಲಂತೂ ನಂಗೆ ಜ್ವರ ಎಲ್ಲ ಬಂದೇ ಬರುತ್ತೆ. ನಿಜವಾಗ್ಲೂ ಮೈಕೈ ಎಲ್ಲ ನೋವ್ತಾ ಇದೆ, ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಅಯ್ಯೋ ಬೇಡಪ್ಪ, ನನಗೆ ಸುಮ್ಮನೆ ಸೀರಿಯಲ್ ಮಾಡ್ಕೊಂಡು ಆರಾಮಾಗಿದೆ, ಏನಕ್ಕೆ ಡ್ಯಾನ್ಸ್ ಎಲ್ಲ ಅಂತ ಅನಿಸಿದ್ದು ಉಂಟು ನನಗೆ. ಆ್ಯಂಡ್ ಹೋಗ್ತಾ 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 ಸ್ವಲ್ಪ ಯೂಸ್ ಟು ಆಗಿಬಿಡುತ್ತಲ್ಲ, ನಮ್ಮ ಮಸಲ್ ಮೆಮೊರಿ ಆಗೋಗ್ಬಿಡತ್ತೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಸ್ವಲ್ಪ ಈಸಿ ಆಯಿತು. ಬಟ್ ಕಷ್ಟನೇ. ಡ್ಯಾನ್ಸ್ ರಿಯಾಲಿಟಿ ಶೋ ಆ್ಯಕ್ಟಿಂಗಿಗೆ ಕಂಪೇರ್ ಮಾಡಿಕೊಂಡ್ರೆ ಕಷ್ಟನೇ. ಅಂದರೆ ಇವಾಗ ಸುಮಾರು ವರ್ಷದಿಂದ ಡ್ಯಾನ್ಸನ್ನು ಕಲ್ತ್ಕೊಂಡು ಬಂದು ಡ್ಯಾನ್ಸ್ ಮಾಡಿದ್ರೆ ಅವ್ರಿಗೆ ಕಷ್ಟ ಅಂತ ಅನಿಸಲ್ಲ. ಆಲ್ ಆಫ್ ಎ ಸಡನ್ ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಂದರೆ ಕಷ್ಟನೇ. ನಾನು ಯಾವತ್ತೂ ನನಗೆ ಯಾರು ಗುರುಗಳಿಲ್ಲ ಡ್ಯಾನ್ಸಿಗೆ. ಸುಮ್ಮನೆ ನಾನು ಟಿ ವಿಯಲ್ಲಿ ನೋಡ್ತಿದ್ದೆ, ಡ್ಯಾನ್ಸ್ ಮಾಡ್ತಾ ಇದ್ದೆ, ಅಷ್ಟೇ ನನಗೆ ಗೊತ್ತಿದ್ದು. ಆ್ಯಂಡ್ ಏನೋ ಒಂದು ಮೂಮೆಂಟ್ಸ್ ಕಲಿಬೇಕಂದ್ರೆ ಯೂಟ್ಯೂಬ್ ಓಪನ್ ಮಾಡೋದು, ಅದರಲ್ಲಿ ಏನೋ ನೋಡ್ಕೊಳ್ಳೋದು, ಅದನ್ನು ಹಾಗೆ ಕಾಪಿ ಮಾಡೋದು, ಇಷ್ಟೇ ಆಗಿತ್ತು. ಡ್ಯಾನ್ಸ್ ರಿಯಾಲಿಟಿ ಶೋ ಹೋದ್ಮೇಲೆ ನಾನು ಡ್ಯಾನ್ಸ್ ಏನು ಆ್ಯಕ್ಚುಲಿ ಅಂತ ಗೊತ್ತಾಗಿದ್ದು. ಹೌದು, ಅಂದರೆ ನಿಮ್ಗಿದ್ದಿದ್ದು ಒಂದು ಡ್ಯಾನ್ಸ್ ಪ್ಯಾಷನ್ನು. ಅಲ್ಲಿಗೆ ಹೋದ್ಮೇಲೆ ಲಿಟ್ರಲಿ ಪ್ರೊಫೆಷ್ನಲ್ ಡ್ಯಾನ್ಸರ್ ಆಗಿ ನೀವು ರೂಟೀನ್ ಸ್ಟಾರ್ಟ್ ಮಾಡಿಬಿಡ್ಬೇಕು. ಹೌದು, ಲೈಕ್ ಮಾರ್ನಿಂಗ್ ಪ್ರಾಕ್ಟೀಸು ಮತ್ತೆ ಪ್ರಾಕ್ಟೀಸ್. ಇವಾಗ ನನ್ನ ಪಾರ್ಟ್ನರು ಒಂದ್ಸಲ ಮಾಡ್ತಾ ಇದ್ದಾನಂದ್ರೆ ನಾನು ಅದನ್ನ 100 ಸಲ ಮಾಡಬೇಕು. ಅವನಿಗೆ ಒಂದ್ಸಲ ಮಾಡಿದ ತಕ್ಷಣ ಅವನಿಗೆ ತಲೆಗೆ ಹೋಗ್ಬಿಡುತ್ತೆ. ನನಗೆ ಒಂದ್ಸಲ ಮಾಡಿದ್ರೆ ತಲೆಗೆ ಹೋಗಲ್ಲ. 100 ಸಲ ಪ್ರಾಕ್ಟೀಸ್ ಮಾಡಲೇಬೇಕು. ಅವನು ಒಂದು ಮೂಮೆಂಟ್ ಹೇಳ್ಕೊಟ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋನು. ನಾನು ಪ್ರಾಕ್ಟೀಸ್ ಮಾಡ್ತಾನೇ ಇರ್ತೀನಿ, ಬೆಳಗ್ಗೆಯಿಂದ ನೈಟ್ವರೆಗೂ ಪ್ರಾಕ್ಟೀಸ್ ಮಾಡ್ತಾನೇ ಇರ್ತೀನಿ. ಆ ಜರ್ನಿಲಿ ತುಂಬ ಒಂಥರ ಮೆಮೊರೇಬಲ್ ಅನಿಸಿದ್ದು ಡ್ಯಾನ್ಸಿಗೆ ಸಂಬಂಧಪಟ್ಟ ಹಾಗೇನೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರ್ಬೋದು, ಆರ್ ಸಮ್ ಟಫ್ ಡೇ ಅಂತ ಇದ್ದರೆ? 2 ವಿಷಯ ಆ ಥರ ಇದೆ. ಆ್ಯಕ್ಚುಲಿ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಾನು ಸೆಮಿಫಿನಾಲೆಯಲ್ಲಿ ನಾನೇ ಫಸ್ಟ್ ಸೆಲೆಕ್ಟ್ ಆಗ್ತೀನಿ ಫೈನಲ್ಸ್ಗೆ. ಆವಾಗ ಏನಾಗುತ್ತೆ ಅಂದರೆ ಲಾಕ್ಡೌನ್, ಫೈನಲ್ಸ್ ಇರುತ್ತೆ, ಒಂದೇ ಒಂದು ಫೈನಲ್ಸ್ ಅಂತ ಇರುತ್ತೆ. ಲಾಕ್ಡೌನ್, ಮನೇಲಿ ಲಾಕ್ ಆದ್ವಿ. ಓಕೆ, ಇವತ್ತು ಕರೀತಾರೆ, ನಾಳೆ ಕರೀತಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ, ಏನೂ ಇಲ್ಲ, ಎಲ್ಲ ಮ್ಯೂಟ್ ಆಗೋಯ್ತು. ಅದು ಒಂದು ತುಂಬ ಬೇಜಾರಾಗಿದ್ದ ವಿಷಯ ನನಗೆ. ಮೇ ಬಿ ವಿನ್ ಆಗ್ತಿದ್ವೋ ಏನೋ, ಏನಾಗ್ತಿದ್ದೋ ಏನೋ, ಅಲ್ಲಿಂದ ನನ್ನ ಕರಿಯರ್ ಇನ್ನೂ ಎಲ್ಲಿಗೆ ಹೋಗ್ತಾ ಇತ್ತೋ ಏನೋ, ಅದು ಒಂದು ಬೇಜಾರಾಯಿತು ನನಗೆ ಆ ಟೈಮಲ್ಲಿ. ಆ್ಯಂಡ್ ಅಗೇನ್ ನಾವು ಅಂದ್ಕೊಳ್ಳೋದಕ್ಕೆ ಏನಾರ ಅಂದ್ಕೊಂಡಿದ್ರೆ ಮತ್ತೆ ಇನ್ನೂ ಒಂದು ಚಾನ್ಸ್ ಸಿಗ್ಬೋದು ಏನೋ. ಅದಕ್ಕೆ ಅಂದರೆ ಇವಾಗ ಏನೋ ಒಂದು ಸರಿ ಹೋಗಿಲ್ಲ, ಎಲ್ಲೋ ಸ್ಟಾಪ್ ಆಯಿತು ಅಂದರೆ ಓಕೆ, ಏನೋ ದೊಡ್ಡದಾಗಿ ಸಿಗ್ತಾ ಇದೆ, ಅದಕ್ಕೋಸ್ಕರ ಇದು ಸ್ಟಾಪ್ ಆಯಿತು ಅಂತ ನಾನು ಅಂದ್ಕೋತೀನಿ ಯಾವಾಗಲೂ. ಅದೇ ಥರ ಇನ್ನೊಂದು ಶೋ ಬಂತು ನನಗೆ ತಮಿಳಲ್ಲೇ, ವಿಜಯ್ ಟಿ ವಿಯಲ್ಲಿ ಜೋಡಿ ಆರ್ ಯು ರೆಡಿ ಅಂತ ಇನ್ನೊಂದು ಡ್ಯಾನ್ಸ್ ಶೋ ಕರೆದ್ರು. ಅವಾಗ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಆ್ಯಂಡ್ ಅಂದರೆ ದೊಡ್ಡ ಚಾನಲಿಂದ ಕರೀತಾ ಇದ್ದಾರೆ, ಆ್ಯಂಡ್ ಇನ್ನು ರೆಕಗ್ನೈಸೇಷನ್ ಜಾಸ್ತಿ ಸಿಗತ್ತೆ. ಆ್ಯಂಡ್ ಆವಾಗ ಇವಾಗೆಲ್ಲ ಸ್ವಲ್ಪ ಡ್ಯಾನ್ಸು ಸ್ಟಾರ್ಟಿಂಗಲ್ಲಿದೆ, ಬೇಸಿಕ್ಕಿಂದ ಕಲಿತಾ ಇದೆ. ಇವಾಗ ಸ್ವಲ್ಪ ಪ್ರೋ ಆಗಿಬಿಟ್ಟಿದ್ದೀನಿ ನಾನು. ರೂಟೀನ್ ಇವಾಗ ಗೊತ್ತು ನನಗೆ. ಹೇಳಿದ ತಕ್ಷಣ ಹಂಗೆ ಕ್ವಿಕ್ಕಾಗಿ ಕಲ್ತ್ಕೊಂಡು ಹೋಗ್ಬಿಡ್ತೀನಿ. ಸೊ ಜೋಡಿಗೆ ಹೋಗಿದ ತಕ್ಷಣ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನನಗೆ ಹೆಸಿಟೇಟ್ ಆಗೋದಾದ್ರೆ ಈ ಡುಯೆಟ್ ಎಲ್ಲ ಮಾಡಬೇಕಂದ್ರೆ
ಸ್ವಲ್ಪ ನಾಚಿಕೆ ಜಾಸ್ತಿ ನನಗೆ. ಡುಯೆಟ್ ಸಾಂಗ್ ಎಲ್ಲ ಮಾಡುವಾಗ ನಾಚಿಕೆ ಜಾಸ್ತಿ. ಸೊ ಇಂಟ್ರೊಡಕ್ಷನಲ್ಲಿ ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡಲಿಲ್ಲ ನಾನು. ಆ್ಯಂಡ್ ಫಸ್ಟು ರೌಂಡಲ್ಲೇ ಡೇಂಜರ್ ಝೋನಿಗೆ ಹೋಗ್ಬಿಟ್ಟೆ ನಾನು. ಫಸ್ಟ್ ರೌಂಡಲ್ಲೇ ಡೇಂಜರ್ ಝೋನ್ ಹೋದೆ. ಏನಕ್ಕಂದರೆ ಡುಯೆಟ್ ರೌಂಡ್ ಇತ್ತು. ನಾಚಿಕೆ ಎಲ್ಲ ಆಡಿದೆ. ಆ್ಯಂಡ್ ಹೋಗ್ಬಿಟ್ಟೆ. ಆಮೇಲೆ ಮತ್ತೆ ಡಿಸೈಡ್ ಮಾಡಿದೆ, ನೋ ನಾನು ಇದೆಲ್ಲ ಹೆದರ್ಕೊಂಬಾರ್ದು, ಇನ್ಮೇಲೆ ಸಖತ್ತಾಗಿ ಮಾಡಬೇಕು ಅಂತ. ಹಂಗೆ ಡಿಸೈಡ್ ಮಾಡ್ತೀನಿ. ಭರತನಾಟ್ಯಂ ಸ್ಟೈಲ್ ಕೊಡ್ತಾರೆ ನನಗೆ. ಭರತನಾಟ್ಯ ಏನಂದರೆ ನನಗೆ ಗೊತ್ತಿಲ್ಲ, ABCD ಗೊತ್ತಿಲ್ಲ ನನಗೆ. ನಾಟು ಸಾಂಗ್ಗೆ ಭರತನಾಟ್ಯ ಮಾಡಬೇಕು ಅಂತ ಆಗುತ್ತೆ. ಆ್ಯಂಡ್ ಬಟ್ ನನಗೆ ಆ ಮೋಟಿವೇಶನ್ ಇತ್ತಲ್ಲ, ಇಲ್ಲ ಚೆನ್ನಾಗಿ ಮಾಡಬೇಕು ಅನ್ನೋದಿತ್ತಲ್ಲ. ಸೊ ಹಾಗಾಗಿ ಚೆನ್ನಾಗಿ ಮಾಡ್ತೀನಿ. ಆ ರೌಂಡಲ್ಲಿ ನಾವೇ ಬೆಸ್ಟ್ ಪರ್ಫಾರ್ಮರ್ ಆಗ್ತೀವಿ. ಸೊ ಜಯಂ ರವಿ ಸರ್ ಎಲ್ಲ ಬಂದಿದ್ದಾರೆ ಆ ಡಾನ್ಸ್ ನೋಡುವಾಗ. ಆ್ಯಂಡ್ ಅವರು ತುಂಬ ಹೊಗಳಿದ್ರು ಆ ಟೈಮಲ್ಲಿ. ಅದು ನನಗೆ ಯಾವತ್ತೂ ಮರೆಯೋಕ್ಕಾಗದೇ ಇರೋ ಮೂಮೆಂಟ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ. ಆ್ಯಂಡ್ ಅವ್ರು ಎದ್ದು ನಿಂತ್ಕೊಂಡು ಕ್ಲಾಪ್ ಎಲ್ಲ ಮಾಡಿದ್ರು. ಅದನ್ನು ನಾನು ಮರೆಯೋಕ್ಕಾಗಲ್ಲ. ವೆರಿ ಟ್ರೂ. ಅಂದರೆ ಆ ಫಾರ್ಮೇ ಗೊತ್ತಿಲ್ಲದಿರುವಾಗ ಆ ಥರ ಒಂದು ರೆಸ್ಪಾನ್ಸಸ್ಸಿಗೆ ರಿಸಲ್ಟ್ ಬಂತು ಅಂತ. ಇಮ್ಯಾಜಿನ್ ನೀವು ಒಂದು ಫೋಕ್ ಡ್ಯಾನ್ಸ್ ಮಾಡ್ತಿದ್ದೀರಾ. ಫೋಕ್ ಅಂದರೆ ಈಸಿ ನಿಮಗೆ. ಆ ಫೋಕ್ಗೆ ನೀವು ಭರತನಾಟ್ಯ ಮಾಡಬೇಕಂದ್ರೆ ಹೆಂಗಿರುತ್ತೆ? ಹೌದು. ನಾಟು ಬಂದ್ಬಿಟ್ಟು ಫೋಕು. ಅದಕ್ಕೆ ನಾನು ಭರತನಾಟ್ಯ ಮಾಡಿದ್ದೀವಿ ಫುಲ್ ಕಂಪ್ಲೀಟಾಗಿ. ಅದು ಒಂದು ಸ್ಟೋರಿ ಫಾರ್ಮ್ ಮಾಡಿಕೊಂಡು ತುಂಬ ಚೆನ್ನಾಗಾಯಿತು ಅದು. ವೆರಿ ಟ್ರೂ. ಆ್ಯಂಡ್ ಈ ಒಂದು ಜರ್ನಿಲಿ ಐ ಗೆಸ್ ನೀವು ತುಂಬ. ಆ್ಯಂಡ್ ಈ ಶೋ ಅಲ್ಲಿ ನಾನು ರನ್ನರ್ ಅಪ್ ಕೂಡ ಅದೇ. ನಾನು ಆ್ಯಕ್ಚುಲಿ ಆಮೇಲೆ ಕೇಳೋಣ ಅಂದ್ಕೊಂಡೆ ಏನಾಯ್ತು ಅಂತ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವಿನ್ ಆಗಕ್ಕಾಗಲಿಲ್ಲ, ಬಟ್ ದಟ್ಸ್ ಓಕೆ. ಬಟ್ ಒಂಥರ ಎಕ್ಸ್ಪೀರಿಯನ್ಸ್. ವಿನ್ ಆದವರು ಡಿಸರ್ವ್ ಆಗಿದ್ರು ಅಂತ ನನಗನ್ನಿಸ್ತು. ಎಸ್ ವೆರಿ ಟ್ರೂ. ಈ ಒಂದು ಜರ್ನಿಲಿ ನೀವು ಎಷ್ಟು ಶೋ ಅಂದರೆ ಸೀರಿಯಲ್ಗಳು ಮಾಡಿದ್ದೀರಾ, ರಿಯಾಲಿಟಿ ಶೋ ಮಾಡಿದ್ದೀರಾ, ಯಾವುದನ್ನು ನೀವು ತುಂಬ ಜಾಸ್ತಿ ಎಂಜಾಯ್ ಮಾಡ್ತೀರಾ ಅಂತ ನಿಮಗೆ ಅನಿಸುತ್ತೆ? ಎಷ್ಟೊಂದು ಜನಕ್ಕೆ ಅನಿಸುತ್ತೆ ನೀವು ರಿಯಾಲಿಟಿ ಶೋ ಡಾನ್ಸೂ ಇಷ್ಟ, ಆ್ಯಕ್ಟಿಂಗು ಇಷ್ಟ ನನಗೆ. ಡಾನ್ಸ್ ಬಂದು ಓವರ್ ಆಲ್ ಇಲ್ಲಿಂದ ಇಲ್ಲಿವರೆಗೂ ನಮ್ಮನ್ನು ಆ್ಯಕ್ಟಿವ್ ಆಗಿಡತ್ತೆ. ಆ್ಯಕ್ಟಿಂಗ್ ಬಂದ್ಬಿಟ್ಟು ಇಷ್ಟೇ, ಏನೇ ಮಾಡಿದ್ರು ಇಷ್ಟ ಇರತ್ತೆ. ಸೊ ಎರಡೂ ಇಷ್ಟನೇ ನನಗೆ, ಎರಡೂ ಬಿಟ್ಕೊಡೋಕ್ಕಾಗಲ್ಲ. ಆ್ಯಕ್ಟಿಂಗ್ ಅಂತ ಬಂದಾಗ ಆ್ಯಕ್ಟಿಂಗ್ನ ಜಾಸ್ತಿ ಲವ್ ಮಾಡ್ತೀನಿ, ಡಾನ್ಸ್ ಅಂತ ಬಂದಾಗ ಡಾನ್ಸನ್ನು ಜಾಸ್ತಿ ಲವ್ ಮಾಡ್ತೀನಿ. ಒಟ್ಟಿನಲ್ಲಿ ಅವ್ರು ಮಾಡೋ ಕೆಲಸನ ಭಾಳ ಅಚ್ಚುಕಟ್ಟಾಗಿ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಥ್ರೂ ಔಟ್ ದಿಸ್ ಜರ್ನಿ ಇನ್ನೊಂದು ನಿಮ್ಮ ಜೊತೆ ಒಂಥರ ಸಾಥಿಯಾಗಿ ಬಂದಿರೋದು ಅಂದರೆ ನಿಮ್ಮ ಫ್ಯಾಷನ್ ಸೆನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಸೀರಿಯಲಲ್ಲೂ ಸಹ ಒಂದು ಕ್ಯಾರೆಕ್ಟರ್ ಮೇಂಟೈನ್ ಮಾಡಬೇಕು. ಇದು ನೋಡೋದ ತಕ್ಷಣ ಇದು ಈ ಕ್ಯಾರೆಕ್ಟರ್ ಅನ್ನೋ ಥರ ಒಂದು ಫ್ಯಾಷನ್ ಬಿಲ್ಡ್ ಮಾಡಬೇಕು. ಆ್ಯಂಡ್ ಡಾನ್ಸ್ ಅಥವಾ ಇರ್ಬೋದು, ಈ ಬೇರೆ ನಿಮ್ಮ ರಿಯಾಲಿಟಿ ಶೋಗಳಲ್ಲೂ ಇರ್ಬೋದು, ಈ ಫ್ಯಾಷನ್ ಸೆನ್ಸ್ ಅನ್ನೋದು ಅದ್ರ ಬಗ್ಗೆ ಆಸಕ್ತಿ ಇದ್ದಿದ್ದು ಯಾವಾಗಿಂದ? ಅದು ಹೇಗೆ ಜಾಸ್ತಿ ಆಗ್ತಾ ಬಂದಿದೆ, ಈಗ ಎಲ್ಲಿದೆ? ಸ್ಟಾರ್ಟಿಂಗಲ್ಲಿ ಇದ್ರ ಬಗ್ಗೆ ನಾಲೆಡ್ಜೇ ಇರಲಿಲ್ಲ ನನಗೆ. ಇದೇ ಥರ ಯಾರೋ ಒಬ್ಬರು ಹೀಗೆ ಹೇಳಿದ್ರಲ್ಲ, ನಿನ್ನೇನು ನೋಡೋಕೆ ಅಷ್ಟು ಚೆನ್ನಾಗಿಲ್ಲ ಅಂತ. ಆವಾಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇದನ್ನೆಲ್ಲ. ಓಕೆ, ನನಗೆ ಯಾವ್ದು ಸೂಟ್ ಆಗುತ್ತೆ, ಯಾವ ಕಲರ್ ಸೂಟ್ ಆಗುತ್ತೆ, ಯಾವ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ. ಆ್ಯಂಡ್ ಇವನ್ ಲಿಪ್ಸ್ಟಿಕ್ಕು ಕೂಡ ಎಷ್ಟು ಟ್ರೈ ಮಾಡಿದ್ದೀನೋ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನೋಡೋದಕ್ಕೆ. ಸ್ಟಾರ್ಟಿಂಗಲ್ಲೆಲ್ಲ ಅದು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಹಾಕೊಳ್ಳುವಾಗಲೇ ಒಂದು ಕಲರ್ ಇರ್ತಾಯಿತ್ತು, ಕ್ಯಾಮ್ರಾದಲ್ಲೇ ಒಂದು ಕಲರ್ ಕಾಣಿಸುತ್ತೆ. ಸೊ ಅದನ್ನು ಸ್ವಲ್ಪ ನಾನು ಹೋಮ್ವರ್ಕ್ ಮಾಡ್ತಾ ಹೋದೆ. ಆ್ಯಂಡ್ ಹೋಗ್ತಾ 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 ಈ ನೆಗೆಟಿವ್ ರೋಲ್ ನಂಗೆ ಬರೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆ ನೆಗೆಟಿವ್ ರೋಲ್ಗಳಿಗೆ ನಮ್ಮ ಕಾಸ್ಟ್ಯೂಮ್ ತುಂಬ ಇಂಪಾರ್ಟೆಂಟ್ ಆಗಿರತ್ತೆ. ಆ ಕಾಸ್ಟ್ಯೂಮಿಂದನೇ ನಾವೇನು ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದೀವಿ ಅನ್ನೋದು ಜನರಿಗೆ ರೀಚ್ ಆಗುತ್ತೆ. ಸೊ ಈ ನೆಗೆಟಿವ್ ಒಂದು ಸ್ಟೋರಿ ಹೇಳ್ತಾರೆ ಡೈರೆಕ್ಟರು, ಈ ಥರ ಇರುತ್ತೆ ಅಂದ ತಕ್ಷಣ ನಾನು ಫಿಕ್ಸ್ ಆಗಿಬಿಡ್ತೀನಿ, ಈ ಥರನೇ ಕಾಸ್ಟ್ಯೂಮ್ ಮಾಡ್ಕೋಬೇಕು ಅಂತ. ಅವ್ರ ತಲೆಯಲ್ಲಿದ್ದರೆ ಅವ್ರು ಹೇಳ್ತಾರೆ, ಇಲ್ಲ ಅಂದರೆ ನಾನೇ ಹೇಳ್ತೀನಿ ಈ ಥರ ಕಾಸ್ಟ್ಯೂಮ್ ಹಾಕ್ಕೊಳ್ಳೋಣ, ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಜ್ಯುವೆಲರಿ ಈ ಥರ ಹೋಗೋಣ, ಆ್ಯಂಡ್ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಹೆಂಗಿರಿದ್ರೆ ಚೆನ್ನಾಗಿರುತ್ತೆ ಅಂತ ನಾನೇ ಐಡಿಯಾಸ್ ಕೊಟ್ಬಿಡ್ತೀನಿ. ಸೊ ದಟ್ ಹಾಗೆ ವರ್ಕ್ ಆಗ್ತಾ ಸ್ಟಾರ್ಟ್ ಆಯಿತು. ಇನ್ನು ಮಿಥುನ ರಾಶಿಲೂ ಅಷ್ಟೇ. ಸ್ಟಾರ್ಟಿಂಗಲ್ಲಿ ನನಗೆ ಹೇಳಿದಾಗ ಕ್ಯಾರೆಕ್ಟ್ರು ಹಿಂಗಿರುತ್ತೆ ಅಂತ ಹೇಳಿದಾಗ್ಲೇ, ಅಂದರೆ ತುಂಬ ದೊಡ್ಡದಾಗಿದೆ ಇದು ಕ್ಯಾರೆಕ್ಟ್ರು ಅಂದ ತಕ್ಷಣವೇ ನನ್ನ ಮೈಂಡಿಗೆ ಹೊರಟೋಯ್ತು. ಓಕೆ, ನನಗಿಂತ ಅಂದರೆ ನಾನು ಇವಾಗ ನೋಡೋಕ್ಕೆ ಹೆಂಗೆ ಕಾಣಿಸ್ತಿದ್ದೀನಿ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕು. ಐ ಮೀನ್ ಸಾರಿ,
ಆಮೇಲೆ ಹೀಲ್ಸು, ಆಮೇಲೆ ಆ ಜ್ಯುವೆಲರೀಸು ಆ್ಯಂಡ್ ಹೇರ್ ಸ್ಟೈಲು ಅದೆಲ್ಲ ಇವಾಗ ನಾನು ನಾರ್ಮಲಾಗಿ ಹಿಂಗೆ ನೋಡೋದಕ್ಕೂ ಆ ಕ್ಯಾರೆಕ್ಟ್ರಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹೌದು, ವೆರಿ ಟ್ರೂ. ಲೈಕ್ ದಟ್ ಐ ಪ್ಲ್ಯಾನ್ಡ್ ಮೈ ಸೆಲ್ಫ್. ಸೊ ನೀವು ಒಂಥರ ಸ್ಕ್ರ್ಯಾಚಿಂದ ಹೋಮ್ವರ್ಕ್ ಮಾಡಿ ತುಂಬ ಎಫರ್ಟ್ ಹಾಕಿದ್ದೀರಿ. ಪೂಜಿ, ನಾನು ತುಂಬ ಎಲ್ಲ ವಿಷಯದಲ್ಲೂ ತುಂಬ ಕಷ್ಟಪಟ್ಟಿದ್ದೀನಿ. ಯಾವುದು ನನಗೆ ಈಸಿ ಆಗಂತೂ ಸಿಕ್ಕಿಲ್ಲ. ಯಾಕಂದರೆ ನಂಗೆ ಗೈಡ್ ಅಂತಲೇ ಯಾರೂ ಇಲ್ಲ ಲೈಫಲ್ಲಿ. ನನಗೆ ನಾನೇ ಗೈಡು. ಎಲ್ಲೋ ಈ ಥರ ಮೂವಿ ಆ್ಯಕ್ಟರ್ಸ್ನ ನೋಡ್ತಾ ಇದ್ದೆ, ಅವ್ರನ್ನ ಒಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಅವ್ರನ್ನ ಸ್ವಲ್ಪ ಫಾಲೋ ಮಾಡೋದು ಡ್ರೆಸ್ಸಿಂಗ್ ಸೆನ್ಸಲ್ಲಿ. ಈ ಥರನೇ ಸ್ಟಾರ್ಟ್ ಮಾಡಿದ್ದು ನನ್ನ ಜರ್ನಿನ. ವೆರಿ ಟ್ರೂ. ಅದೆಲ್ಲ ಹಂಗೆ ಕೆಲಸ ಮಾಡಿರುವಾಗ ನಿಮ್ಮಿಂದ ಯಾರು ಅದನ್ನು ದಿ ಕ್ಯಾನ್ ಟೇಕ್ ಇಟ್ ಅವೇ, ಬಿಕಾಸ್ ನೋ ಸುಮ್ಮನೆ ಆಲ್ರೆಡಿ ರೆಡಿ ಇತ್ತು, ಸೊ ಯು ಟುಕ್ ಇಟ್ ಅನ್ನೋ ಥರ ಅಲ್ಲ ಇದೆಲ್ಲನೂ. ಯು ಹ್ಯಾವ್ ರಿಯಲಿ ಒಂಥರ ನೀವು ಹೇಳಿದ್ರೆ ಹೋಮ್ ವರ್ಕ್ ಅನ್ನೋ ವರ್ಡ್ ಇದೆಯಲ್ಲ, ಇಟ್ಸ್ ಅಲ್ಲೇ ಗೊತ್ತಾಗೋಗುತ್ತೆ ನೀವು ಎಷ್ಟು ಕೆಲಸ ಮಾಡಿರ್ತೀರಾ ಅದಕ್ಕೆ ಅಂತ. ಆ್ಯಂಡ್ ಇದೆಲ್ಲದಕ್ಕೂ ನೀವು ಇಷ್ಟೆಲ್ಲ ಹೋಮ್ವರ್ಕ್ ಮಾಡ್ಬೇಕಾದ್ರೆ ನಿಮ್ಮನ್ನ ಜಾಸ್ತಿ ಎಳೆದಿರೋದೇ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅಲ್ವಾ. ಐ ವಾಂಟೆಡ್ ಟು ಟಾಕ್, ಹಿಂಗೆ ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ಯಾ ಅದು, ಅಥವಾ ನಿಮಗೆ ಗೊತ್ತಿಲ್ಲದೆ ಯು ಜಸ್ಟ್ ಫಾಲ್ ಇನ್ ಟು ದಟ್ ಕ್ಯಾರೆಕ್ಟರ್? ಅಂದರೆ ನಮ್ಮ ಜನರಂತ ಹೇಳಲ್ಲ ನಾನು. ನಮ್ಮ ಇಂಡಸ್ಟ್ರಿಯವರು ಸ್ವಲ್ಪ ಸಣ್ಣಗೆ ಫೇರ್ ಆಗಿದ್ರು ಅಂದರೆ ಅವ್ರು ನೆಗೆಟಿವ್ ಮಾಡೋದಕ್ಕೆ ಚೆನ್ನಾಗಿರ್ತಾರೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಒಂದ್ಸಲ ನಾವು ಅದರಲ್ಲಿ ಪಾಪ್ಯುಲಾರಿಟಿ ಸಿಕ್ಬಿಡ್ತು ಅಂದರೆ ಹಾಗೆ ಅದು ಬ್ರ್ಯಾಂಡ್ ಆಗ್ತಾ ಹೋಗ್ತೀವಿ. ಆ್ಯಕ್ಚುಲಿ ನನಗೆ ಈಗಲೂ ನನಗೆ ಪಾಸಿಟಿವ್ ರೋಲ್ಸ್ ಮಾಡೋದಕ್ಕೆ ಇಷ್ಟ, ಬಟ್ ಬರೋದಿಲ್ಲ, ನೆಗೆಟಿವ್ ರೋಲ್ಸೇ ಬರುತ್ತೆ. ಆ್ಯಂಡ್ ತುಂಬ ಟೈಮ್ ಆದಮೇಲೆ ನೀವು ಒಂಥರ ಕಮ್ ಬ್ಯಾಕ್ ಮಾಡಿದ್ದು ಅಲ್ವಾ, ಕನ್ನಡ ವಾಪಸ್ ಶುರು ಮಾಡಿರೋದು. ಆ್ಯಂಡ್ ಈಗಲೂ ಅದು ನಡೀತಾ ಬಂದಿದೆ. ಹೇಗಿದೆ ಅಂದರೆ ಕನ್ನಡ ಏನು ಹೊಸದಲ್ಲ ನಿಮಗೆ, ಬಟ್ ಒಂದು ಬ್ರೇಕ್ ಇರೋದಿರ್ಬೋದು, ಅಷ್ಟರಲ್ಲಿ ತುಂಬ ಡೆವಲಪ್ಮೆಂಟ್ಗಳಾಗಿರುತ್ತೆ. ಕಮಿಂಗ್ ಬ್ಯಾಕ್ ಟು ಕನ್ನಡ ಆ ಟೈಮ್ ಹೇಗಿರುತ್ತೆ ಒಂಥರ ಇನಿಷಿಯಲ್ ಅಂದರೆ ಇವಾಗ ನಾನು ತೆಲುಗು ಅಥವಾ ತಮಿಳಲ್ಲಿ ಮಾಡ್ತಾ ಇರ್ತೀನಿ, ಸಡನ್ನಾಗಿ ಕನ್ನಡ ಸೀರಿಯಲ್ಗೆ ಬಂದೆ ಅಂದರೆ ಬೇರೆ ಶೋಸ್ಗೆಲ್ಲ ಏನೂ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಸೀರಿಯಲಿಗೆ ಬಂದೆ ಅಂದರೆ ಸಡನ್ನಾಗಿ ಡೈಲಾಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅಲ್ಲಿ ಪ್ರಾಂಪ್ಟಿಂಗ್ ತಗೊಂಡು ಇಲ್ಲಿ ಒನ್ ಟೇಕಲ್ಲಿ ಮುಗಿಸ್ಬೇಕಲ್ಲ, ಮರ್ಯಾದೆ ಪ್ರಶ್ನೆ ಬೇರೆ, ಒನ್ ಟೇಕಲ್ಲೇ ಮುಗಿಸ್ಬೇಕು. ಹಕಾರ ಆಕಾರ ಕರೆಕ್ಟಾಗಿ ಹೇಳಲಿಲ್ಲ ಅಂದರೆ ಹಿಂಗೆ ನೋಡ್ತಾ ಇರ್ತಾರೆ ಎಲ್ರೂ. ಅಂದರೆ ಅದೇ ಒಂದು ಮೇ ಬಿ ಸಮ್ ಡೇ ನಾವು ನಿಮ್ಮನ್ನು ಪಾಸಿಟಿವ್ ರೋಲಲ್ಲೂ ನೋಡೋಕ್ಕೆ ಕಾಯ್ತಿರ್ತೀವಿ. ಬಟ್ ನಾನು ಆಗಲೇ ಹೇಳ್ದಂಗೆ ನೆಗೆಟಿವ್ ರೋಲ್ಗೆ ನೀವು ತುಂಬ ಚೆನ್ನಾಗಿ ಜಸ್ಟಿಸ್ ಕೊಡೋದ್ರಿಂದ ಆ್ಯಕ್ಚುಲಿ ನೆಗೆಟಿವ್ ರೋಲ್ ಮಾಡಿ ಒನ್ ಪಾಯಿಂಟ್ ಆಫ್ ಟೈಮ್ ನನಗೆ ಎಷ್ಟು ಅದು ಎಫೆಕ್ಟ್ ಆಗಿಬಿಟ್ಟೈತಂದರೆ, ಈಗಲೂ ಅದು ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಸುಮ್ಮನೆ ಹಿಂಗೆ ಮಾತಾಡಿದ್ರೇ ನಾನು ಮಾತಾಡೋದು ರೂಢಾಗಿ ಕೇಳಿಸ್ಬೋದು ಜನರಿಗೆ. ಆ್ಯಂಡ್ ಇವಳಿಗೆ ತುಂಬ ಆ್ಯಟಿಟ್ಯೂಡಪ್ಪ, ಹಾಗೆ ಜನರು ಸ್ಟಾರ್ಟಿಂಗ್ ಅವರೇ ಅಂದ್ಕೊಂಡ್ಬಿಡ್ತಾರೆ. ಇವಾಗ ನಾನೆಲ್ಲೋ ಒಂದು ಇವೆಂಟ್ಗೆ ಹೋಗ್ತೀನಿ ಅಥವಾ ಯಾರ್ದೋ ಮನೆಗೆ ಹೋಗ್ತೀನಿ, ಎಲ್ಲೋ ಒಂದು ಕಡೆ ಹೋಗ್ತೀನಿ ಅಂದರೆ ಜನ ನನ್ನನ್ನು ನೋಡೋದೇ ಬೇರೆ ಥರ. ಯಾಕಂದರೆ ಇವಳಿಗೆ ತುಂಬ ಆ್ಯಟಿಟ್ಯೂಡ್ ಬಂದ್ಲು ನೋಡು ಅನ್ನೋ ಥರನೇ ನೋಡ್ತಾರೆ. ನನ್ನ ಜೊತೆ ಮಾತಾಡಿ ನನ್ನ ಜೊತೆ ಬೆರೆತು ಆಮೇಲೆ ಅವ್ರ ಒಪಿನಿಯನ್ ಚೇಂಜ್ ಆಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಎಲ್ಲರೂ ನನ್ನನ್ನು ಜಡ್ಜ್ ಮಾಡೋದೇ ಇವಳಿಗೆ ಆ್ಯಟಿಟ್ಯೂಡ್, ಎಲ್ಲರೂ ಹೇಳ್ತಾರೆ. ಆ್ಯಂಡ್ ನನ್ನ ಫ್ರೆಂಡ್ ಸರ್ಕಲಿಗೆ ಗೊತ್ತು ನಾನೇನು ಅಂತ, ಬಟ್ ಬೇರೆ ಹೊಸದಾಗಿ ಯಾರು ನೋಡ್ತಾರೋ ಎಲ್ಲರೂ ಆ್ಯಟಿಟ್ಯೂಡ್. ಅದೊಂಥರ ಬ್ರ್ಯಾಂಡ್ ಆಗಿಬಿಟ್ಟಿದೆ. ಮೇ ಬಿ ಬಿಕಾಸ್ ನನಗೂ ಅನಿಸುತ್ತೆ ಒಂದೊಂದ್ಸಲ ಈ ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡಿಬಿಟ್ಟು ಮೇ ಬಿ ಆ ಡೈ ಮಾತಾಡ್ತೀನಲ್ಲ ಅದನ್ನೊಂಥರ ಶಾರ್ಪಾಗಿ ಮಾತಾಡ್ಬಿಡ್ತೀನಿ, ಜನರಿಗೆ ಅದು ರೂಢಾಗಿ ಕೇಳಿಸುತ್ತೆ. ಬಟ್ ಬೈ ಹಾರ್ಟಿಂದ ನಾನು ಆ ಥರ ಮೀನ್ ಮಾಡೇ ಇರೋದಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂದರೆ ಬಿಕಾಸ್ ನೀವು ತುಂಬ ಕಾಲ ಕಳೆದಿರ್ತೀರ ಆ ಪಾತ್ರ ಆಗಿ. ನನ್ನ ನೆಕ್ಸ್ಟ್ ಕ್ವೆಶನ್ ಇದ್ದಿದ್ದು ಅದೇ, ಐ ವಾಂಟೆಡ್ ಟು ನೋ, ನೀವು ಸೆಟ್ಟಲ್ಲೇ ಜಾಸ್ತಿ ಟೈಮ್ ಕಳೆದಿದ್ದೀರಾ ಅಲ್ವಾ? ಹೌದು, ಮನೆಯಲ್ಲೇ ಇರಲ್ಲ ನಾವು, ಆಲ್ಮೋಸ್ಟ್ ಸೆಟ್ಟಲ್ಲೇ ಇರ್ತೀವಿ, ಆ್ಯಕ್ಟರ್ಸ್ ಜೊತೆನೇ ಇರ್ತೀವಿ, ಆ ಕ್ಯಾರೆಕ್ಟರ್ ಆಗೇ ಇರ್ತೀವಿ. ಆ್ಯಂಡ್ ಒಂದೊಂದ್ಸಲ ನನಗೆ ಫಸ್ಟ್ರೇಟ್ ಆಗಿದ್ದು ಉಂಟು. ಈ ಒಂದೊಂದ್ಸಲ ಲೇಟ್ ನೈಟ್ ಶೂಟ್ ನಡೆಯುತ್ತೆ, ಆವಾಗೆಲ್ಲ ಹೆಂಗಂದರೆ ಈ ನೆಗೆಟಿವ್ ಕ್ಯಾರೆಕ್ಟರ್ಸ್ಗಂದರೆ ಸೋಲೋ ಸೀನ್ಸ್ಗಳು ಜಾಸ್ತಿ ಇರುತ್ತೆ. ಏನೋ ಸೀರಿಯಲಲ್ಲೇನೋ ನಡೀತಾ ಇರುತ್ತೆ, ಅದು ಆಗ್ತಾ ಇರಲ್ಲ, ನಾನೇನೋ ಒಂದು ಅಂದ್ಕೊಂಡಿರ್ತೀನಿ, ಅದು ಆಗ್ತಾ ಇರಲ್ಲ. ಆ ಥರ ಸಿಚುವೇಶನಲ್ಲೆಲ್ಲ ಸೋಲೋ ಸೀನ್ಸ್ ಇಟ್ಬಿಟ್ಟಿರ್ತಾರೆ. ಆ್ಯಂಡ್ ಅದನ್ನು ನೀವು ಸಿಂಗಲ್ ಟೇಕಲ್ಲಿ ಹೇಳಬೇಕು. ಅಂದರೆ ಸಿಂಗಲ್ ಟೇಕಲ್ಲಿ ಹೇಳಿದ್ರೆ ಅದಿನ್ನೂ ಚೆನ್ನಾಗಿ ಬರುತ್ತೆ. ಸೊ ಆ ಥರ ಒಂದು ಫುಲ್ ಸೀನು ಸಿಂಗಲ್ ಟೇಕ್ ಮಾಡಿರ್ತಾರೆ. ಆ ಥರ ಪ್ರಾಕ್ಟೀಸ್ ಮಾಡಿ ಒಂಥರ ಮೈಂಡ್ಸೆಟ್ ಹೆಂಗಾಗ್ಬಿಟ್ಟಿತ್ತು ಅಂದರೆ ಆ ಟೈಮಲ್ಲಿ, ಅಯ್ಯೋ ಸಾಕಪ್ಪ, ಒಂಥರ ನಾನು ನೆಗೆಟಿವ್ ಆಗ್ತಾ ಇದ್ದೀನಿ, ತುಂಬ ಒಂಥರ ಆ್ಯಂಗ್ಸೈಟಿ ಫೀಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು.
ಆ್ಯಂಡ್ ಅದಾದಮೇಲೆ ಟಕ್ಕಂತ ನಾನು ಒಂದು ರಿಯಾಲಿಟಿ ಶೋ ಮಾಡಿಬಿಟ್ಟೆ. ಅವಾಗ ಸ್ವಲ್ಪ ಕಾಮ್ ಆಗಿದೆ. ಎಸ್ ಎಸ್ ಇಲ್ಲ ಅಂದರೆ ತುಂಬ ಜನಕ್ಕೆ ಅದೆಂತರ ಅಂದರೆ ಅವ್ರೇನು ಬೇಕು ಅಂತ ಇನ್ಫ್ಲೂಯೆನ್ಸ್ ಆಗಲ್ಲ, ಬಿಕಾಸ್ ಅವರ ಪಾತ್ರದಲ್ಲೇ ಬೆಳಗ್ಗೆಯಿಂದ ನೈಟ್ವರೆಗೂ ನೀವು ನೆಗೆಟಿವ್ ಆಗಿ ಇರ್ತೀರಲ್ಲ, ಯೋಚನೆ ಮಾಡಿ. ಅದು ಡೆಫಿನೆಟ್ಲಿ ಅದು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗೇ ಆಗುತ್ತೆ ಮೆಂಟಲಿ. ಯು ಡೋಂಟ್ ನೋ ನೀವೇನು ಯೋಚನೆ ಮಾಡ್ತಿರ್ತೀರಾ ಅಂತ, ಬಿಕಾಸ್ ನೀವು ತುಂಬ ಟೈಮ್ ಸೆಟ್ಟಲ್ಲೇ ಕಳೆದಿದ್ದೀರಾ. ಸೊ ಆ್ಯಸ್ ಅನ್ ಆ್ಯಕ್ಟರ್ ಒಂದು ಸೆಟ್ಟಲ್ಲಿ ಏನು ಟೈಮ್ ಕಳೀತಿದ್ದೀರಾ, ನೀವು ಕ್ಯಾಮ್ರಾ ಮುಂದೆ ಹೇಗೆ ಕೆಲಸ ಮಾಡ್ತಿರ್ತೀರಾ, ಕ್ಯಾಮ್ರಾ ಹಿಂದೆ ಅಲ್ಲೊಂದು ದೊಡ್ಡ ಟೀಮ್ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲರೂ ಐ ಆಮ್ ಟಾಕಿಂಗ್ ಟೆಕ್ನಿಷಿಯನ್ಸ್ ಅಂತ. ನಿಮ್ಮ ದೃಷ್ಟಿಕೋನದಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ಆ ಟೆಕ್ನಿಷಿಯನ್ ಟೀಮ್ ಬಗ್ಗೆ, ಕ್ಯಾಮ್ರಾ ಹಿಂದೆ ಕೆಲಸ ಮಾಡ್ತಿರೋ ಸೆಟ್ ಬಗ್ಗೆ ಏನು ಹೇಳ್ತೀರಾ? ಅವರಿಲ್ಲ ಅಂದರೆ ನಾವಿಲ್ಲ, ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ. ಆ್ಯಂಡ್ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಅವರಾಗಿರ್ಬೋದು, ಅವ್ರು ನಮ್ಮನ್ನ ಚೆನ್ನಾಗಿ ತೋರಿಸೋದ್ರಿಂದನೇ ಜನ ನಮ್ಮನ್ನ ಅಷ್ಟು ಇಷ್ಟಪಡೋದಕ್ಕೆ ಸಾಧ್ಯ. ಆ್ಯಂಡ್ ಡೈರೆಕ್ಟರು ನಮಗೆ ಡೈಲಾಗ್ಸನ್ನು ಈ ಥರ ಹೇಳಬೇಕು ಅಂತ ಹೇಳ್ಕೊಟ್ಟು ಅದನ್ನು ನಾವು ಕಲ್ತ್ಕೊಂಡು ಮಾಡೋದ್ರಿಂದನೇ ನಾವು ಜನರಿಗೆ ಇಷ್ಟ ಆಗ್ತೀವಿ. ಎಂಡ್ ಆಫ್ ದ ಡೇ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡಿದ್ರಿಂದನೇ ಆ ಕ್ಯಾರೆಕ್ಟ್ರಾಗಿ ಹೊರಗಡೆ ನಾವು ಫೇಮಸ್ ಆಗೋದು, ರೆಕಗ್ನೈಸ್ ಆಗೋದು ಆಗ್ತೀವಿ. ಸೊ ಅವ್ರ ಪಾತ್ರ ಇದರಲ್ಲಿ ತುಂಬ ಮುಖ್ಯವಾದದ್ದು ಅಂತ ನಾನು ಹೇಳ್ತೇನೆ. ಎಸ್, ಅಂದರೆ ಅವ್ರವ್ರ ಕೆಲಸ ಅವ್ರವ್ರ ಕಾಂಟ್ರಿಬ್ಯೂಷನ್ ಕರೆಕ್ಟಾಗಿ ಆದಾಗ. ಹೌದು, ನಾವು ಜಸ್ಟ್ ಹೋಗುವಾಗ ಒಂದು ಪ್ಲೇನ್ ವಾಟರ್ ಥರ ಅಷ್ಟೇ. ಆ ವಾಟರ್ಗೆ ಯಾವ ಕಲರ್ ಹಾಕಬೇಕು, ಯಾವ ಶೇಪ್ ಕೊಡಬೇಕು ಅಂತ ಮಾಡೋದೇ ಈ ಟೆಕ್ನಿಷಿಯನ್ಸು. ವೆರಿ ಟ್ರೂ. ಎಸ್. ಸೊ ಇಷ್ಟು ಸುಮಾರು ಸೀರಿಯಲ್ಗಳನ್ನ ಮಾಡಿದ್ದೀರಾ, ಯಾವ ಪಾತ್ರ ನಿಮಗೆ ತುಂಬ ಮನಸ್ಸಿಗೆ ಹತ್ತಿರ ಆಯಿತು ಆ್ಯಂಡ್ ಲಾಸ್ಟ್ ಡೇ ಅದನ್ನ ಶೂಟ್ ಮಾಡೋ ದಿನ ಒಂಥರ ಸಮ್ವೇರ್ ಯು ಫೆಲ್ಟ್ ಐ ಮಿಸ್ ದಿಸ್ ಕ್ಯಾರೆಕ್ಟರ್ ಅಂತ? ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ, ನಾನು ಸೀರಿಯಲ್ ಸ್ಟಾರ್ಟ್ ಮಾಡ್ತೀನಿ, ಎಂಡ್ ಮಾಡೋದಿಲ್ಲ. ಅಂದರೆ ರೀಪ್ಲೇಸ್ ಆಗಿಬಿಡ್ತೀನಿ. ಬಿಕಾಸ್ ಅದು 1 ವರ್ಷ 2 ವರ್ಷ ಹಿಂಗೆ ಹೋಗೋದ್ರಿಂದ ಬೇರೆ ಕಡೆ ಎಲ್ಲೋ ಬ್ಯುಸಿ ಆಗಿಬಿಡ್ತೀನಿ, ಅಥವಾ ನನಗೆ ಜಾಸ್ತಿ ದಿನ ಮಾಡೋಕ್ಕಾಗದೇ ಇರುವಂಥ ಸಂದರ್ಭ ಬರುತ್ತೆ. ಫ್ಯಾಮಿಲಿಯಿಂದ ಇರ್ಬೋದು, ಅಥವಾ ಬೇರೆ ಏನೋ ರೀಸನಿಂದ ಮಾಡೋಕ್ಕಾಗದೇ ಇರ್ಬೋದು. ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಕ್ಯಾರೆಕ್ಟರ್ನ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ್ದಂದರೆ ಅದು ಮಿಥುನ ರಾಶಿ ಕನ್ನಡದಲ್ಲಿ. ಸೊ ಆ ಪಾತ್ರ ನನಗೆ ತುಂಬ ಇಷ್ಟವಾದ ಪಾತ್ರ. ಆ್ಯಂಡ್ ಆ ಟೀಮ್ ನನಗೆ ತುಂಬ ಇಷ್ಟವಾದ ಟೀಮ್. ಯಾಕಂದರೆ ತುಂಬ ಏನಂತಾರೆ, ಫ್ರೆಂಡ್ಲಿ ಆಗಿತ್ತು, ಫ್ಯಾಮಿಲಿ ಆಗಿತ್ತು. ನನಗೆ ಬೇರೆ ಕಡೆ ಎಲ್ಲ ಹೋದಾಗ, ಈವನ್ ತಮಿಳ್ ಮಾಡುವಾಗ್ಲೂ ಸ್ವಲ್ಪ ಫಸ್ಟ್ರೇಟ್ ಆಗೋದು. ಹೋಗುವಾಗ ಬೆಳಗ್ಗೆ ಎದ್ದು ಅಯ್ಯೋ ಹೋಗ್ಬೇಕಾ ಅನ್ನೋ ಥರ. ಬಟ್ ಈ ಟೀಮಲ್ಲಿ ಈ ಸೀರಿಯಲ್ ಮಾಡುವಾಗ ಆ ವೈಬೇ ಬೇರೆ ಥರ ಇತ್ತು. ಎವ್ರಿ ಡೇ ಒಂಥರ ಹೋಗಬೇಕು, ಚೆನ್ನಾಗಿ ಅನಿಸೋದು. ಆ್ಯಂಡ್ ಈ ತುಂಬ ಕಷ್ಟಪಡೋ ಇದೇ ಇರಲಿಲ್ಲ ನನಗೆ ಅಲ್ಲಿ ಆ ಟೀಮ್ ಜೊತೆ. ಆ್ಯಂಡ್ ಎಲ್ಲರೂ ಅಷ್ಟು ಚೆನ್ನಾಗಿ ಡೆವಲಪ್ ಆಗಿದ್ರು. ಆ್ಯಂಡ್ ಡೈರೆಕ್ಟರು ಅಷ್ಟೇ, ವಿನೋದ್ ಜಿ ಅವರು ಇವಾಗಿಲ್ಲ, ಬಟ್ ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಅವ್ರು ನನಗೆ ಎಷ್ಟು ಇಷ್ಟ ಆಗಿದ್ರು ಅಂದರೆ, ಫಸ್ಟ್ ಟೈಮ್ ಒಬ್ಬ ಡೈರೆಕ್ಟರು ನಮ್ಮದೆಲ್ಲ ಆ್ಯಕ್ಟಿಂಗ್ ಮುಗಿಯುತ್ತೆ, ಆ್ಯಕ್ಟಿಂಗ್ ಮುಗ್ದಿದ ತಕ್ಷಣ ಇನ್ನೂ ಸೀರಿಯಲ್ ಮುಗ್ದಿರಲ್ಲ, ಐ ಮೀನ್ ಡೇ ಮುಗ್ದಿರಲ್ಲ, ಪ್ಯಾಕಪ್ ಆಗಿರಲ್ಲ. ಬಟ್ ನಾನು ಮುಗ್ದಿದ ತಕ್ಷಣ ರಮ್ಯಾ ನಿಂದಾಯಿತು ಹೊರಡಮ್ಮ ಅಂತ ಹೇಳ್ಬಿಡೋರು. ಬಟ್ ಎಲ್ಲ ಕಡೆ ಈ ಥರ ಆಗಲ್ಲ, ಬೇಕು ಅಂತಲೇ ಲಾಸ್ಟ್ವರೆಗೂ ಕೂರಿಸ್ಕೋತಾರೆ ನಮ್ಮನ್ನು. ಯಾಕೆ, ದುಡ್ಡು ಕೊಟ್ಟಿದ್ದೀವಲ್ಲ, ಇರಲಿ ಬಿಡಿ ಈ ಥರ. ಬಟ್ ಆ ಡೈರೆಕ್ಟರು ನಮ್ಮನ್ನು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ಅಂದರೆ, ಅದಕ್ಕೆ ಎಲ್ಲೂ ನನಗೆ ಬಿಡಬೇಕು ಅಂತ ಆಗಲಿ ಅಥವಾ ಏನು ಮೈಂಡಲ್ಲೇ ಬಂದಿಲ್ಲ ನನಗೆ. ಹೌದು, ಕೊನೆವರೆಗೂ, ಫಸ್ಟ್ ಡೇಯಿಂದ ಕೊನೆವರೆಗೂ ನನಗೆ ಆ ಜರ್ನಿ ತುಂಬ ಚೆನ್ನಾಗಿತ್ತು, ಮೆಮೊರೇಬಲ್ ಅಂತ ಹೇಳ್ಬೋದು. ವೆರಿ ಟ್ರೂ. ಆ್ಯಂಡ್ ಅದು ಕೂಡ ಒನ್ ಆಫ್ ದ ಹಿಟ್ ಸೀರಿಯಲ್. ಹೌದು, ತುಂಬ ಚೆನ್ನಾಗಿ. ಆ್ಯಂಡ್ ಅದು ಆ್ಯಕ್ಚುಲಿ ಬರ್ತಿದ್ದಂಥ ಪ್ರೈಮ್ ಟೈಮ್ ಕೂಡ ಅಲ್ಲ, ಬಟ್ ಸ್ಟಿಲ್ ಅದು ಒಳ್ಳೆ ಜನರನ್ನ ರೀಚ್ ಆಗಿತ್ತು ಬಹಳ ಚೆನ್ನಾಗಿ. ಈ ಆ್ಯಕ್ಟಿಂಗ್ ಜರ್ನಿಲಿ ಅಥವಾ ರಿಯಾಲಿಟಿ ಶೋ ಜರ್ನಿಲೇ ತುಂಬ ಏನಂತಾರೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರಲೇಬೇಕು. ಇಟ್ ಕಾಂಟ್ ಬಿ ಎ ಸ್ಟ್ರೇಟ್ ಲೈನ್. ಒಂದು ಡ್ರಾಯಿಂಗ್ ಥರ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ. ಹೇಗೆ ಯುನೋ ಮಾರನೇ ದಿನ ಎದ್ದು ಮತ್ತೆ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಒಂದು ಮೋಟಿವೇಶನ್ ಬರುತ್ತೆ? ಏನೇ ಫೇಸ್ ಮಾಡಿದ್ರು ಆ ದಿನದಲ್ಲಿ, ಆ ಜರ್ನಿಲಿ ಮೆಂಟಲಿ ಹೇಗೆ ಸ್ಟೇಬಲ್ ಆಗಿರೋದು? ನನಗೆ ಲೈಫಲ್ಲಿ ನನ್ನ ಪರ್ಸ್ನಲ್ ಲೈಫು ಪ್ರೊಫೆಷ್ನಲ್ ಲೈಫನ್ನು ಯಾವತ್ತೂ ಮಿಕ್ಸ್ ಮಾಡಲ್ಲ. ನನಗೆ ಎಷ್ಟೇ ನೋವಿರಲಿ, ಎಷ್ಟೇ ದುಃಖ ಇರಲಿ, ಏನೇ ಆಗಿರಲಿ, ಕಷ್ಟ ಇರಲಿ, ದುಡ್ಡಿನ ಪ್ರಾಬ್ಲಮ್ ಇದೆಯಾ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ ಇದೆಯಾ, ಏನೇ ಇರಲಿ, ಕೆಲಸ ಅಂದಿದ ತಕ್ಷಣ ನಾನು ಎದ್ದು ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಯಾವುದೂ ತಲೆಯಲ್ಲಿ ಹಾಕ್ಕೊಳ್ಳಲ್ಲ,
ಸೆಟ್ಟಲ್ಲೂ ಆ ಥರ ಇರಲ್ಲ. ಮನೆಗೆ ಬಂದರೆ ಅದು ನಾನು ರಮ್ಯಾ ಆಗಿರ್ತೀನಿ, ಸೆಟ್ಟಿಗೆ ಹೋದರೆ ಆ ಕ್ಯಾರೆಕ್ಟರ್ ಏನಿರುತ್ತೋ ಅದು ನಾನಾಗಿರ್ತೀನಿ. ಸೊ ಯಾವತ್ತೂ ನನಗೆ ಅದು ಎಫೆಕ್ಟ್ ಮಾಡೇ ಇಲ್ಲ. ವೆರಿ ಗುಡ್. ಈ ಪಾಲಿಸಿ ಐ ಗೆಸ್ ತುಂಬ ಕಷ್ಟ ಆ್ಯಕ್ಚುಲಿ. ಕೆಲವೊಂದು ವಿಷಯದಲ್ಲಿ ನಾನು ಈ ಥರ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ. ಏನೇ ಆದರೂ ಪರವಾಗಿಲ್ಲ, ಕೆಲಸ ಫಸ್ಟು ನನಗೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲೇ ನನ್ನ ತಂದೆನ ನಾನು ಕಳ್ಕೊಂಡೆ. ಆವಾಗಿಂದ ನಾನು ಕಷ್ಟಗಳನ್ನು ಫೇಸ್ ಮಾಡಿಕೊಂಡೇ ಬಂದಿದ್ದೀನಿ. ನನಗೆ ಗೊತ್ತು ಆ ಜರ್ನಿ ಹೆಂಗಿತ್ತು ಅಂತ. ನಾನು ಯಾವತ್ತೂ ಕಷ್ಟ ಅಂತ ಅಂದ್ಕೊಳ್ಳಲ್ಲ, ಬಟ್ ಆ ಜರ್ನಿ ನನಗೆ ತುಂಬ ಬೇರೆಯವ್ರ ಥರ ಇವಾಗ ಹೋಗಿದ ತಕ್ಷಣ ನಿನಗೆ ಆ್ಯಕ್ಟಿಂಗ್ ಸಿಕ್ಬಿಡ್ತು ಅಥವಾ ಸೀರಿಯಲ್ ಸಿಕ್ಬಿಡ್ತು ಅಂತ ಇರಲಿಲ್ಲ ನನ್ನ ಜರ್ನಿ. ನಾನು ಒಂದು 100 ಕಡೆ ಟ್ರೈ ಮಾಡಿದ್ದೀನಿ, ಎಲ್ಲ ಕಡೆ ಓಡಾಡಿದ್ದೀನಿ. ಆ್ಯಂಡ್ ನಾನು ಬಂದಿದ್ದ ಟೈಮಲ್ಲಿ ಚಿಕ್ಕ ವಯಸ್ಸಲ್ಲಿ ಲೈಕ್ ಇವಾಗಿನ ಥರ ವಾಟ್ಸಪ್ಪಲ್ಲಿ ಫೋಟೋ ಸೆಂಡ್ ಮಾಡೋ ಥರ ಇರಲಿಲ್ಲ. ಆವಾಗ ಫೋಟೋಸ್ ಇಟ್ಕೊಂಡು ಕೈಯಲ್ಲಿ ಹೋಗಬೇಕು ನಾವು. ಆ ಲೈಫನ್ನು ನಾನು ನೆನೆಸ್ಕೊಂಡ್ರೆ ಆ್ಯಕ್ಚುಲಿ ನಮ್ಮಮ್ಮನ ನಾನು ತುಂಬ ಗ್ರೇಟ್ ಅಂತ ಹೇಳ್ತೀನಿ. ಅವರೇ ನನ್ನ ರೋಲ್ ಮಾಡಲ್ ಇವಾಗ್ಲೂ. ನಮ್ಮ ಡ್ಯಾಡಿ ತೀರ್ಕೊಂಡಾಗ ಶಿ ವಾಸ್ 29 ಇಯರ್ಸ್ ಏನೋ ಅಷ್ಟೇ, ಅಷ್ಟು ಚಿಕ್ಕವರಿದ್ದರು. ಆ ಟೈಮಲ್ಲಿ ಅವ್ರು ಡಿಸೈಡ್ ಮಾಡಿದ್ದು ನನ್ನ ಮಗಳಿಗೆ ಏನೋ ಒಂದು ಮಾಡಬೇಕು, ಇಲ್ಲೇ ಇರಬಾರ್ದು, ಅವಳು ಬೇರೆ ಕಡೆ ಹೋಗಬೇಕು, ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ದು. ಅವ್ರು ಡಿಸೈಡ್ ಮಾಡಿ ನನ್ನನ್ನು ಪುಷ್ ಮಾಡಿದ್ದು. ಎಲ್ಲ ಕಡೆ ಬರೋರು, ಎಲ್ಲಿ ಹೋಗ್ತೀನೋ ಎಲ್ಲ ಕಡೆ ಬರೋರು. ಆ್ಯಂಡ್ ನನಗೆ ಕೇಳ್ಕೊಳ್ಳೋಕ್ಕೆಲ್ಲ ಗೊತ್ತಾಗ್ತಿರ್ಲಿಲ್ಲ, ಸರ್ ಚಾನ್ಸ್ ಕೊಡಿ ಅಂತ. ನನಗೆ ಕೇಳ್ಕೊಳ್ಳೋಕೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮಮ್ಮ ಕೇಳೋರು, ನನ್ನ ಮಗಳಿಗೊಂದು ಚಾನ್ಸ್ ಕೊಡಿ, ಅವಳು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ. ನಿಜವಾಗ್ಲೂ ಅದನ್ನು ಇವಾಗ ನೆನೆಸ್ಕೊಂಡ್ರೆ ನನಗೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ನಮ್ಮ ಮಮ್ಮಿ ಬಗ್ಗೆ. ಅವರಿಲ್ಲ ಅಂದರೆ ನಾನು ಇವತ್ತು ಈ ಜಾಗದಲ್ಲಿ ಇರ್ತಿರ್ಲಿಲ್ಲ. ಅವರಿಂದನೇ ನಾನು ಇಲ್ಲಿರೋದು. ಇಲ್ಲ ಅಂದಿದ್ರೆ ಭದ್ರಾವತಿಯಲ್ಲಿ ಎಲ್ಲೋ ಒಂದು ಕಡೆ ಮೇ ಬಿ ಇಷ್ಟೊತ್ತಿಗೆ 1-2 ಮಕ್ಕಳು ತಾಯಿ ಆಗಿಬಿಟ್ಟು ಮಕ್ಕಳನ್ನ ನೋಡ್ಕೊಂಡು ಎಲ್ಲೋ ಒಂದು ಕಡೆ ಇರ್ತಾಯಿದ್ದೆ. ಅವರಿಂದನೇ ಇವತ್ತು ಕೋಳಿ ರಮ್ಯಾ ಅಂತ ಏನು ನನ್ನ ಜನರು ರೆಕಗ್ನೈಸ್ ಮಾಡ್ತಾರೋ ಅದು ನಮ್ಮಮ್ಮನಿಂದ. ಡೆಫಿನೆಟ್ಲಿ ನೀವು ತುಂಬ ಡಿಸಿಷನ್ಸ್ ತೊಗೊಂಡಿರ್ಬೋದು ಒಂದು ಕೆಲಸ ಅಂತ ಬಂದರೆ, ಬಟ್ ಅವತ್ತು ಅವ್ರು ಏನಾದ್ರು ಡಿಸೈಡ್ ಮಾಡಿರಲಿಲ್ಲ ಅಂದಿದ್ರೆ ನಾನು ಸ್ಟ್ರಾಂಗಾಗಿ ನಿಲ್ಲಬೇಕು, ಶಿ ಶುಡ್ ರೀಚ್ ಸಮ್ವೇರ್ ಅಂತ ಅವ್ರು ಡಿಸೈಡ್ ಮಾಡಿರಲಿಲ್ಲ ಅಂದಿದ್ರೆ ಇವತ್ತು ಡೆಫಿನೆಟ್ಲಿ ಈ ಒಂದು ಜರ್ನಿ ಬಿಲ್ಡ್ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ನಾನೇನು ಗೊತ್ತಾ, ಮಾತಾಡೋದು ಕಮ್ಮಿ, ತುಂಬ ಜಾಸ್ತಿ ಮಾತಾಡೋದು ಪಟ್ಪಟ ಅಂತ ಮಾತಾಡೋದು ಅದೆಲ್ಲ ಇಲ್ಲ. ನನ್ನ ಮನೇಲಿದ್ರೆ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ನಮ್ಮಮ್ಮ ಇವಳು ಮಾಡ್ತಾಳಾ, ಇವಳ ಕೈಯಲ್ಲಿ ಆಗುತ್ತಾ ಅಂತೆಲ್ಲ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಇಟ್ಕೊಂಡಿದ್ರು. ಆ್ಯಂಡ್ ಸೈಕಲ್ ಹೊಡಿಯೋಕ್ಕೂ ನನಗೆ ಸ್ಟ್ರೆಂತ್ ಇರಲಿಲ್ಲ ಆಗ, ಅಷ್ಟು ಸಣ್ಣಗಿದೆ. ಆ್ಯಂಡ್ ನನ್ನ ಫಿಸಿಕಲಿ ಅಷ್ಟೊಂದು ಫಿಟ್ಟಾಗಿರಲಿಲ್ಲ. ನಮ್ಮಮ್ಮ ಅದಕ್ಕೆ ಎದುರ್ಕೊಳ್ಳೋರು ಎಲ್ಲೂ ಒಬ್ಬಳೇ ಬಿಡೋದಕ್ಕೆ. ಆ್ಯಂಡ್ ಅವಾಗ ನಾನು ಪ್ರೂವ್ ಮಾಡೋಕ್ಕೆ ಏನು ಮಾಡ್ತಿದ್ದೆ ಗೊತ್ತಾ, ನೈಟ್ ಟೈಮಲ್ಲಿ ನಮ್ಮಮ್ಮ ಮಲ್ಕೊಂಡಾಗ ಸೈಕಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಮೇಲೆ ಗೊತ್ತೇ ಇದು ಅವ್ರಿಗೆ? ಗೊತ್ತು. ಆ್ಯಂಡ್ ಇನ್ನೊಂದ್ಸಲ ನಾನು ಸ್ಕೂಟಿ ತೊಗೋಬೇಕಂತ ಒಂದು ಫಸ್ಟ್ ಇಯರಲ್ಲಿ ಆಸೆ ನನಗೆ, ಸ್ಕೂಟಿ ತೊಗೋಬೇಕು. ಎಲ್ರಿಗೂ ಅವಾಗ ಒಂದೊಂದು ಆಸೆ ಇರುತ್ತಲ್ಲ, ಫಸ್ಟ್ ವೆಹಿಕಲ್ ಅಂತ. ನನಗೆ ಸ್ಕೂಟಿ ತೊಗೋಬೇಕಂತ ಆಸೆ ಇತ್ತು. ಮನೇಲಿ ಬಿಡ್ತಾ ಇಲ್ಲ, ಯಾಕಂದ್ರೆ ಇಲ್ಲ ನೀನು ಬಿದ್ದುಬಿಟ್ಟು ಬರ್ತೀಯಾ, ಬಿಕಾಸ್ ನಿನ್ನ ಕೈಯಲ್ಲಿ ಆಗಲ್ಲ, ನಿಂಗೆ ಎನರ್ಜಿ ಇಲ್ಲ ಅಷ್ಟೊಂದೆಲ್ಲ, ನೀನು ಸ್ಟ್ರಾಂಗ್ ಇಲ್ಲ, ಬೇಡ ಅಂತ. ಅಮ್ಮ ಹೇಳೋದು ಟ್ರೂನೇ. ಆ್ಯಕ್ಚುಲಿ ನಾನು ಆವಾಗ ಹಾಗೆ ಇದ್ದೆ, ಬಟ್ ನನಗೆ ತೊಗೋಬೇಕು. ಫಸ್ಟು ನನಗೆ ನೆನಪಿದೆ, ಫಸ್ಟು ಒಂದು ಪೇಮೆಂಟ್ ಬರುತ್ತೆ ನನಗೆ, ಫಸ್ಟ್ ಚೆಕ್ ಬರುತ್ತೆ. ನಮ್ಮಮ್ಮಂಗೆ ಹೇಳಲ್ಲ ಚೆಕ್ ಬಂದಿದೆ ಅಂತ. ಹೋಗಿ ಡ್ರಾ ಮಾಡಿಕೊಂಡು ಆ ದುಡ್ಡನ್ನ ಹಾಗೆ ಸ್ಕೂಟಿ ಪೆಪ್ ಈಗಲೂ ನೆನಪಿದೆ ನನಗೆ. ಪಿಂಕ್ ಕಲರ್ ಇಲ್ಲ, ಪರ್ಪಲ್ ಕಲರ್. ಪಿಂಕ್ ಕಲರ್ ಆ್ಯಕ್ಚುಲಿ ಹುಡ್ಕೊಂಡೋದೆ, ಪಿಂಕ್ ಕಲರ್ ಸಿಕ್ಕಿಲ್ಲ ನನಗೆ, ಅದಕ್ಕೆ ಪರ್ಪಲ್ ಕಲರ್ ತೊಗೊಂಡು ಅಲ್ಲಿಂದ ನಮ್ಮ ಮನೆವರೆಗೂ ಓಡಿಸ್ಕೊಂಬಂದಿದ್ದೀನಿ. ಅಂದರೆ ಅಲ್ಲೇ ನೀವು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿರೋದು, ಫುಲ್ ಕ್ಯಾಶ್ ಕೊಟ್ಬಿಟ್ಟು ಪರ್ಚೇಸ್ ಮಾಡಿ. ಅಂದರೆ ನನಗೆ ಅಷ್ಟು ಪ್ರೋ ಆಗಿಲ್ಲ ಇರಲಿಲ್ಲ ಓಡಿಸೋದ್ರಲ್ಲಿ. ನಮ್ಮಮ್ಮಂಗೆ ಗೊತ್ತಿಲ್ಲದಲ್ಲೇ ಕಳ್ತನದಲ್ಲಿ ಕಲ್ತ್ಕೊಂಡಿದ್ದೆ ನಾನು. ಆ್ಯಂಡ್ 20ಯಲ್ಲೇ ಹೋಗ್ತಾ ಇದ್ದೆ ಸೈಡಲ್ಲಿ, ಓಡಿಸ್ಕೊಂಡು ಬಂದು ಮನೆ ಮುಂದೆ ಹಾರನ್ ಮಾಡ್ತೀನಿ. ನಮ್ಮಮ್ಮ ಬರ್ತಾರೆ, ಫುಲ್ ಶಾಕು. ಏನೇ ಇದು, ಯಾಕೆ ತಗೊಂಡು ಬಂದಿದೀಯಾ, ಎಲ್ಲರೂ ಬಿದ್ದುಬಿಡ್ತೀಯ ಕಡೆ, ಬೇಡ ಆಕ್ಸಿಡೆಂಟ್ ಆಗುತ್ತೆ, ಬೇಡ. ಆಮೇಲೆ ನಾನೆಲ್ಲ ಓಡಿಸೋದನ್ನ ನೋಡಿ ಸ್ವಲ್ಪ ಸಮಾಧಾನ ಆಯಿತು ನಮ್ಮಮ್ಮಂಗೆ. ಓಕೆ, ಅಲ್ಲಿಂದ ನಮ್ಮಮ್ಮಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಯಿತು. ನನ್ನ ಮಗಳು ಇನ್ಮೇಲೆ ಒಬ್ಬಳೇ ಹ್ಯಾಂಡಲ್ ಮಾಡ್ತಾಳೆ, ಅವಳ ಕೈಯಲ್ಲಿ ಆಗುತ್ತೆ ಅಂತ ಅವತ್ತೊಂದು ದಿನ ಅಂದ್ಕೊಂಡ್ರು. ಹೌದು.
ಸೊ ಅವತ್ತು ಅಂದ್ಕೊಂಡಿದ್ಕೆ ಇವತ್ತು ನಾನು ಏನೇ ಹೇಳಿದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಮ್ಮ ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಓಕೆ ನೀನು ಮಾಡ್ತೀಯ ನನಗೆ ಗೊತ್ತು ಮಾಡು ಅಂತಲೇ ಹೇಳ್ತಾರೆ. ಎಸ್, ಒಬ್ರಂಗೆ ಹೇಳ್ಬಿಟ್ರು ಸಾಕು, ಅದೊಂದಂದ್ರೆ ಜೋಶ್ ಬರೋದೇ ಬೇರೆ ಥರ ಅದು. ಎಸ್, ಆ್ಯಂಡ್ ಆ್ಯಸ್ ವಿ ಟಾಕ್ ದಿಸ್ ನಾನು ತಿಳ್ಕೋಬೇಕು, ನಿಮ್ಮ ಒಂದು ಚೈಲ್ಡ್ಹುಡ್ ಒಂದು ಟೈಮ್ ಇರುತ್ತೆ ಗೊತ್ತಾ, ಎಸ್ಪೆಷಲಿ ನೀವು ಮೂರು ಆ ವಾತಾವರಣ ಎಲ್ಲ ತುಂಬಾ ಇನ್ಫ್ಲುಯೆನ್ಸ್ ಮಾಡುತ್ತೆ ನಮ್ಮನ್ನ. ನಾವ್ ಎಲ್ಲಿ ಬೆಳೆದಿರ್ತೀವಿ ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಅಂತಾರಲ್ಲ. ಇಮ್ಯಾಜಿನ್ ಇವಾಗ ರಮ್ಯಾ ಇಸ್ 8 years old. ಆ ಒಂದು ರಮ್ಯಾ ಇದ್ದಿದ್ದು ಹೇಗೆ, ಆ ಊರು, ಅದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಚಿಕ್ಕ ವಯಸ್ಸಲ್ಲಿ ಆ್ಯಕ್ಚುಲಿ ನನ್ನ ಬುದ್ಧಿ ಬಂದಾಗಿಂದ ನಾನು ಈ ಥರ ನೋಡ್ತಾ ಇದ್ದೀನಿ, ಅದೆಲ್ಲ ನನ್ನ ಮೆಮೊರಿ ಅಂತ ಸ್ಟಾರ್ಟ್ ಆದಾಗಿಂದ ನಾನು ನಮ್ಮ ಅಜ್ಜಿ ನೋಡಿದ್ದು. ನಮ್ಮಪ್ಪ ಅಮ್ಮಂಗೆ 3 ಜನ ಮಕ್ಕಳು, ತುಂಬ ಬಡವರಿದ್ರು. ಅದಕ್ಕೆ ಅವ್ರಿಗೆ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನ್ನನ್ನು ಅಜ್ಜಿ ಹತ್ರ ಬಿಟ್ಟಿದ್ರು. 3 ಜನನು ಅಂದರೆ ಲೈಕ್ ನಮಗೆ ಎಲ್ಲ 1.5 year 2 years ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು. ಎಲ್ಲ ಚಿಕ್ಕವರೇ ಅಲ್ಲ, ಹ್ಯಾಂಡಲ್ ಮಾಡೋಕ್ಕೆ ಅಪ್ಪ ಅಮ್ಮಂಗೆ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ನನ್ನನ್ನು ಅಜ್ಜಿ ಹತ್ರ ಬಿಟ್ಟಿದ್ರು. ಅಜ್ಜಿನೇ ನನ್ನನ್ನು ಏನು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಸ್ನಾನ ಮಾಡಿಸ್ತಾ ಇದ್ದಿದ್ದು. ಅವರು ಆ್ಯಕ್ಚುಲಿ ನಮ್ಮ ಅಜ್ಜಿನೇ ಅಪ್ಪ ಅಮ್ಮ ಎರಡೂ ಆಗಿದ್ರು ನನಗೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮನ ಕಂಡ್ರೆ ನನಗೆ ಅಷ್ಟು ಇಷ್ಟನೇ ಆಗ್ತಿರ್ಲಿಲ್ಲ. ನಮ್ಮ ಅಜ್ಜಿನೇ ನನಗೆಲ್ಲ. ನಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡೋದ್ರೆ ಇಲ್ಲ ನಾನು ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಅಲ್ಲಿಂದ ಓಡೋಗುವೆ. ಸೊ ಅಷ್ಟು ಅಜ್ಜಿ ನನಗೆ ಇಷ್ಟ. ಆ್ಯಂಡ್ ಅಜ್ಜಿ ಜೊತೆನೇ ಬೆಳೆದಿದ್ದು. ಆ್ಯಂಡ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅಜ್ಜಿಯಿಂದ ನನ್ನನ್ನು ದೂರ ಮಾಡಿಬಿಟ್ರು ನಮ್ಮ ಅಪ್ಪ ಅಮ್ಮ. ಅಂದರೆ ಆವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ನಾನು ಅವ್ರ ಜೊತೆನೇ ಇರಬೇಕಾದಂಥ ಪರಿಸ್ಥಿತಿ ಬಂತು. ಆವಾಗ ಅಲ್ಲಿಂದ ದೂರ ಮಾಡಿದ್ರು. ಆವಾಗ ನಾನು ತುಂಬ ಬೇಜಾರಾಗಿದೆ. ನಂಗೆ ಈಗಲೂ ನೆನಪಿದೆ ಆ ಡೇಸು. ಅಂದರೆ ಶನಿವಾರ ಆಗ್ತಾಯಿತ್ತು ಅಂದ ತಕ್ಷಣ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿರ್ತಾ ಇದ್ದೆ. ಅಂದರೆ ಅಷ್ಟು ಇಷ್ಟ ನನಗೆ ಅಜ್ಜಿ ಅಂದರೆ. ಆ್ಯಂಡ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಡ್ಯಾಡಿ ಆ ಪ್ಲೇಸನ್ನು ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಡ್ಯಾಡಿ ಜೊತೆ ಸಖತ್ತು ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಮ್ಮ ಅಕ್ಕ ನನ್ನ ತಮ್ಮ ಅಷ್ಟು ಕ್ಲೋಸ್ ಇರ್ತಿರ್ಲಿಲ್ಲ ನಮ್ಮ ಡ್ಯಾಡಿ ಜೊತೆ. ನಾನು ಮಾತ್ರ ನಮ್ಮ ಡ್ಯಾಡಿ ಜೊತೆ ಅಂಟ್ಕೊಂಡೇ ಇರ್ತಾಯಿದ್ದೆ. ಆ್ಯಂಡ್ ಅವರು ನನಗೀಗಲೂ ನೆನಪಿದೆ, ಹೊರಗಡೆ ಹೋಗುವಾಗ ನಂಗೆ ನಡೆಯೋಕ್ಕಾಗ್ತಿರಲಿಲ್ಲ, ಹೆಲ್ತ್ ಇಶ್ಯೂಸ್ ಇತ್ತಲ್ಲ, ಅವ್ರ ಭುಜದ ಮೇಲೆ ಹಿಂಗೆ ಕುತ್ಕೊಂಡು ಹೋಗ್ತಾಯಿದ್ದೆ ನಾನು. ಆ್ಯಂಡ್ ಹಾಗೆ ಎಲ್ಲ ಕಡೆ ಸುತ್ತಿಸೋರು ನನ್ನನ್ನು. ಆವಾಗ ಅಲ್ಲಿ ಸಂತೆ ಅಂತೆಲ್ಲ ನಡೀತಾ ಇತ್ತಲ್ವ, ಆವಾಗೆಲ್ಲ ನನ್ನನ್ನು ಈ ಥರ ಎತ್ಕೊಂಡು ಫುಲ್ ನೋಡು ಮಗಳೇ ನೋಡು ಏನು ಬೇಕು ಕೇಳು ಕೊಡಿಸ್ತೀನಿ ಅಂತ. ಅವ್ರು ನಮ್ಮ ಅಕ್ಕ ತಮ್ಮಗೆ ಇಬ್ಬರಿಗೂ ಏನು ಕೊಡಿಸ್ತಾ ಇರಲಿಲ್ಲ, ನನಗೆ ಮಾತ್ರ ಕೊಡಿಸೋರು. ಆವಾಗ ಜೇಮ್ಸ್ ಅಂತ ಚಾಕ್ಲೇಟ್ ಇದೆ, ಇವಾಗಲೂ ಇದೆ ಅದು. ಆವಾಗ ತಾನೇ ಅದು ಬಂದಿತ್ತು ಆಯಿತಾ. ಆವಾಗ ನನಗೆ ಅದು ನೋಡಿದ್ರೆ ಅದು ತೊಗೋಬೇಕಂತ ಆಸೆ. ಯಾರಿಗೂ ಗೊತ್ತಿಲ್ಲದಾಗೆ ನಮ್ಮಪ್ಪ ಆವಾಗ 5 ರೂಪಾಯಿ ಅದು ಆವಾಗ ಅದನ್ನು ಕೊಡಿಸೋರು. ಆ ಮೆಮೊರಿ ನನಗೆ ಇವಾಗಲೂ ಇದೆ. ಆ್ಯಂಡ್ ರಾತ್ರಿ ಮಲ್ಗುವಾಗಲೂ ಅಷ್ಟೇ, ಯಾರು ಎಲ್ಲಿ ಮಲ್ಕೊತಾರೋ ಗೊತ್ತಿಲ್ಲ, ನಾನು ನಮ್ಮ ಅಪ್ಪನ ಎದೆ ಮೇಲೆ ಮಲ್ಕೋಬೇಕು. ಅಪ್ಪ ಕತೆ ಹೇಳ್ತಾ ಇರಬೇಕು, ನಾನು ಅದನ್ನು ಕೇಳಿಸ್ಕೋಬೇಕು, ಹಾಗೇ ನಿದ್ದೆ ಮಾಡಬೇಕು. ಇದು ನನ್ನ ರೊಟೀನ್ ಆಗಿತ್ತು ಆವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ. ಇದೆಲ್ಲ ಭದ್ರಾವತಿಯಲ್ಲೇ ಚಿಕ್ಕವಳಿದ್ದಾಗ. ಐ ವಾಸ್ ಲೈಕ್ 1st standard 2nd standard ಅಷ್ಟೇ. ನಾನು ತುಂಬ ದೊಡ್ಡವಳೇನಿರಲಿಲ್ಲ ಆವಾಗ. ಆ್ಯಂಡ್ ಒಂದು ಮೂಮೆಂಟ್ ಅಪ್ಪನೇ ಎಲ್ಲ ಆಗ್ಬಿಟ್ಟಿದ್ರು ನಮಗೆ. ಅಂದರೆ ಅಮ್ಮ ಯಾಕೆ ಅಷ್ಟು ಹತ್ತಿರ ಇರಲಿಲ್ಲ ಅಂದರೆ, ಅಮ್ಮ ಹೊರಗಡೆ ಕೆಲ್ಸಕ್ಕೆ ಹೋಗೋರು, ಹೂವು ಮಾರ್ತಾಯಿದ್ರು ಅಮ್ಮ ಆವಾಗ. ಅಮ್ಮ ಹೋಗ್ಬಿಡೋರು. ಅಮ್ಮನ ಕಂಡ್ರೆ ಇಷ್ಟನೇ ಆಗ್ತಿರ್ಲಿಲ್ಲ ನನಗೆ ಅವಾಗ. ಬಿಕಾಸ್ ಅಮ್ಮ ಮನೇಲಿ ಇರ್ತಾ ಇರಲಿಲ್ಲಲ್ಲ, ನಮಗೆ ಪ್ರೀತಿ ಕೊಡ್ತಾ ಇರಲಿಲ್ಲಲ್ಲ. ಅಪ್ಪನೇ ಎಲ್ಲ ಮಾಡೋರು, ಜಡೆ ಹಾಕೋರು, ಸ್ನಾನ ಮಾಡಿಸೋರು. ನನಗೆ ಅಲ್ಲೂಚಕ್ಕೆ ಬರ್ತಾ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಈಗಿನ ಮಕ್ಳ ಥರ ನನಗೆ ಅಷ್ಟೊಂದು ಬ್ರೇವ್ ಇರಲಿಲ್ಲ ನಾನು ಅವಾಗ. ಅಪ್ಪನೇ ಎಲ್ಲ ಬೆರಳಲ್ಲಿ ಉಜ್ಜಿಸೋರು. ನನಗೆ ಈಗಲೂ ನೆನಪಿದೆ, ಅಷ್ಟು ಹತ್ತಿರ ಆಗಿದ್ರು ಅಪ್ಪ. ಆ್ಯಂಡ್ ನನಗೆ ಏನಂದರೆ ಶನಿವಾರ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದರೆ ಅವಾಗೆಲ್ಲ ಶನಿವಾರ ಬೇಗ ಹೋಗಬೇಕಾಗಿತ್ತು ಸ್ಕೂಲ್ಗೆ. 7:30 8 o'clock ಸ್ಕೂಲ್ ಇರ್ತಾಯಿತ್ತು. ಆ ಟೈಮಲ್ಲಿ ನನ್ನ ಮಗಳು ಬೇಗ ಹೇಳೋಕ್ಕಾಗಲ್ಲ ಅಂತ ಅವ್ರು ಹೇಳಿಸ್ತಾನೆ ಇರಲಿಲ್ಲ ನನ್ನನ್ನು. ಶನಿವಾರ ನಾನು ಸ್ಕೂಲ್ಗೆ ಹೋಗಿರೋ ನೆನಪೇ ಇಲ್ಲ ನನಗೆ. ಅಷ್ಟು ಮುದ್ದು ಮಾಡಿ ಬೆಳೆಸ್ತಾಯಿದ್ರು. ಅಂದರೆ ನಾನು ಅಜ್ಜಿ ಮನೆಯಿಂದ ಕರ್ಕೊಂಡು ಬಂದ್ರಲ್ಲ, ಅಜ್ಜಿನ ಬಿಟ್ಟಿರೋಕ್ಕಾಗ್ತಿರ್ಲಿಲ್ವಲ್ಲ, ಆ ಪ್ರೀತಿ ಕೊಡೋಕ್ಕೋಸ್ಕರ ಅವ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾಯಿದ್ರು. ಆ್ಯಂಡ್ ಫಿಸಿಕಲಿನೂ ಅಷ್ಟು ಫಿಟ್ಟಾಗಿರಲಿಲ್ಲ ನಾನು. ಅಂದರೆ ತುಂಬ ಪ್ರಾಬ್ಲಮ್ ಇತ್ತು, ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು. ಅದಕ್ಕೆ ಅವ್ರು ನನ್ನನ್ನು ತುಂಬ ಕೇರ್ ಮಾಡಿ, ಅಂದರೆ ನನಗೊಂದು ಬಾತ್ರೂಮ್ಗೆ ಹೋಗೋಕ್ಕೂ ಹೆಂಗೆ ಹೋಗೋದಂತ ಗೊತ್ತಿರಲಿಲ್ಲ. ನಮ್ಮ ಡ್ಯಾಡಿನೇ ಎಲ್ಲ ಮಾಡಿಸ್ತಾ ಇದ್ದಿದ್ದು. ಅಷ್ಟು
ಅಷ್ಟು ಲವ್ ಕೊಟ್ಟು ಬೆಳೆಸಿದ್ರು. ಆವಾಗ ಅಮ್ಮ ನೋವೇರ್ ನನಗೆ. ಹೊರಗಡೆ ಕೆಲ್ಸಕ್ಕೆ ಹೋಗೋರು, ನಾವು ಸ್ಕೂಲಿಗೆ ಹೋಗಿರ್ತಿದ್ವಿ, ಆವಾಗ ಮನೆಗೆ ಬರೋರು, ಆಮೇಲೆ ನಾವು ಸಂಜೆ ಬರೋ ಅಷ್ಟೊತ್ತಿಗೆ ಮತ್ತೆ ಹೋಗ್ಬಿಟ್ಟು ಅದು ಏನೇನೋ ಇರುತ್ತಲ್ಲ ಕೆಲಸಗಳು, ಬಿಸ್ನೆಸ್ ಅಂದಮೇಲೆ ಇರುತ್ತಲ್ಲ, ಮತ್ತೆ ಹೋಗ್ಬಿಟ್ಟು ಮಾಡೋರು. ಹಿಂಗಾಗ್ತಾಯಿತ್ತು. ಒನ್ ಟೈಮಲ್ಲಿ ನಾನು ನಮ್ಮಪ್ಪನ ಕಳ್ಕೊಂಬಿಡ್ತೀನಿ. ಆ ಏಜಲ್ಲಿ ನನಗೆ ಗೊತ್ತೇ ಇಲ್ಲ ನಮ್ಮಪ್ಪ ವಾಪಸ್ ಬರಲ್ಲ ಅನ್ನೋ ಏಜ್ ಅದು. ಐ ವಾಸ್ 4th standard, 5th standard, 4th standard. 10 years. ಹಾಂ, ಅವಾಗ ನನಗೆ ಒಂದು ಅರಿವೇ ಇಲ್ಲ, ನಮ್ಮ ಸತ್ತೋರು ಮತ್ತೆ ವಾಪಸ್ ಬರಲ್ಲ ಅನ್ನೋ ಅರಿವೇ ಇಲ್ಲ ನನಗೆ. ಈಗಿನ ಮಕ್ಳಿಗಾದ್ರೆ ಗೊತ್ತಿರುತ್ತೆ, ಆವಾಗೆಲ್ಲ ನಮ್ಗೆ ನಾಲೆಡ್ಜೇ ಇಲ್ಲ. ನಮ್ಮಪ್ಪ ಸತ್ತೋಗಿದ್ದಾರೆ ಅನ್ನೋ ವರ್ಡೇ ನನಗೇನಂತಲೇ ಗೊತ್ತಿಲ್ಲ ನನಗೆ. ಅಂದರೆ ಅದುವರೆಗೂ ನಾನು ಯಾರು ಸತ್ತೋಗಿರೋದನ್ನೇ ನೋಡಿಲ್ಲ ಲೈಫಲ್ಲಿ. ಆ್ಯಂಡ್ ಆ ಟೈಮಲ್ಲಿ ಯು ಡೋಂಟ್ ಬಿಲೀವ್, ನಾನು ಹೊರಗಡೆ ಹೋಗಿ ಆಟಾಡ್ತಾ ಇದ್ದೀನಿ ಬೇರೆ ಮಕ್ಕಳ ಜೊತೆ. ನಂಗೆ ನೆನಪಿದೆ ಆ ಹೋಲ್ ಇದು ಏನು ನಡೀತಾ ಇದೆ ಅಂತ. ಎಲ್ಲರೂ ಅಳ್ತಾ ಇದ್ದಾರೆ, ಅಪ್ಪನ ಮುಂದೆ ಕೂತ್ಕೊಂಡು ಅಳ್ತಾ ಇದ್ದಾರೆ, ಆ್ಯಂಡ್ ಏನೇನೋ ನಡೀತಾ ಇದೆ ಅಲ್ಲಿ. ಬಟ್ ನಾನು ಹೊರಗಡೆ ಆಟಾಡ್ತಾ ಇದ್ದೀನಿ. ಅಂದರೆ ನಾನು ಹತ್ತಿದ್ದೀನಿ, ಹತ್ತಿಲ್ಲ ಅಂತಲ್ಲ, ಅಮ್ಮ ಕರ್ಕೊಂಡು ಹೋದರು ನಮ್ಮನ್ನು, ಅಲ್ಲಿ ಅಳ್ತಾ ಇದ್ದೀವಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಹೋಗಿ ಆಟಾಡ್ತಾ ಇದ್ದೀನಿ. ಅಂದರೆ ಮಣ್ಣು ಮಾಡೋದು ಅದು ಇದು ಎಲ್ಲ ಕಾರ್ಯ ಇರುತ್ತಲ್ಲ, ಆ ಟೈಮಲ್ಲೆಲ್ಲ ಅಪ್ಪ ವಾಪಸ್ ಬರೋದೇ ಇಲ್ಲ ಅಂತ ನನಗೆ ಗೊತ್ತೇ ಇಲ್ಲ. ಆ್ಯಂಡ್ ಈಗಲೂ ಎಷ್ಟೊಂದು ಸಲ ನನಗೆ ಕನ್ಸಲ್ಲಿ ಬರ್ತಾರೆ. ಆ್ಯಂಡ್ ಅದೇ ಸೀನ್ ಇರುತ್ತೆ, ಅಪ್ಪನ ಜೊತೆ ಇದ್ದೀನಿ, ಅಪ್ಪ ಎಲ್ಲ ಮಾಡ್ತಾ ಇದ್ದಾರೆ, ನನಗೆ ತಲೆ ಬಚ್ತಾ ಇದ್ದಾರೆ, ಸ್ನಾನ ಮಾಡಿಸ್ತಾ ಇದ್ದಾರೆ. ಈಗಲೂ ಅವ್ರನ್ನ ನಾನು ಅಷ್ಟು ಮಿಸ್ ಮಾಡ್ಕೊತೀನಿ. ಆ್ಯಕ್ಚುಲಿ ಅಪ್ಪಂಗೆ ತುಂಬ ಆಸೆ ಇತ್ತು, ನನ್ನ ಮಗಳನ್ನ ಲಾಯರ್ ಮಾಡಬೇಕು, ಪೊಲೀಸ್ ಮಾಡಬೇಕು, ಅಂದರೆ ಸ್ಟ್ರಾಂಗ್ ಆಗಿರಬೇಕು ಅವಳು. ಯಾವಾಗಲೂ ನಾನು ನಮ್ಮಪ್ಪನ ಕಾನ್ವರ್ಸೇಷನ್ ಹೆಂಗಿರ್ತಿತ್ತಂದರೆ, ಮಗಳೇ ನೀನು ಯಾವ್ದಾನ ಹುಡುಗ ನಿನ್ನನ್ನು ರೇಗಿಸ್ತಾ ಅಂದರೆ ಕಲ್ಲು ತೊಗೊಂಡು ಹೊಡೆದ್ಬಿಡು, ಯಾರಿಗೂ ಯೋಚನೆ ಮಾಡಬೇಡ, ನಿಮ್ಮ ಅಪ್ಪ ಇದ್ದೀನಿ, ನಾನು ನೋಡ್ಕೊತೀನಿ ಅಂತ ಆ ಥರ ಕಾನ್ಫಿಡೆನ್ಸ್ ಕೊಡೋರು ನನಗೆ. ಮೇ ಬಿ ಆ ಕಾನ್ಫಿಡೆನ್ಸೇ ನನ್ನನ್ನು ಇಷ್ಟು ಸ್ಟ್ರಾಂಗಾಗಿ ಇಟ್ಟಿದೆ ಅಂತ ನಾನು ಅಂದ್ಕೊತೀನಿ. ಡೆಫಿನೆಟ್ಲಿ. ನನಗೆ ಆ್ಯಕ್ಚುಲಿ ನನ್ನ ಎಮೋಷ್ನಲ್ಸ್ನ ಅಥವಾ ಏನೂ ಹೊರಗಡೆ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಇಲ್ಲ ಐ ಆಮ್ ಟೆಲ್ಲಿಂಗ್ ಯು, ತುಂಬ ಹೆಮ್ಮೆ ಆಗ್ತಿದೆ. ಆ್ಯಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ನಿಮ್ಮ ತಂದೆ ಯಾವ ಲೆವೆಲ್ ಹೆಮ್ಮೆ ಪಡ್ತಿರ್ತಾರೆ ಅಂದರೆ ಟು ಸಿ ಯು ಹಿಯರ್ ಟುಡೇ. ಅವ್ರು ಏನು ಆಸೆ ಪಟ್ಟಿದ್ರಲ್ವ, ನಿಮ್ಮನ್ನ ಕಾನ್ಫಿಡೆಂಟ್ ಹುಡುಗಿಯಾಗಿ ನೋಡ್ಬೇಕು ನಾನು ಅಂತ. ಬರೀ ಕಲ್ಲು ತೊಗೊಂಡು ಹೊಡಿಯೋದಲ್ಲ, ಹೇಗೆ ನಿಮ್ಮನ್ನಷ್ಟೇ ಅಲ್ಲ, ಐ ಆಮ್ ಶ್ಯೂರ್ ನಿಮ್ಮ ಸುತ್ತ 10 ಹುಡುಗಿರಿದ್ರು ನಿಮ್ಗೆ ಒಂದು ಕೆಪಾಸಿಟಿ ಇದೆ ಟು ಪ್ರೊಟೆಕ್ಟ್ ದೆಮ್ ಅನ್ನೋದು ಅವ್ರಿಗೆ ಗೊತ್ತಿದೆ ಈ ವಿಷಯ ಅನ್ನೋದು ವಿ ಆಲ್ ಕ್ಯಾನ್ ಫೀಲ್. ತುಂಬ ಖುಷಿ ಅಂದರೆ ಈ ಹುಡುಗಿನ ಹೀಗೆಲ್ಲ ಒಂದು ಜರ್ನಿನ ಜೀವಿಸಿರೋದು ಅಂತ ಅನಿಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಏನಂತಾರೆ, ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಈ ಇಂಡಸ್ಟ್ರಿಗೆ ಎಂಟ್ರಾಗಿ ಈ ಥರ ಒಂದು ಸ್ಥಾನ ಪಡ್ಕೊಳ್ಳೋದು ಏನಂತಾರೆ, ಇದೊಂದು ಸಿನಿಮಾ ಕಥೆ ಥರನೇ. ನನಗೂ ಒಂದೊಂದ್ಸಲ ಅದೇ ಥರ ಅನ್ಸುತ್ತೆ. ಎನಿ ಲಿಂಕ್ ಇದೆಯಲ್ಲ, ಅದು ಈಸಿನೇ ಅಲ್ಲ. ಪರಿಚಯ ಇದ್ದರೂ ಹಿಂಗೆ ಬಂದೆ ಹಾಗೆ ಬಂದೆ ಅನ್ನೋದು ಒಂದು ಜರ್ನಿನೇ, ಬಟ್ ದಿಸ್ ಈಸ್ ಸಮಥಿಂಗ್ ಎಲ್ಸ್. ಆ್ಯಂಡ್ ನೀವು ಇವಾಗಲ್ಲ, ಆವಾಗಿಂದನೇ ಯು ಬೀನ್ ಅ ಸ್ಟ್ರಾಂಗ್ ಗರ್ಲ್, ಡೌಟೇ ಇಲ್ಲ. ಅದು ಸೋ ಪ್ರೌಡ್ ಆಫ್ ಯು, ವೆರಿ ವೆರಿ ಪ್ರೌಡ್ ಆಫ್ ಯು. ನಂಗೆ ಈಗಲೂ ಅಪ್ಪ ಇಲ್ಲ ನಮ್ಮ ಜೊತೆ ಅಂತ ನಾನು ಯಾವತ್ತೂ ಫೀಲ್ ಮಾಡಲ್ಲ. ಈಗಲೂ ಇದ್ದಾರೆ, ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಅವರು ಅಂತಲೇ ಅನ್ಕೊತೀನಿ. ಈಗಲೂ ಕನ್ಸಲ್ಲಿ ಬರ್ತಾರೆ, ಚೆನ್ನಾಗಿರುತ್ತೆ ಆ ಮೂಮೆಂಟ್ ಎಲ್ಲ, ಬೆಳಗ್ಗೆ ಎದ್ದಾಗ ನೆನೆಸ್ಕೊಳ್ಳೋದಕ್ಕೆ. ಅದು ಅಂದರೆ ಆ ಥರ ಕನ್ಸಲ್ಲಿ ಬರೋದೂ ದೇ ಟೆಲ್, ಅದು ಎಲ್ರಿಗೂ ಹಂಗೆ ಆಗಲ್ಲ. ಯು ಶುಡ್ ಬಿ ರಿಯಲಿ ಅಟ್ಯಾಚ್ ಟು ದಟ್ ಪರ್ಸನ್. ಆಮೇಲೆ ಆ ಪರ್ಸನ್ ನಿಮ್ಮನ್ನು ಅಷ್ಟು ಇಷ್ಟಪಡಬೇಕು ನಿಮ್ಮ ಕನ್ಸಲ್ಲಿ ಬರೋದಕ್ಕೆ ಅಲ್ವಾ. ಆ್ಯಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ಹಿ ರಿಯಲಿ ಲವ್ಸ್ ಯು ಸೋ ಮಚ್. ಆ್ಯಂಡ್ ತುಂಬ ಖುಷಿ ಪಡ್ತಾರೆ ನೀವೇನೇ ಕೆಲಸ ಮಾಡ್ತಿದ್ರು ಇವತ್ತು ಅಂತ. ಸೊ ಹೀಗಿತ್ತು ಒಂದು ಫೇಸ್ ಆಫ್ ಲೈಫ್. ಬಟ್ ಅದಾದಮೇಲೆ ಸ್ಕೂಲ್ ಅಂತ ಬರುತ್ತೆ, ಕಾಲೇಜ್ ಅಂತ ಬರುತ್ತೆ, ಅಲ್ಲೆಲ್ಲ ಯು ಹ್ಯಾವ್ ಟು ಬಿ ಆನ್ ಆ್ಯಕ್ಟಿವ್ ಕಿಡ್. ಸ್ಕೂಲಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ ನಾನು. ಅಂದರೆ ನಾನು ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳಿದ್ನಲ್ಲ, ಅದರಿಂದ ನಾನು 1 to 4th ವರ್ಗೂ ನಾನು ಸ್ಕೂಲ್ಗೆ ಹೋಗಿದ್ರೆ ನೆನಪಿಲ್ಲ. ಯಾವಾಗಲೂ ನಾನು ಹಾಸ್ಪಿಟಲ್ ಇರ್ತಿದ್ದೆ, ಇಲ್ಲಾಂದರೆ ಮನೇಲಿ ಮಲ್ಕೊಂಡು ಹುಷಾರಿರಲಿಲ್ಲ. ಆ್ಯಂಡ್ ನನಗೆ TB ಆ ಥರ ಏನೇನೋ ಸ್ವಲ್ಪ ಪ್ರಾಬ್ಲಮ್ ಇಶ್ಯೂಸ್ ಇತ್ತು. ಸೊ ಹಾಗಾಗಿ ನನಗೆ ಸ್ಕೂಲ್ ಲೈಫನ್ನ ಅಷ್ಟೊಂದು ಎಂಜಾಯ್ ಮಾಡೋದಕ್ಕಾಗಲಿಲ್ಲ.
1 to 4th ಸ್ಟ್ಯಾಂಡರ್ಡ್ ನಂಗೆ ನೆನಪಿಲ್ಲ, ಸ್ಕೂಲ್ ಲೈಫ್ ನೆನಪಿಲ್ಲ ನನಗೆ. ನೆನಪಿರೋದೆಲ್ಲ ಈ ಥರ ಮೂಮೆಂಟ್ಸ್ ಅಷ್ಟೇ. ನಾ ಹಾಸ್ಪಿಟಲಲ್ಲಿದ್ದೀನಿ, ಅಪ್ಪ ಕೇರ್ ಮಾಡ್ತಾ ಇದ್ದಾರೆ, ಈ ಥರ ಎಲ್ಲ ಓಡಾಡ್ತಾ ಇದ್ದೀವಿ. ರಾತ್ರಿ ನನ್ನನ್ನು ಹುಷಾರು ತಪ್ಪಿದ್ದೀನಿ ಅಂತ ಎತ್ಕೊಂಡು ಹೋಗ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ. ಈ ಥರದ್ದೇ ಮೆಮೊರೀಸ್ ನನಗೆ ಜಾಸ್ತಿ ಇರೋದು ಸ್ಕೂಲ್ ಲೈಫಲ್ಲಿ. ಅದಾದಮೇಲೆ ಅಪ್ಪ ತೀರ್ಕೊಂಡಾದಮೇಲೆ ಸ್ವಲ್ಪ ಎಲ್ಲರೂ ಏನು ಮಾಡಿದೆ, ಎಲ್ಲರೂ ಒಂದಷ್ಟು ಜನ ಫ್ಯಾಮಿಲಿಲೆಲ್ಲ ಇರ್ತಾರಲ್ಲ, ಆ ಅಪ್ಪ ಇಲ್ಲ ಇನ್ನೇನು ಇವ್ರು ಅಷ್ಟೇ ಅನ್ನೋ ವರ್ಡ್ ಸ್ಟಾರ್ಟ್ ಆಗ್ತಾ ಹೋಯ್ತು. ಅಲ್ಲಿವರೆಗೂ ನಾನು ಝೀರೋ ಓದೋದ್ರಲ್ಲಿ, ನನಗೇನು ಗೊತ್ತಿಲ್ಲ, ABCD ಗೊತ್ತಿಲ್ಲ ನನಗೆ. ಹಾಗೆ ಪಾಸ್ ಮಾಡೋರು ಆವಾಗೆಲ್ಲ, ಅಷ್ಟೊಂದೆಲ್ಲ ನೋಡ್ತಾ ಇರಲಿಲ್ಲ ಅಲ್ಲ, ಹಾಗೆ ಪಾಸ್ ಮಾಡೋರು. ಬಟ್ 7th ಸ್ಟ್ಯಾಂಡರ್ಡಲ್ಲಿ ನನಗೆ ಇದು ಸ್ಟಾರ್ಟ್ ಆಯಿತು, ಏನು ವೆರಿ ಅಂತಾರಲ್ಲ, ಓದಬೇಕು, ನಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅದು ಮೈಂಡಿಗೆ ಬಂದ್ಬಿಡ್ತು ನನಗೆ. ಯಾಕಂದರೆ ನಮ್ಮಮ್ಮ ಒಬ್ಬರೇ ಇದ್ದಾರೆ, ಅವ್ರು ಇಷ್ಟು ಕಷ್ಟಪಡ್ತಾ ಇದ್ದಾರೆ ನಮ್ಮನ್ನು ಓದಿಸೋದಕ್ಕೆ, ನಮ್ಗೆ ತಂದೆ ಬೇರೆ ಇಲ್ಲ. ನಾನು ಇವಾಗಲಿಂದನೇ ಚೆನ್ನಾಗಿ ಓದಿದ್ರೇ ನಾನು ಮುಂದೆ ಏನಾದರೂ ಮಾಡೋದಕ್ಕಾಗೋದು ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ನಾನು ಬೇಕಂತಲೇ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಫೋರ್ಸ್ಫುಲಿ, ನನಗೆ ತಲೆಗೆ ಹೋಗ್ತಾನೆ ಇರಲಿಲ್ಲ. ಯಾಕಂದರೆ ಈ ಬೇಸ್ ನನಗೆ ಚೆನ್ನಾಗಿರಲಿಲ್ವಲ್ಲ. 1 to 4th ಸ್ಟ್ಯಾಂಡರ್ಡ್ ನನಗೇನು ಗೊತ್ತಿರಲಿಲ್ಲಲ್ಲ. ಬಟ್ ನಾನು ತುಂಬ ಕಷ್ಟಪಟ್ಟಿದ್ದೀನಿ 7th ಸ್ಟ್ಯಾಂಡರ್ಡಲ್ಲಿ. ಆವಾಗಿಂದ ನಾನು ಸ್ವಲ್ಪ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆವಾಗಿಂದ ನನಗೆ ಯಾರ ಹೆಲ್ಪು ಬೇಕಾಗಿರಲಿಲ್ಲ. 7th ಸ್ಟ್ಯಾಂಡರ್ಡಿಂದ ನಾನೇ ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು, ಜಡೆ ಹಾಕ್ಕೊಳ್ಳೋದು, ಆ್ಯಂಡ್ ಎಲ್ಲ ನನಗೆ ನಾನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಮ್ಮನೂ ಇರ್ತಿರ್ಲಿಲ್ಲ ಮನೆಯಲ್ಲಿ. ಸೊ ಅದಾದ್ಮೇಲೆ ವೆರಿ ಸೂನ್ ನೀವು ಕೆಲಸ ಮಾಡಕ್ ಶುರು ಮಾಡಿದ್ದು. ಹೌದು, ರಿಯಾಲಿಟಿ ಶೋನು ಅದೆಲ್ಲ ಆಗಿದ್ದಕ್ಕೇನೆ ನನಗೆ ಸ್ವಲ್ಪ ಧೈರ್ಯ ಅಂತ ಬಂದಿದ್ದು, ಎಲ್ಲದನ್ನು ಫೇಸ್ ಮಾಡೋದಕ್ಕೆ. ಆ್ಯಂಡ್ ಎಸ್, ಮನೆಗೊಬ್ಬರು ನಮ್ಮ ಊರ ಕಡೆಯವರೇ ಯಾರೋ ಒಬ್ಬರು ಡೈರೆಕ್ಟ್ರು ಮನೆಗೆ ಬರ್ತಾರೆ ಆ್ಯಂಡ್ ನನ್ನ ಫೋಟೋಸ್ ಎಲ್ಲ ತೊಗೋತಾರೆ ಚಿಕ್ಕವಳಿದ್ದಾಗ. ಆ್ಯಂಡ್ ಈ ಹುಡುಗಿ ನೋಡಿದ್ರೆ ಏನಾದರೂ ಮಾಡ್ತಾಳೆ ಅಂತ ಅನ್ನಿಸ್ತಾ ಇದೆ, ನಾನು ಏನಾದರೂ ಇದ್ದರೆ ಹೇಳ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಅವರು ಇಲ್ಲಿಂದ ಬ್ಯಾಂಗ್ಳೂರಿಂದ ಅಲ್ಲಿ ಕರೆಸ್ಕೋತಾರೆ, ಆಡಿಷನ್ಸ್ಗೆಲ್ಲ ಕಳಿಸ್ತಾರೆ. ಆ್ಯಂಡ್ ಚಂದ್ರಶೇಖರ್ ಸರ್ ಅಂತ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಮರೆಯೋಕ್ಕಾಗಲ್ಲ. ಮಠ ಸರ್ ಆಗಿರ್ಬೋದು, ಚಂದ್ರಶೇಖರ್ ಸರ್ ಆಗಿರ್ಬೋದು, ಅವರಿಬ್ಬರು ನನಗೆ ಹೆಲ್ಪ್ ಮಾಡಿದ್ದಾರೆ ಆ ಟೈಮಲ್ಲಿ. ಹೌದು, ಅಂದರೆ ರೈಟ್ ಟೈಮಲ್ಲಿ ರೈಟ್ ಪೀಪಲ್ನ ಮೀಟ್ ಮಾಡ್ಬೇಕಂತ ಹೇಳ್ತಾರಲ್ಲ. ಸೊ ನಿಮಗೆ ನಿಮ್ಮಲ್ಲಿ ಒಂದು ಏನೋ ಟ್ಯಾಲೆಂಟ್ ಇದೆ ಅನ್ನೋದನ್ನ ಗುರುತಿಸಿ ಅದು ಇಲ್ಲಿವರೆಗೂ ಕರ್ಕೊಂಡು ಬರಬೇಕಂದ್ರೆ ಅದೆಲ್ಲ ಆಗಬೇಕು. ಸೊ ವೆರಿ ಸೂನ್ ಈ ಕೆಲಸ ಎಲ್ಲ ಸ್ಟಾರ್ಟ್ ಆಗೋಗುತ್ತೆ ಆ್ಯಂಡ್ ಫೈನಾನ್ಷಿಯಲಿ ಅರ್ನ್ ಮಾಡೋಕ್ಕೆ ಶುರು ಮಾಡ್ತೀರಾ ಅಲ್ವಾ? ಅಂದರೆ ಎಷ್ಟೊಂದು ಜನಕ್ಕೆ ಓದಾದ್ಮೇಲೆ 20s ಅರ್ಲಿ 20s ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮಗೆ ಟೀನೇಜಲ್ಲೇ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗೋಯ್ತು. ಸೊ ಈ ಇಂಡಿಪೆಂಡೆಂಟ್ ಲೈಫ್ ಅನ್ನೋದಿರುತ್ತೆ ಗೊತ್ತಾ, ಅಂದರೆ ಇಂಡಿಪೆಂಡೆಂಟ್ ಇನ್ ದ ಸೆನ್ಸ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು. ನೀವು ಇವಾಗ ಅದು ಎಷ್ಟು ನನಗೆ ಮುಖ್ಯ ಆಗಿತ್ತು ಆ್ಯಂಡ್ ಅದು ಎಷ್ಟು ಮುಖ್ಯ ಅಂತ ನಿಮಗೆ ಅನಿಸುತ್ತೆ? ಫಿನಾನ್ಷಿಯಲಿ ಆವಾಗೆಲ್ಲ ಅಷ್ಟು ನಾಲೆಡ್ಜ್ ಇರಲಿಲ್ಲ ಅದ್ರ ಬಗ್ಗೆ. ನಾನು ಕೆಲಸ ಮಾಡ್ತಿದ್ದೆ, ಅಮ್ಮ ಅದು ಪೇಮೆಂಟ್ ತೊಗೊಳ್ಳೋರು, ಅದೇನೋ ಒಂದು ಕಡೆ ಆಗ್ತಾಯಿತ್ತು, ಅದ್ರ ಬಗ್ಗೆ ನಾಲೆಡ್ಜೇ ಇರಲಿಲ್ಲ. ಆ್ಯಂಡ್ ಈ ಪುಟ್ಕೌರಿ ಮದುವೆ ಆಗಿ ಲೈಫ್ ಸ್ಟಾರ್ಟ್ ಆಗುತ್ತಲ್ಲ ನಂದು, ಅಲ್ಲಿಂದ ನಾನು ಲೈಫು ಈ ಥರ ಫಿನಾನ್ಷಿಯಲಿ ಅರ್ನ್ ಮಾಡಬೇಕು ಅನ್ನೋ ಒಂದು ಮೆಚುರಿಟಿ ಬಂದಿದ್ದೆ ಆವಾಗ ನನಗೆ. ಸೊ ಆವಾಗಿಂದ ನಾನು ಇವತ್ತಿನವರೆಗೂ ವಾಟ್ ಐ ಥಿಂಕ್, ನನಗೆ ದುಡ್ಡು ಪ್ರಾಬ್ಲಮ್ನ, ದುಡ್ಡಿನ ದೊಡ್ಡ ಕಷ್ಟ ಇದ್ದಿಲ್ಲ ಅಂದರೆ ಆಗೋದೇ ಇಲ್ಲ ಅನ್ನೋ ಥರ ಮೈಂಡಿಗೆ ತೊಗೊಳ್ಳೋದೇ ಇಲ್ಲ. ದುಡಿದ್ರೆ ದುಡ್ಡು ಬರುತ್ತೆ ಅಷ್ಟೇ ನನ್ನ ಮೈಂಡ್ ಸೆಟ್ಟು. ಇವಾಗ ಏನೋ ಒಂದು ಸೀರಿಯಲ್ ಮುಗ್ದೋಗ್ತಾ ಇದೆ, ಅಥವಾ ಏನೋ ಒಂದು ಶೋ ಮುಗ್ದೋಗ್ತಾ ಇದೆ, ಅಥವಾ ನಿಮ್ಮ ಅಕೌಂಟಲ್ಲಿ ದುಡ್ಡು ಖಾಲಿ ಆಗ್ತಾ ಇದೆ, ಆವಾಗಲೇ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಓಕೆ, ನನ್ನ ಮೈಂಡ್ ಹಾಗೆ ವರ್ಕ್ ಆಗೋದು. ಓಕೆ, ದುಡ್ಡು ಖಾಲಿ ಆಗ್ತದೆ, ಬೇಗ ಬೇರೆ ಏನಾದರೂ ಹುಡ್ಕೋಬೇಕು ನಾನು ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು ವರ್ಕ್. ಆ್ಯಂಡ್ ಖಾಲಿಯಾಗಿ ಮನೇಲೇ ಕುತ್ಕೊಳ್ಳೋ ಅಂಥ ದಿನಗಳು ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡೋ ಅಂಥದ್ದು ಅಂಥ ದಿನಗಳನ್ನು ನಾನು ಫೇಸ್ ಮಾಡಿಲ್ಲ. ನನಗೆ ಏನಂದರೆ, ನಾನು ಕೆಲಸ ಮಾಡ್ತಾಯಿದ್ದೀನಿ, ಯಾವ ಕೆಲಸ ಆದ್ರೇನು, ಒಂದು ಕಡೆ ಆ್ಯಕ್ಟಿಂಗ್ ಕೆಲಸ ಮಾಡ್ತೀನಿ, ಓಕೆ, ಫ್ರೀ ಆಗಿದ್ದೆ ಅಂದರೆ ಬೇರೆ ಏನೋ ಕೆಲಸ ಹುಡ್ಕೋತೀನಿ, ಏನೋ ಒಂದು ಮಾಡೋದು, ಸುಮ್ಮನೆ ಫ್ರೀಯಾಗಿ ಮನೇಲಂತೂ ಕುತ್ಕೋಬಾರ್ದು, ಆ ಮೈಂಡ್ ಸೆಟ್ಟವಳು ನಾನು. ಆ್ಯಂಡ್ ಫಿನಾನ್ಷಿಯಲಿ ಸೊ ಹಾಗಾಗಿ ನಾನು ಆ ಥರ ಏನು ಪ್ರಾಬ್ಲಮ್ನ ಫೇಸ್ ಮಾಡಿಲ್ಲ. ಯಾಕಂದರೆ ನಾನು ಅದರಲ್ಲಿ ಯಾವಾಗಲೂ ಏನಂತಾರೆ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಇಲ್ಲ.
ಹಾ ಸೊ ನೀವ್ ಅಲ್ಲಿಗೆ ಹೋಗೋದೇ ಇಲ್ಲ, ಯು ಆರ್ ಆಲ್ವೇಸ್ ಬಿಸಿ ವರ್ಕಿಂಗ್, ನೆಕ್ಸ್ಟ್ ಏನೋ ಒಂದ್ ನಾ ಮಾಡ್ತಿರ್ತೀನಿ. ಹೇಳಿದ್ನಲ್ಲ, ನಾನು ಪ್ರೊಫೆಷ್ನಲ್ ಅಂತ ಬಂದ್ರೆ ನಾನೆಲ್ಲ ಬಿಟ್ಟಾಕ್ಬಿಡ್ತೀನಿ ಮನೆದೆಲ್ಲ. ಸೊ ಯಾವುದು ಅದು ನನ್ನ ತಲೆ ಕೆಡ್ಸಿಲ್ಲ ನನ್ಗೆ ಇದುವರೆಗೂ. ಹೌದೌದು. ಆ್ಯಂಡ್ ಇನ್ನೊಂದು ಈ ಜರ್ನಿಯಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಹೆಲ್ತ್ ಕೂಡ. ಬಿಕಾಸ್ ಬೇರೆ ಕೆಲಸ ಆದರೆ ಸರಿ ಆಯಿತು, ರಜೆ ಹಾಕೋಣ, ಒಂದಿನ ಮನೆಯಿಂದನೇ ಮಾಡೋಣ ಅಂತ, ಅಂದರೆ ಬೇರೆ ಬೇರೆ ಪ್ರೊಫೆಷನ್ಸ್ ಒಂದೊಂದು ಥರ ಇರುತ್ತೆ. ಬಟ್ ಇಲ್ಲಿ ಮುಖ ಚೆನ್ನಾಗಿರ್ಬೇಕು, ಕ್ಯಾಮ್ರಾಲಿ ಅದೇ ಅಲ್ಲೇ ಪರ್ಫಾರ್ಮ್ ಮಾಡ್ತಾ ಇರೋದು. ಬುಜ್ಜಿ ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ನನ್ನನ್ನು ದಪ್ಪ ಮಾಡೋದಕ್ಕೆ. ಸಖತ್ ಸಣ್ಣ ಅಂದ್ರೆ ಸಖತ್ ಸಣ್ಣ ಇದೆ. ಎಲ್ಲೋದ್ರು ಡೈರೆಕ್ಟರು ಒಂಚೂರು ದಪ್ಪ ಮಾಡ್ಬಿಡಿ ಮಗುನ, ಒಂಚೂರು ದಪ್ಪ ಮಾಡ್ಬಿಡಿ ಮಗುನ ಅಂತ ಹೇಳೋರು. ನಮ್ಮಮ್ಮ ಬಾದಾಮಿ, ಕೇಸರಿ ಅದೆಲ್ಲ ರಾತ್ರಿ ಎಣ್ಣೆನ ಹಾಕಿ ಬೆಳಗ್ಗೆ ಎದ್ಬಿಟ್ಟು ಅದನ್ನ ಮಿಕ್ಸರಿಗೆ ಹಾಕಿ ಇಷ್ಟು ದೊಡ್ಡ ಗ್ಲಾಸಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಕೊಡೋರು, ದಪ್ಪ ಆಗ್ಲಿ ನಾನು ಅಂತ ಹೇಳ್ಬಿಟ್ಟು. ನಾನು ನೋಡಿದ್ರೆ ದಪ್ಪನೇ ಆಗ್ತಿರ್ಲಿಲ್ಲ. ಪಾಪ ನಮ್ಮಮ್ಮ ಸಖತ್ ಕಷ್ಟಪಟ್ಟಿದ್ದಾರೆ ನನ್ನನ್ನ ದಪ್ಪ ಮಾಡೋದಕ್ಕೆ. ಆ್ಯಂಡ್ ಹೋಗ್ತಾ ಹೋಗ್ತಾ ನನಗೆ ಈ ಊಟ ತಿಂಡಿ ಬಗ್ಗೆ ಎಲ್ಲ ನಾಲೆಡ್ಜೇ ಇರಲಿಲ್ಲ. ಯಾವ್ದು ತಿಂದರೆ ಹೆಂಗಿರುತ್ತೆ ಬಾಡಿ ಆ್ಯಂಡ್ ಯಾವುದು ಪ್ರೋಟೀನು ಅದೆಲ್ಲ ನಾಲೆಡ್ಜೇ ಇರಲಿಲ್ಲ. ಒಂದು 8 years ಬ್ಯಾಕೇನೋ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಸ್ಟಾರ್ಟ್ ಆಗ್ತಾ ಹೋಯಿತು. ಆವಾಗಿಂದ ನಾನು ವರ್ಕೌಟ್ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ, ಆ್ಯಂಡ್ ಹೆಲ್ತ್ ಕೇರ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತೀನಿ, ಸ್ಕಿನ್ ಕೇರ್ ಅನ್ನೋದನ್ನು ತುಂಬ ಚೆನ್ನಾಗಿ ಕಲ್ತ್ಕೋತೀನಿ. ಆ್ಯಂಡ್ ಅದು ನನಗೆ ಹೆಂಗೆ ಇವಾಗ ಬ್ರಷ್ ಹೆಂಗೆ ಮಾಡ್ತಿರೋ, ಸ್ನಾನ ಹೆಂಗೆ ಮಾಡ್ತಿರೋ ಅದು ಒಂಥರ ರೊಟೀನ್ ಆಗಿಬಿಟ್ಟಿದೆ ನನಗೆ. ಇವಾಗ ನನ್ನ ಮನೇಲಿ ಸುಮ್ಮನೆ ಇವಾಗ ಕೆಲಸ ಇಲ್ಲ ಅಂದರೆ ನಾನು ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀನಿ. ಸುಮ್ಮನೆ ಮನೇಲಿ ಕುತ್ಕೊಳ್ಳಲ್ಲ. ಕೆಲಸ ಇಲ್ಲ ಅಂದರೆ ಹೋಗು ವರ್ಕೌಟ್ ಮಾಡು, ಇಲ್ಲ ಡ್ಯಾನ್ಸ್ ಮಾಡು, ಬಾಡಿನ ಹಾಗೆ ಬಿಡಬಾರ್ದು. ಸೊ ಈ ಥರದ್ದು ನಾನು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಅದೇ ಹೆಲ್ತ್ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ಯಾವ ಊಟ ಮಾಡಿದ್ರೆ ಏನು ಪ್ರೋಟೀನ್ ಸಿಗುತ್ತೆ, ಆ್ಯಂಡ್ ಐ ಬಿಕೇಮ್ ವೆಜಿಟೇರಿಯನ್ ನಾವು. ಕೋಳಿ ರಮ್ಯಾನೆ ಅದು ಹೋಗಿಲ್ಲ. ಇದೆಲ್ರಿಗೂ ಶಾಕಿಂಗ್ ಒಂಥರ. 1-2 ವರ್ಷದಿಂದ ನಾನು ನಾನ್ ವೆಜ್ ತಿನ್ನೋದನ್ನ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಎಗ್ಗು ಕೂಡ ತಿನ್ನೋದಿಲ್ಲ ನಾನು. ಸೊ ಆವಾಗಿಂದ ಫುಲ್ ರಿಸರ್ಚ್ ಮಾಡ್ತಾ ಇರ್ತೀನಿ, ಯಾವುದ್ರಲ್ಲಿ ಪ್ರೋಟೀನ್ ಇದೆ, ಯಾವುದ್ರಲ್ಲಿ ಪ್ರೋಟೀನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಸೊಪ್ಪು, ಪ್ರೋಟೀನು ಆ್ಯಂಡ್ ಫ್ರೂಟ್ಸು ಇದೆಲ್ಲ ನನ್ನ ಡೈಲಿ ರೊಟೀನಲ್ಲಿ, ಡೈಲಿ ಮೀಲ್ಸಲ್ಲಿ ಇರುತ್ತೆ. ಆ್ಯಂಡ್ ಸ್ಕಿನ್ ಕೇರ್ ಅಂತ ಬಂದರೆ ಅದು ಒಂಥರ ಚೇಂಜ್ ಆಗ್ತಾನೆ ಇರುತ್ತೆ, ಸೀಸನ್ಗೆ ಒಂದೊಂಥರ ಚೇಂಜ್ ಆಗ್ತಾನೆ ಇರುತ್ತೆ. ಬಟ್ ನಾನು ಮೇಂಟೈನ್ ಮಾಡ್ತೀನಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ನಾನು. ಸ್ಕ್ರೀನ್ ಪ್ರೆಸೆನ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ಮುಖ ಚೆನ್ನಾಗಿಲ್ಲ ಅಂದರೆ ಏನೂ ಇಲ್ಲ. ಆಮೇಲೆ ಹೆಲ್ತ್ ಚೆನ್ನಾಗಿಟ್ಕೊ, ಹೆಲ್ತ್ ಚೆನ್ನಾಗಿರ್ಬೇಕು. ತಪ್ಪಿದ್ರೆ ಶೂಟಿಂಗಿಗೆ ಮೊದಲು ನಂಗೆ ಗೊತ್ತಿರಲಿಲ್ಲ, ಅಂದರೆ ಚೆನ್ನಾಗಿ ಊಟ ಮಾಡಿಲ್ಲ ಅಂದರೆ ಕೂದಲೆಲ್ಲ ಉದುರೋಗುತ್ತೆ, ಆ ನಾಲೆಡ್ಜೇ ಇರಲಿಲ್ಲ ನನಗೆ. ಯಾವಾಗ ನನಗೆ ಗೊತ್ತಾಯ್ತೋ ಆಮೇಲೆ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಎಲ್ಲ ಚೆನ್ನಾಗಿ ತಿಂತಾ ಇದ್ದೀನಿ. ಆ್ಯಂಡ್ ಒಬ್ರೊಬ್ರು ಸ್ಟೋರಿ ಒಂದೊಂಥರ ಅನ್ನೋದಕ್ಕೆ, ಕೆಲವ್ರಿಗೆ ಸಣ್ಣ ಆಗಬೇಕು, ಡಯಟ್ ಮಾಡ್ಬೇಕು ಅನ್ನೋದು ಒಂದಿರುತ್ತೆ ಕ್ಯಾಮ್ರಾಗೆ. ನೀವು ಒಂಥರ ಆ ಸ್ಟ್ರಗಲೇ ಬೇರೆ, ಕ್ಯಾಮ್ರಾಗೆ ಚೆನ್ನಾಗಿ ಕಾಣಿಸೋದಕ್ಕೆ ಫಿಟ್ ಆಗ್ಬೇಕು ಅಟ್ ದಿ ಎಂಡ್ ಆಫ್ ದ ಡೇ. ಇವಾಗಂತೂ ತುಂಬ ಜನಕ್ಕೆ ಅದು ಗೊತ್ತು ಆಗಿದೆ, ಫಿಟ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದೆಲ್ಲನೂ. ಒಂದು ಕಡೆ ಸೀರಿಯಲ್ಗಳು ಮಾಡಿದ್ದೀರಾ, ರಿಯಾಲಿಟಿ ಶೋನು ಮಾಡಿದ್ದೀರಾ. ಯಾವುದು ತುಂಬ ಬೇಗ ಪಾಪ್ಯುಲಾರಿಟಿ ಕೊಡುತ್ತೆ ಅಂತ ನಿಮಗೆ ಅನಿಸುತ್ತೆ? 2 ಪಾಪ್ಯುಲಾರಿಟಿ ಕೊಡುತ್ತೆ ನಿಮಗೆ. ಸೀರಿಯಲ್ ಏನಂದರೆ ಆ ಕ್ಯಾರೆಕ್ಟರ್ ಆಗಿ ನಾವು ಫೇಮ್ ಆಗ್ತೀವಿ. ರಿಯಾಲಿಟಿ ಶೋಯಲ್ಲಿ ನಾವಾಗಿ ಫೇಮ್ ಆಗ್ತೀವಿ. ಸೊ ನಾವಾಗಿ ಫೇಮ್ ಆಗೋದೇನಾಗುತ್ತೆ, ಜನರ ಮನಸ್ಸಲ್ಲಿ ಕೊನೆವರೆಗೂ ಉಳ್ಕೊಳ್ಳುತ್ತೆ. ಸೀರಿಯಲಲ್ಲಿ ನಾವು ಫೇಮ್ ಆಗ್ತೀವಲ್ಲ, ಇನ್ನೊಂದು ಸೀರಿಯಲ್ ಬಂದ ತಕ್ಷಣ ನಾವು ಹಾಗೆ ಫೇಡ್ ಆಫ್ ಆಗಿಬಿಡ್ತೀವಿ, ಐ ಫೀಲ್. ಆ್ಯಂಡ್ ಇವಾಗ ಈ ಆ್ಯಕ್ಟಿಂಗ್ ಗ್ಯಾಪಲ್ಲಿ ರ್ಯಾಂಪ್ ಇರ್ಬೋದು, ಮಾಡ್ಲಿಂಗ್ ಅನ್ನೋದು ಒಂದು ಅದು ಸಮ್ವೇರ್ ಇದೊಂಥರ ಸಿಸ್ಟರ್ಸ್ ಇದ್ದ ಹಾಗೆ. ಬಿಕಾಸ್ ಕೆಲವರು ಆ ಮಾಡ್ಲಿಂಗ್ ಮಾಡಿ ಆ್ಯಕ್ಟಿಂಗಿಗೆ ಬಂದವರು ಇರ್ತಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋರು ರ್ಯಾಂಪ್ಸ್ಗೂ ವಾಕ್ ಮಾಡಿರೋದಿರುತ್ತೆ. ಆಮೇಲೆ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ಮಾಡೆಲ್ ಆಗಿ ಹೋಗೋದು, ನೀವು ಆ ಕೆಲಸನೂ ಮಾಡಿದ್ದು ಉಂಟು? ಹೌದು, ಮಾಡಿದ್ದೀನಿ ಸುಮಾರಷ್ಟು. ಒಂದು ಸ್ಯಾರಿ ಆ್ಯಡ್ ಆಗಿರ್ಬೋದು, ಅಥವಾ ನಂದಿನಿ ಸ್ವೀಟ್ಸ್ ಆ್ಯಡ್ ಆಗಿರ್ಬೋದು. ಆ್ಯಂಡ್ ಸುಮಾರಷ್ಟು ಕೇಳಿದ ತಕ್ಷಣ ಟಕ್ಕಂತ ನೆನಪಿಗೆ ಬರ್ತಿಲ್ಲ, ಬಟ್ ಮಾಡಿದ್ದೀನಿ, ಸುಮಾರಷ್ಟು ಆ್ಯಡ್ಸ್ ಎಲ್ಲ ಮಾಡಿದ್ದೀನಿ. ಆ ವರ್ಲ್ಡ್ ಬೇರೆ ಥರ ಇರುತ್ತೆ ಅನ್ಸುತ್ತಾ? ಆ ವರ್ಲ್ಡ್ ಅಂದರೆ ಒಂಥರ ಹಿಂಗೆ ಚುಟ್ಕೆ ಹೊಡಿಯೋಷ್ಟರಲ್ಲಿ ಮುಗ್ದೋಗ್ಬಿಡುತ್ತೆ ಅಂತ ಅನ್ಸುತ್ತೆ ನನಗೆ. ಇದೆಲ್ಲ ತುಂಬ ಮೆಮೊರೇಬಲ್, ಅದಷ್ಟೊಂದು ಮೆಮೊರೇಬಲ್ ಆಗಿ ಏನು ಅಷ್ಟು ಉಳ್ಕೊಳ್ಳಲ್ಲ.
ಅಂಡ್ ಎಷ್ಟು ಕೆಲಸ ಮಾಡಿರ್ತೀರ ಅಂದ್ರೆ ಸಮಟೈಮ್ಸ್ ನಮ್ಗೆ ನೆನಪಿರಲ್ಲ, ಇದು ಆ್ಯಡ್ ಮಾಡಿದ್ನ ನಾನು. ಹೌದು. ಆಮೇಲೆ ಏನ್ ಗೊತ್ತಾ, ಅಲ್ಲಿ ಒನ್ ಡೈಲಾಗನ್ನೇ 100 ಸಲ ಎಳಿಸ್ತಾರೆ. ಒಂದೇ ಚಿಕ್ಕ ಡೈಲಾಗು ಚೆನ್ನಾಗಿದೆ ಅನ್ನೋದನ್ನೇ 100 ಸಲ ಹೇಳಿಸಿರ್ತಾರೆ. ಓಕೆ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಒಂದು ಚಿಕ್ಕವರಿದ್ದಾಗ ಮಾಡಿರೋದು, ಬಟ್ ರೆಕಗ್ನಿಷನ್ ಸಿಕ್ಕ ಮೇಲೆ ಒಂದು ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಬಂದಿದ್ದು, ಬರೀ ಕನ್ನಡದಲ್ಲಿ ಅಂತಲ್ಲ ಬೇರೆ ಭಾಷೆಯಲ್ಲೂ ಬಂದಿದ್ದಿದೆಯಾ? ಹೌದು, ಬೇರೆ ಭಾಷೆಯಲ್ಲೂ ಬಂದಿದ್ದಿದೆ. ಬಟ್ ನಾನು ಯಾವತ್ತೂ ಸಿನಿಮಾ ಫೀಲ್ಡನ್ನು ಚೂಸ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ನನಗೆ ಅಷ್ಟು ಅದ್ರ ಬಗ್ಗೆ ಒಳ್ಳೆ ಒಪಿನಿಯನ್, ಅಂದರೆ ಇವಾಗ ನಾವು ಎಂಟ್ರಿ ಆಗಿದ ತಕ್ಷಣ ಒಂದು ಕಿವಿಗೆ ಹಾಕ್ತಾರೆ ಗೊತ್ತಾ ವಿಷಯನ, ಅಷ್ಟು ಒಳ್ಳೆ ಒಪಿನಿಯನ್ ನನಗೆ ಆವಾಗಿರಲಿಲ್ಲ. ಬಟ್ ಇವಾಗ ಆ ಥರ ಎಲ್ಲ ಚೇಂಜ್ ಆಗಿದೆ. ಬಟ್ ಆವಾಗ ನನಗೆ ಆ ಥರ ಭಯ ಆಗ್ತಾಯಿತ್ತು ಹೋಗೋದಕ್ಕೆ ಸಿನಿ ಫೀಲ್ಡಿಗೆ. ಸೊ ಇದು ಸೀರಿಯಲ್ ಅನ್ನೋದೇನಿದೆ ಫ್ಯಾಮಿಲಿ ಥರ ಅನ್ನಿಸ್ತಾ ಇತ್ತು, ಪ್ರೊಟೆಕ್ಟಿಂಗ್ ಆಗಿರ್ತಾ ಇತ್ತು. ಅಲ್ಲಿ ಆ ಥರ ಇರುತ್ತೋ ಇಲ್ವೋ, ಏನಾಗ್ಬೋದು ಅನ್ನೋ ಭಯದಿಂದ ನಾನು ಸಿನಿ ಫೀಲ್ಡಿಗೆ ಹೋಗಲಿಲ್ಲ. ಬಟ್ ಆಫರ್ ಬಂದಿದ್ದಂತೂ ನಿಜ, ಆಫರ್ ಬಂದಿತ್ತು. ಆ್ಯಂಡ್ ಚಿಕ್ಕವಳಿದ್ದಾಗ ಒಂದಷ್ಟು ಕ್ಯಾರೆಕ್ಟರ್ಸನ್ನು ನಾನು ಮಾಡಿದ್ದೀನಿ. ಅದಾದಮೇಲೆ ದೊಡ್ಡವಳಾದಮೇಲೆ ನಾನು ಈ ಕಡೆನೇ ತುಂಬ ಬ್ಯುಸಿ ಆಗಿಬಿಟ್ಟೆ. ಆ್ಯಂಡ್ ಈ ಲೈಫೇ ನನಗೆ ತುಂಬ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಆಯಿತು. ಎಸ್. ಆ್ಯಂಡ್ ನಾನು ಆಗಲೇ ಹೇಳ್ತಿದ್ದೆ, ನೀವು ತುಂಬ ಸಮಯ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸೆಟ್ಟಲ್ಲೇ ಕಳೆದಿರೋದು ಅಂತ. ರಿಯಾಲಿಟಿ ಶೋ ಇರಲಿ ಅಥವಾ ಸೀರಿಯಲ್ ಇರಲಿ, ಆವಾಗ ಇದ್ದಿದ್ದಂತಹ ಮೇಕಿಂಗ್ ಸ್ಟೈಲು ಅಥವಾ ಟೆಕ್ನಾಲಜಿ ಸ್ವಲ್ಪ ಬೇರೆ ಇದೆ. ಈಗ ಹೇಗೆ ಅಂದರೆ ದಿನಕ್ಕೂ ಒಂದೊಂದು ಹೊಸ ಡೆವಲಪ್ಮೆಂಟ್ ಆಗ್ತಾನೆ ಇದೆ. ಸೊ ಟೆಕ್ನಾಲಜಿ ವೈಸ್, ಮೇಕಿಂಗ್ ವೈಸ್ ತುಂಬ ಡೆವಲಪ್ಮೆಂಟ್ ಆಗಿದೆ. ನೀವು ನೀವು ತುಂಬ ಇನಿಷಿಯಲ್ ಅಂದರೆ ಹಳೇ ಕಾಲ ಅಂತ ನಾನು ಹೇಳ್ತಾ ಇಲ್ಲ, ಕ್ಯಾಮ್ರಾ ಬೇರೆ ಇದ್ದಿದ್ದಿರ್ಬೋದು, ರಿಯಾಲಿಟಿ ಶೋಗಳಲ್ಲೇ ಅನುಕೂಲ ಇರೋದಿರ್ಬೋದು, ಆ ಡೇಸು ನೋಡಿದ್ದೀರಾ. ಈಗಲೂ ಕೂಡ ಯು ಬೀನ್ ಅನ್ ಆಕ್ಟಿವ್ ಆರ್ಟಿಸ್ಟ್. ಆ್ಯಂಡ್ ಹೆಂಗಿದೆ ಅಂದರೆ ಅವಾಗೆಲ್ಲ ಅಡುಗೆನ ನಾವೇ ಮಾಡಿಕೊಂಡು ತಿನ್ನಬೇಕಾಗಿತ್ತು. ಇವಾಗ ಹೆಂಗಾಗಿದೆ ಅಂದರೆ ಸ್ವಿಗ್ಗಿ ಟಕ್ ಬರುತ್ತೆ ಮನೆಗೆ, ಹಾಗಾಗಿದೆ. ಆವಾಗಿನ ಒಂದು ಪ್ರೊಸೆಸ್ ಏನಿತ್ತು, ಒಂಥರ ಎಲ್ಲ ಬಾಯಿ ಹೆಟ್ಟು ಮಾಡಿ ನಾವು ಅದನ್ನು ನೀಟಾಗೆ ಕನ್ವೆ ಮಾಡಬೇಕಾಗಿತ್ತು. ಇವಾಗ ಹಂಗಿಲ್ಲ, ಹಿಂಗೆ ನೋಡ್ಕೊಂಡು ಹಿಂಗೆ ಹೇಳೋ ಥರನೇ ಆಗೋಗ್ಬಿಟ್ಟಿದೆ ಟೆಕ್ನಾಲಜಿ. ಅಷ್ಟು ಈಸಿ ಆಗೋಗ್ಬಿಟ್ಟಿದೆ. ಆ್ಯಂಡ್ ಈ ಟೆಕ್ನಾಲಜಿ ಇವತ್ತಿದ್ದು ನಾಳೆ ಇರೋದಿಲ್ಲ, ಇವತ್ತಿದ್ದ ಕ್ಯಾಮ್ರಾ ನಾಳೆ ಇರೋದಿಲ್ಲ. ಮೊದಲೆಲ್ಲ ಒಂದು ಇನಿಷಿಯಲಿ ಅವಾಗ ನೋಡಿದಾಗ ನಾನು ಒಂದು 10 ವರ್ಷ ಹಾಗೆ ಇತ್ತು, ಅದೆಲ್ಲ ಏನೂ ಚೇಂಜ್ ಆಗಿರಲಿಲ್ಲ, ಏನೂ ಬದಲಾಗಿರಲಿಲ್ಲ. ಏನಂತಾರೆ, ಉದಯನೇ ಆಗಿತ್ತು. ಇವಾಗಿಲ್ಲ, ಎಲ್ಲ ಬೇರೆ ಒಂದು 10 ಚಾನಲ್ ಹುಟ್ಟಾಕೊಂಡ್ಬಿಟ್ಟಿದೆ. ಆ್ಯಂಡ್ ಕ್ವಾಲಿಟಿ ವೈಸು ಅಷ್ಟೇ. ಆ್ಯಂಡ್ ಅವಾಗೆಲ್ಲ ಏನು ಒಂದು ನಾರ್ಮಲ್ ಡ್ರೆಸ್ ಇದ್ರೆ ಸಾಕಾಗ್ತಾ ಇತ್ತು, ಇವಾಗ ಹಂಗಿಲ್ಲ, ತುಂಬ ಅದರಲ್ಲೇ ವೆರೈಟಿ ಡ್ರೆಸ್ ಎಲ್ಲ ಬಂದ್ಬಿಟ್ಟಿದೆ. ಆ್ಯಂಡ್ ನಿಮ್ಮನ್ನು ನೀವು ಹೆಂಗೆ ಹೊರಗಡೆ ತೋರಿಸ್ಕೊತೀರೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಡೇ ಅಪ್ಡೇಟ್ ಆಗ್ತಾನೆ ಇರಬೇಕು. ಹೌದು, ಒಂದಿನ ಮನೇಲಿ ಮಲ್ಕೊಂಡ್ವಿ ಅಂದರೆ ಮುಗೀತು, ಏನೋ ಹೊಸದಾಗಿ ಬಂದ್ಬಿಟ್ಟಿರುತ್ತೆ, ಹೋಗ್ಬಿಟ್ಟಿರುತ್ತೆ ಲೈಫ್ ಎಲ್ಲ, ಅಲ್ಲಿ ಹೋಗಿರುತ್ತೆ ವರ್ಲ್ಡು, ನಾವಿನ್ನ ಇಲ್ಲೇ ಇರ್ತೀವಿ. ಹೌದು. ಬಟ್ ಅದು ಆ ಜರ್ನಿ ನೋಡೋದು ಒಂದು ಇದಲ್ವಾ, ಈ ಥರ ಶೂಟ್ ಮಾಡೋದಕ್ಕೂ ಒಂದು ಸೆಟ್ಟಲ್ಲಿ ಅದು ಒಂಥರ ಕಾಮ್ ಆಗಿತ್ತು ಪೂಜಿ. ಇದು ಒಂಥರ ಏನಂತಾರೆ, ಆಂಗ್ಸೈಟಿ ಅಂತಾರೆ ಜಾಸ್ತಿ ಆದಷ್ಟು. ಏನೇನು ನೀನು ತಲೆಗೆ ಹಾಕೋಬೇಕು, ಅದು ನೋಡ್ಬೇಕು, ಇದು ಮಾಡಬೇಕು, ಇದು ಮಾಡ್ಬೇಕು, ಅದು ಮಾಡಬೇಕು, ಅಷ್ಟಿದೆ ಇವಾಗ ವಿಷಯಗಳು ತಿಳ್ಕೋಬೇಕು. ಯಾವಾಗ ಈ ಮೊಬೈಲು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಯಿತು, ಎಲ್ಲದನ್ನು ಜಾಸ್ತಿ ಆಗೋಯ್ತು. ಹೌದು. ಆ್ಯಂಡ್ ರೀಸೆಂಟಾಗಿ ಇರುವಂಥ ಇನ್ನೊಂದು ವಿಷಯ ಅಂದರೆ ಸೋಷಿಯಲ್ ಮೀಡಿಯಾ. ಅದು ಒಂದು ವರ್ಕ್ ಪ್ಲೇಸ್ ಇವಾಗ. ಹೌದು, ಇವಾಗೊಂದು ವರ್ಕ್ ಪ್ಲೇಸ್. ಅಲ್ಲೂ ದುಡಿತಾ ಇರೋರು, ಅದರಿಂದಾನೇ ಜೀವನ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ. ಹೌದು ಹೌದು. ನಿಮ್ಮ ಸೋಷಿಯಲ್ ಮೀಡಿಯಾ ಇಂಟ್ರಾಕ್ಷನ್ ಹೇಗಿದೆ ನಿಮ್ಮ ಫಾಲೋವರ್ಸ್ ಜೊತೆ, ಫ್ಯಾನ್ಸ್ ಜೊತೆ? ಆ್ಯಂಡ್ ಅಲ್ಲೂ ಕೂಡ ಆಕ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಸರ್ತಿ. ಸೊ ದಟ್ ಜನರ ಜೊತೆ ನಾವು ಮಾತಾಡ್ತಿದ್ರೆ ನಮ್ಮ ಕೆಲಸನ ಅವರು ವೀಕ್ಷಿಸ್ತಿದ್ದಾರೆ ಅನ್ನೋದೊಂದು ಐಡಿಯಾ ಸಿಗುತ್ತೆ. ಸೋಷಿಯಲ್ ಮೀಡಿಯಾ ನಿಮ್ಮ ಜರ್ನಿ ಬಗ್ಗೆ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಷ್ಟೊಂದು ಪರ್ಸ್ನಲ್ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಅದು ಒಂಥರ ಬೇರೆ ಥರ ಜಡ್ಜ್ಮೆಂಟೇ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಅಷ್ಟೊಂದು ಪರ್ಸ್ನಲ್ ವಿಷಯಗಳನ್ನು ನಾನು ಶೇರ್ ಮಾಡೋದೇನೇ ಇಲ್ಲ. ಆ್ಯಂಡ್ ಏನು ಪ್ರೆಸೆಂಟ್ ಏನು ನಡೀತಾ ಇದೆ ಆ ಸಿಚುವೇಶನ್ನ ನಾನು ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಶೂಟ್ಸಲ್ಲೆಲ್ಲ ಇದ್ದರೆ ಮಾಡೋದಕ್ಕಾಗಲ್ಲ, ಶೂಟ್ ಇಲ್ಲ ಅಂದರೆ ಪಕ್ಕ ಅದನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀನಿ. ಆ್ಯಂಡ್ ಆಡಿಯನ್ಸ್ ಜೊತೆನೂ ಅದೇ ಥರ ಕನೆಕ್ಟ್ ಇಟ್ಕೋಬೇಕು ಅಂತಲೂ ನಾನು ಅನ್ಕೊತೀನಿ.
ಆ್ಯಂಡ್ ಫೇಕಾಗಿ ಏನೋ ಮಾಡಾಕೋದು ಅಥವಾ ಏನೋ ಮಾಡೋದು ಅದೆಲ್ಲ ನಾನು ಮಾಡೋದೇ ಇಲ್ಲ. ಆ್ಯಂಡ್ ಇವತ್ತು ಹಬ್ಬ ನಡೀತಾ ಇದೆ ಅಂದರೆ ಹಬ್ಬ ಫೋಟೋ ತೊಗೊತೀನಿ, ಪೋಸ್ಟ್ ಮಾಡ್ತೀನಿ. ಇವತ್ತೆಲ್ಲೋ ಈಶಾಗೆ ಹೋಗಿದ್ದೀನಿ ಅಂದರೆ ಈಶಾ ಫೋಟೋ ತೊಗೋತೀನಿ, ಪೋಸ್ಟ್ ಮಾಡ್ತೀನಿ. ಇದಂದರೆ ನನ್ನನ್ನು ಏನು ಪ್ರೆಸೆಂಟ್ ಏನಿದೆಯೋ ಅದೇ ಥರ ಆಡಿಯನ್ಸ್ ನೋಡಲಿ ಅಂತ ಇಷ್ಟಪಡ್ತೀನಿ ನಾನು. ಅಂದರೂ ಒಂಥರ ರಿಯಲ್ ಈಗ ರಿಯಾಲಿಟಿ ಶೋಗಳೆಲ್ಲ ಮಾಡಿದ್ದೀರಲ್ಲ ನೀವು, ಸೊ ಜನರಿಗೆ ಗೊತ್ತಾಗುತ್ತೆ ದಿಸ್ ಇಸ್ ದ ರಿಯಾಲಿಟಿ. ಅದೇ ನಾವು ರಿಯಲ್ ಸ್ಟಾರ್ ಅವ್ರ ಫ್ಯಾನ್ ಅಲ್ವಾ, ಅದಕ್ಕೋಸ್ಕರ ಇರೋದು ರಿಯಾಲಿಟಿ ಸ್ಟಾರ್ ನೀವು ಅಂತ. ಬಟ್ ರೀಸೆಂಟಾಗಿ ಆ್ಯಕ್ಚುಲಿ ಅಂದರೆ ನಿಮಗೆ ರಿಯಾಲಿಟಿ ಶೋ ಮಾಡಿರೋ ಎಕ್ಸ್ಪೀರಿಯನ್ಸ್ ತುಂಬ ಇದೆ. ಆ್ಯಂಡ್ ನೀವು ಮಾಡಿದ್ದು ಎಂಥ ಟೈಮಲ್ಲಿ ಅಂತಂದರೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ. ಅಂಥ ಟೈಮಲ್ಲಿ ನೀವು ರಿಯಾಲಿಟಿ ಶೋ ಅಲ್ಲಿ ಮಾಡಿ ಜನರು ಇವತ್ತಿಗೂ ಗುರುತಿಸಿರೋ ಅಂಥ ಒಂದು ಜರ್ನಿ. ನೀವು ರೀಸೆಂಟಾಗೂ ಕೂಡ ಒಂದು ಸ್ಟ್ಯಾಂಡ್ ತೊಗೊಂಡು ಮಾತಾಡಿರೋ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ರಿ. ಅಂದರೆ ನಿಮ್ಮನ್ನೇ ಕೇಳ್ಬೋದು, ಬಿಕಾಸ್ ನೀವು ಆ ಎಕ್ಸ್ಪೀರಿಯನ್ಸಲ್ಲಿ ಮಾಡಿರೋರು. ಯಾರನ್ನೋ ನಾವು ಹೋಗಿ ಈ ವಿಷಯದ ಬಗ್ಗೆ ಮಾತಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ ವಿಷಯದನ್ನ ಎಕ್ಸ್ಪೀರಿಯನ್ಸ್ ಮಾಡಿದರೆ ಅವ್ರು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಒಳ್ಳೆ ಪಾಯಿಂಟ್ ಕೇಳಿದ್ರಿ ಇವಾಗ ನನಗೆ ನೀವು. ಆ್ಯಕ್ಚುಲಿ ಸುಮಾರು ದಿನಗಳಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವಿಡಿಯೋಗಳು ಬರ್ತಾ ಇದೆ. ಅಂದರೆ ಚಾನಲ್ ಅವ್ರನ್ನ ಬ್ಲೇಮ್ ಮಾಡಿಕೊಂಡು, ಇಲ್ಲ ಅವ್ರು ನಮ್ಮನ್ನು ಸರಿಯಾಗಿ ನೋಡ್ಕೋತಾ ಇರಲಿಲ್ಲ, ಹೆಲ್ತ್ ಕೇರ್ ಮಾಡ್ತಾ ಇರಲಿಲ್ಲ, ನಮ್ಮನ್ನು ಕೆಳಗಾಕಿ ಮಾತಾಡ್ತಾ ಇದ್ರು, ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ, ಆ್ಯಂಡ್ ತುಂಬ ವಿಷಯಗಳು. ಅದೆಲ್ಲ ನೋಡಿದಾಗ ನನಗೆ ತುಂಬ ಬೇಜಾರಾಗೋಯ್ತು. ಯಾಕೆ ಈ ಥರ ಬ್ಲೇಮ್ ಮಾಡ್ತಾ ಇದ್ದಾರೆ ಇವರು? ಇದು ಸರಿ ಇಲ್ಲ, ತಪ್ಪು. ನನಗೆ ಗೊತ್ತು ರಿಯಾಲಿಟಿ ಶೋ ಅಲ್ಲಿ ಹೆಂಗಿರುತ್ತೆ, ಏನಿರುತ್ತೆ ಅದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಒಂದಲ್ಲ ಎರಡಲ್ಲ ಎಷ್ಟು ರಿಯಾಲಿಟಿ ಶೋ ಮಾಡಿದ್ದೀನಿ, ಆಲ್ಮೋಸ್ಟ್ 8 ರಿಯಾಲಿಟಿ ಶೋ ಮಾಡಿದ್ದೀನಿ ನಾನು ಇದುವರೆಗೂ. ಇಷ್ಟು ಮಾಡಿದ್ದೀನಿ. ನಮಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯನ ಹೊರಗಡೆ ಹಬ್ಬಿಸ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಟ್ರೂ ಅಲ್ಲ, ಫೇಕ್ ಆಗಿದೆ. ಅದು ಕೇಳೋದಕ್ಕೂ ಫೇಕ್ ಆಗಿದೆ. ಆ್ಯಂಡ್ ಅದನ್ನ ನೋಡಿದ ತಕ್ಷಣ ನನಗೆ ಒಂದು ಸೆಕೆಂಡು ಇಲ್ಲ, ಇದ್ರ ಬಗ್ಗೆ ನಾನು ಮಾತಾಡಬೇಕು. ಯಾಕಂದರೆ ನಮ್ಮ ವಿಷಯ ಇದು, ನಾನು ಇದು ಬಂದಿದ್ದ ವಿಷಯ, ನಾನು ಹುಟ್ಟಿದ ವಿಷಯ ಅದು. ಸೊ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಸ್ಟ್ಯಾಂಡ್ ತೊಗೊಂಡು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಆ್ಯಂಡ್ ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ತೋರಿಸ್ತಾರೋ ಅಥವಾ ಏನು ವಿಡಿಯೋ ಮಾಡಿ ಹಾಕ್ತಾರೋ ಅದೆಲ್ಲ ನಿಜ ಆಗಿರಲ್ಲ. ಒಳಗಡೆ ಬೇರೆ ಇನ್ನೊಂದೇ ಇರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಚಾನಲ್ ಅವರು ಎಲ್ಲದನ್ನೂ ಹೊರಗಡೆ ತೋರ್ಸೋಕ್ಕಾಗಲ್ಲ. ಏನು ರಿಯಾಲಿಟಿ ಇರುತ್ತೋ ಎಲ್ಲ ಹೊರಗಡೆ ತೋರ್ಸೋಕ್ಕಾಗಲ್ಲ. ಅವಾಗ ಜನರಿಗೆ ಇಂಟ್ರೆಸ್ಟೇ ಇರಲ್ಲ ಆ ಥರ ತೋರಿಸ್ಬಿಟ್ರೆ. ಸೊ ಒಂದಷ್ಟು ಹೈಡಾಗಿ ನಡೀತಾ ಇರುತ್ತೆ. ಆ ವಿಷಯಗಳನ್ನು ತಪ್ಪಾಗಿ ಹೊರಗಡೆ ಬಂದು ಬೇರೆಯವ್ರು ಪೋಟ್ರೆ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ಆ್ಯಂಡ್ ಮೊದಲನೇದಾಗಿ ಇವಾಗ ಆಡಿಷನ್ ಅಂತ ಏನು ನಡೆದಿರುತ್ತೆ, ಆಡಿಷನಲ್ಲಿ ನಿಮ್ಗೆ ಇಷ್ಟ ಇದ್ದರೆ ನೀವು ಹೋಗ್ತಿರೋ ತಾನೆ. ಯಾರು ಫೋರ್ಸ್ಫುಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರಾ? ಇಲ್ಲಮ್ಮ ನೀನು ಬರಲೇಬೇಕು, ನೀನು ಬರಲಿಲ್ಲ ಅಂದರೆ ನಮ್ಮ ಶೋನೇ ನಡೆಯಲ್ಲ ಅಂತ ಯಾರನ್ನಾರ ಹೇಳ್ತಾರಾ? ಅಥವಾ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರಾ? ನೀನು ಬರಲಿಲ್ಲ ಅಂದರೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ. ನಿಮ್ಗೆ ಇಷ್ಟ ಇರುತ್ತೆ, ನೀವು ಪಾಪ್ಯುಲರ್ ಆಗಬೇಕಂತ ಇರುತ್ತೆ, ಆ್ಯಂಡ್ ಆಸೆ ಇರುತ್ತೆ ಟಿ ವಿಯಲ್ಲಿ ಕಾಣಿಸ್ಕೋಬೇಕು ಅಂತ. ಅದಕ್ಕೋಸ್ಕರ ನೀವು ಹೋಗ್ತೀರಾ. ಬಟ್ ಎಂಡ್ ಆಫ್ ದ ಡೇ ನೀವು ಯಾರನ್ನ ಬ್ಲೇಮ್ ಮಾಡ್ತಿದ್ದೀರಾ? ಸ್ವಲ್ಪ ನಾಲೆಡ್ಜ್ ಅನ್ನೋದು, ಕಾಮನ್ ಸೆನ್ಸ್ ಇಲ್ದೇ ಮಾತಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ಅದೇ ಫಸ್ಟ್ ಪಾಯಿಂಟ್, ಅದೇ ಸಾಕು. ಫುಲ್ಲು ಅವ್ರು ಮಾತಾಡಿರೋ ಅಷ್ಟು ವಿಷಯಕ್ಕೆ ಅದೊಂದೇ ಪಾಯಿಂಟ್ ಸಾಕು. ನೆಕ್ಸ್ಟ್ ಇನ್ನೊಂದು, ಎಲ್ಲದರಲ್ಲೂ ಅಗ್ರಿಮೆಂಟ್ ಅಂತ ಇರುತ್ತೆ. ನಿಮಗೂ ಗೊತ್ತಿರ್ಬೋದು, ಎಲ್ಲ ಶೋಗೂ ಅಗ್ರಿಮೆಂಟ್ ಇರುತ್ತೆ. ನೀವು ಅಗ್ರಿಮೆಂಟ್ ಓದಬೇಕಂದ್ರೆ ನೀವೇನು ಮಾಡ್ತೀರಾ? ಕಳಿಸ್ಕೊತೀರಾ ಮೇಲ್ಗೆ, ಇಲ್ಲ ವಾಟ್ಸಪ್ಪಿಗೆ ಕಳಿಸ್ಕೊತೀರಾ, ಏನೋ ಒಂದು ಮಾಡ್ತೀರಾ, ನೀವು ಓದ್ತೀರಾ. ಎಲ್ಲದನ್ನೂ ಓದಲೇಬೇಕು. ಏನೇನಿದೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಅದನ್ನು ನೀವು ಮಾಡ್ದಲ್ಲೇ ಬೇರೆಯವ್ರನ್ನ ಬ್ಲೇಮ್ ಮಾಡಿದ್ರೆ ಎಷ್ಟು ನಿಜ ಅದರಲ್ಲಿ, ಎಷ್ಟು ಸರಿ ಅದರಲ್ಲಿ? ಇದೇ ಆಗ್ತಾ ಇರೋದು ಹೊರಗಡೆ. ಆ್ಯಂಡ್ ಇದು 2 ಪಾಯಿಂಟೇ ಸಾಕು. ಅವ್ರು ಮಾತಾಡ್ತಿರೋದ್ರಲ್ಲಿ ಯಾವುದೇ ಒಂದು ವ್ಯಾಲಿಡೇಷನೇ ಇಲ್ಲ. ಇದು 2 ಪಾಯಿಂಟ್ ಸಾಕು. ಆ್ಯಂಡ್ ಹೆಲ್ತ್ ಬಗ್ಗೆ ಕೇರ್ ಮಾಡಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತು, ನಾನು ಈಗಲೂ ಕೇಳಿದ್ದೀನಿ ಅದನ್ನು. 24/7 ಅಲ್ಲಿ ಆ್ಯಂಬುಲೆನ್ಸ್ ಇರುತ್ತೆ. ನಿಮ್ಗೇನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ರಿಯಾಲಿಟಿ ಶೋ ನಡೆಯುವಾಗ ಅದು ಇರಲೇಬೇಕು. ಇಲ್ಲನ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಏನು ಮಾಡ್ತಾರೆ ಅವಾಗ? ಯಾವಾಗಲೂ ಇರುತ್ತೆ ಅಲ್ಲಿ. ನಿಮ್ಗೇನಾರು ಆಯಿತು ಅಂದರೆ ಇಮಿಡಿಯೇಟ್ ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಈ ಥರ ಒಂದು ಟಾಸ್ಕ್ ನಡೀತಾ ಇದೆ, ಇದರಿಂದ ಏನೋ ಆಗ್ಬೋದು ಅಂತ ಗೊತ್ತಿದ್ದರೆ ಡಾಕ್ಟರ್ಸನ್ನು ಮೊದಲೇ ಕರೆಸ್ಬಿಟ್ಟಿರ್ತಾರೆ. ಈ ಥರ ನಾನು ನೋಡಿದ್ದೀನಿ. ಈಗ ರೀಸೆಂಟಾಗೆ ನಾನು ಬಾಯ್ಸ್ ವರ್ಸಸ್ ಗರ್ಲ್ಸು ಮಾಡಿದ್ದೀನಿ. ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯನ ಅಲ್ಲಿ ಬೇರೆ ಥರನೇ ಮಾತಾಡ್ತಾರೆ.
ಅಲ್ಲ ಅದೇ ನಾನು ಆಗಲೇ ಹೇಳ್ದಂಗೆ 8 ರಿಯಾಲಿಟಿ ಶೋ ಮಾಡಿದ್ದೀರ ಅಂದರೆ ಅದು ಕಡಿಮೆ ಅಲ್ಲ. ಆದರೆ ಎಷ್ಟು ತಿಂಗಳು ನೀವು ಒಂದು ಸೆಟ್ಟಲ್ಲಿ ಕಳೆದಿದ್ದೀರಾ ಅಂತ ಅರ್ಥ ಆಗುತ್ತೆ ಅದರಿಂದ. ಅಂದರೆ ನಾನು ಹೇಳೋದೇನೆಂದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನು ನೀವು ಒಂದು ವಾಯ್ಸ್ ಪುಟ್ ಮಾಡೋದಕ್ಕಿರ್ಬೋದು ಅಥವಾ ಏನೋ ಒಂದು ಜನರಿಗೆ ಇದುವರೆಗೂ ನಾನು ಯಾವ ವಿಷಯದ ಬಗ್ಗೆನೂ ವಾಯ್ಸ್ ರೈಸ್ ಮಾಡಿಲ್ಲ. ಯಾಕಂದ್ರೆ ಆ ವಿಷಯದ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನಾವ್ ಯಾಕೆ ಮಾತಾಡಬೇಕು? ಇದು ನನ್ಗೆ ಗೊತ್ತಿರೋ ವಿಷಯ, ನನ್ನ ವಿಷಯ ಇದು. ಹೌದು, ಇಲ್ಲೇನೋ ಒಬ್ರು ಬ್ಲೇಮ್ ಮಾಡ್ತಿದ್ದಾರೆ ಅಂದ್ರೆ ನಮ್ ವಿಷಯನ ಹೇಳ್ತಾ ಇದ್ದಾರೆ ಅಂತ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ಸತ್ಯನ ಹೇಳಿಲ್ಲ ಅಂದ್ರೆ ಜನಕ್ಕೆ ಗೊತ್ತೇ ಆಗೋದಿಲ್ಲ ಏನ್ ನಡೆಯುತ್ತೆ ಅಂತ. ಅದನ್ನೇ ನಿಜ ಅಂತ ಅನ್ಕೊಂಡ್ಬಿಟ್ರೆ ಅದಕ್ಕೋಸ್ಕರ ನಾನು ಕೆಲವೊಂದು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಅಂದರೆ ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ತುಂಬ ಪಾಸಿಟಿವ್ ಆಗೂ ನೀವು ಯೂಸ್ ಮಾಡ್ಕೋತಾ ಇದ್ದೀರಾ ಅನ್ನೋದು ಜನರಿಗೆ ನೋಡಿದ್ದಾರೆ. ಆ್ಯಂಡ್ ಆ ಮೀಡಿಯಾ ಅಂತೂ ಅದು ಇವಾಗ ಎಷ್ಟು ವಾಸ್ಟ್ ಅಂದರೆ ದಿನಕ್ಕೆ 100 ಇನ್ಫಾರ್ಮೇಷನ್ಸ್ ಬರ್ತಾ ಇದೆ. ಅಲ್ಲ, ಇವಾಗ ಒಬ್ರು ಇಂಟರ್ವ್ಯೂ ಮಾಡ್ತಾರೋ ಅಥವಾ ಏನೋ ಒಂದು ಕೇಳ್ತಾರೋ ಅದ್ರ ಬಗ್ಗೆ ನಿಜ ಇದೆಯಾ, ಸತ್ಯ ಇದೆಯಾ ಇಲ್ವಾ ಅಂತ ತಿಳ್ಕೊಂಡೇನೆ ಮಾಡ್ತಾರಲ್ಲ, ಅವ್ರಿಗೇನು ಹೇಳೋದು ನಾವು? ಅದು ಪ್ರಶ್ನೆ ಮಾಡ್ಬೇಕು ನಾವು ಇವಾಗ. ಸುಮ್ಮನೆ ಏನೋ ಒಂದು ಹೇಳ್ತಾರೆ ಅಂದರೆ ಅದನ್ನ ಹಂಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡ್ಕೊಂಡು ಎಲ್ಲ ಹಾಕ್ಬಿಡೋದ? ಅವ್ರಿಗೊಂದು ತಲೆಯಲ್ಲಿ ಇರಬೇಕು, ಅದು ಒಂದು ದೊಡ್ಡ ಚಾನಲ್ನ ನಾವು ಬ್ಲೇಮ್ ಮಾಡ್ತಾ ಇದ್ದೀವಿ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ಮಾಡ್ಬೇಕು ಅದನ್ನು. ವೆರಿ ತುಂಬ ಯೋಚನೆ ಮಾಡಿ ಕೆಲವು ಡಿಸಿಷನ್ಸ್ ತಗೋಬೇಕಾಗುತ್ತೆ ಅನ್ನೋದು ಇದಿರುತ್ತೆ. ಅದೇ ಸೋಷಿಯಲ್ ಮೀಡಿಯಾ ಅಂತ ಬಂದರೆ ನೀವು ತುಂಬ ಏನಂತಾರೆ ಆ್ಯಕ್ಟಿವ್ ಆಗಿ ಪಾಸಿಟಿವ್ ಆಗಿ ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಒಂದು ಜರ್ನಿಲಿ ಏನಂತಾರೆ ನನ್ನ ಹತ್ರ 2 ಫೇಸ್ ಇದೆ ಬುಜ್ಜಿ. ಒಂದು ಈ ಸಾಫ್ಟಾಗಿ ಏನು ಹೇಳಿದ್ರು ಕೇಳಿಸ್ಕೊತೀನಿ, ಏನೇ ಹೇಳಿದ್ರು ಮಾಡ್ತೀನಿ, ಇದೊಂದು ಫೇಸ್ ಇದೆ. ಇನ್ನೊಂದು ಫೇಸ್ ಇದೆ, ಟೇಕಿಂಗ್ ಸ್ಟ್ಯಾಂಡ್ ಫಾರ್ ದ ಟ್ರೂತ್. ನನ್ನನ್ನು ಯಾರು ಕೆರಳಿಸಿದ್ರೆ ಅಷ್ಟೇ. ನೆನಪಿದೆಯಲ್ಲ ಅವ್ರು ಟಾಸ್ಕ್ ಮಾಡೋದು, ಯಾವುದರಿಂದ ಅವರು ಹೆಂಗೆ ಕೋಳಿನ ಹಿಡಿದು ಹಾಕ್ತಿರ್ತಾರಲ್ಲ ಹಂಗೇನೆ. ಇಫ್ ಫೀಲ್ಸ್ ರಾಂಗ್ ನಮ್ಮ ವಿಷಯ ಅಂತ ಬಂದ್ರೆ ನಾನು ಬಿಡಲ್ಲ ಅಷ್ಟೇ. ಅದು ಯಾರು ಆಗಲಿ, ಸತ್ಯನ ಹೇಳಕ್ ಯಾರಾದ್ರೇನು ಅಲ್ವಾ, ಅಷ್ಟೇ. ಧೈರ್ಯ ಇರೋದು ಈಸಿ ಅಲ್ಲ ಅಕ್ಕ. ಐ ಫೀಲ್ ಇರುತ್ತೆ 1000 ಮನ್ಸಲ್ಲಿ ಯಾರು ಧೈರ್ಯವಾಗಿ ಸಂಬಡಿ. ಅದು ಸ್ಪಾಂಟಿನೆಸ್ ಏನ್ ಗೊತ್ತಾ, ಅದನ್ನ ಯಾರೋ ಹೇಳ್ಕೊಡ್ಬೇಕು ಅದು ಯೋಚನೆ ಬರಬಾರ್ದು. ಅದು ಇದು ನಮ್ಮ ವಿಷಯ, ನಾವು ಸ್ಟ್ಯಾಂಡ್ ತಗೋಬೇಕು ಅಷ್ಟೇ. ನಾನು ಅದೇ ಥರ, ಫ್ಯಾಮಿಲಿ ಅಂತ ಬರಲಿ, ಎಲ್ಲೇ ಆಗಲಿ, ಫ್ರೆಂಡ್ಸೇ ಆಗಲಿ, ಅದು ತಪ್ಪು ಅಂದರೆ ಹೋಗ್ಬಿಟ್ಟು ಮಾತಾಡ್ತೀನಿ ನಾನು. ತುಂಬ ಏನಂತಾರೆ ಧೈರ್ಯ ಬೇಕು ಅದಕ್ಕೆ. ಆ್ಯಂಡ್ ಸುಮ್ಮನೆ ನೀವು ಡೆಫಿನೆಟ್ಲಿ ಇಷ್ಟು ಲಾಂಗ್ ಜರ್ನಿ ಬಂದಿಲ್ಲ ಅಕ್ಕ. ಐ ಫೀಲ್ ರಿಯಲಿ ಹ್ಯಾಪಿ. ತುಂಬ ಖುಷಿ ಆಗುತ್ತೆ ನಮಗೆ ನಿಮ್ಮ ಕೂರ್ಸ್ ಇಂಟರ್ವ್ಯೂ ಮಾಡ್ತಾರೆ ಎಸ್ಪೆಷಲಿ. ಅದು ಆಗಲೇ ನಾನು ಹೇಳ್ದಂಗೆ ನಾನು ಕ್ಯಾಮ್ರಾ ಹಿಂದೆ ಆ್ಯಕ್ಷನ್ ಕಟ್ ಮಧ್ಯ ಇದ್ದಿದ್ದು ರಮ್ಯಾಕ್ಕನ್ನು ನೋಡಿದ್ದೀನಿ ನಾನು. ಆ್ಯಂಡ್ ಟುಡೇ ನೀವು ಬೇರೆ ಇಂಡಸ್ಟ್ರಿಲೆಲ್ಲ ಹೆಸರು ಮಾಡಿ ಕೆಲಸ ಮಾಡಿ ರಿಯಾಲಿಟಿ ಶೋಸ್ ಮಾಡಿ ಬಂದಿರೋದು, ಇಟ್ಸ್ ಬೀನ್ ಅ ವಂಡರ್ಫುಲ್ ಜರ್ನಿ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾ ಹೇಳೋದಿಷ್ಟೇ, ನೀವು ಇನ್ನು ಸುಮ್ಮನೆ ಕೂರ್ಲೇಬಾರ್ದು. ಹೀಗೆ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದು ಒಂದೇ, ಲೈಫ್ ಫುಲ್ಲು ಬ್ಯುಸಿಯಾಗಿರಬೇಕು, ವರ್ಕ್ ಮಾಡಬೇಕು, ನಮ್ಮಮ್ಮನ ನಾನು ಚೆನ್ನಾಗಿ ನೋಡ್ಕೋಬೇಕು, ಫ್ಯಾಮಿಲಿ ಚೆನ್ನಾಗಿರಬೇಕು, ಇಷ್ಟೇ. ನಾನು ಯಾವತ್ತೂ ಹೀರೋಯಿನ್ ಆಗಬೇಕು, ಅದೇನೋ ಮಾಡಬೇಕು ಆ ಥರ ಅಂದ್ಕೊಂಡು ಹೋಗಲಿಲ್ಲ ನಾನು. ನನ್ನ ಲೈಫ್ ಚೆನ್ನಾಗಿರಬೇಕು, ನಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅದು ನಡೀತಾ ಇದೆ. ಈ ಜರ್ನಿಲಿ ತುಂಬ ಸಪೋರ್ಟ್ ಮಾಡಿರೋದು ನಾವು ಯಾರಿಗೆ ಕೆಲಸ ಮಾಡ್ತಿರೋದು ಅಟ್ ದಿ ಎಂಡ್ ಆಫ್ ದ ನೋಡೋ ಆಡಿಯನ್ಸ್ಗೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಯಾವ ವಿಷಯವಾಗಿ? ನಿಮ್ಮ ಜರ್ನಿನೇ ಇರಬಹುದು ಆರ್ ಸಮಥಿಂಗ್, ಈ ಮೆಸೇಜ್ ನಾನು ಫಾಲೋವರ್ಸ್ಗೆ, ವ್ಯೂವರ್ಸ್ಗೆ, ಆಡಿಯನ್ಸ್ಗೆ ಹೇಳಬೇಕು ಅಂತ ಇದ್ದರೆ ಅದು ಏನು? ಇವಾಗ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಹೋಗೋದಂದ್ರೆ, ಕೇಳಿದ್ದು ನೋಡಿದ್ದು ಎಲ್ಲದೂ ಸತ್ಯ ಆಗಿರಲ್ಲ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ಅರಿವುದು. ಈ ಒಂದು ಮೆಸೇಜನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಏನಂತಾರೆ, ಥ್ಯಾಂಕ್ ಯು ಸೋ ಮಚ್. ಅಂದರೆ ನಾನು ಆಗಲೇ ಹೇಳ್ದಂಗೆ ಅಟ್ ದಿ ಎಂಡ್ ಏನೂ ಲಿಂಕ್ ಇಲ್ಲದೆ ಬಂದು ಇಷ್ಟು ರಿಯಾಲಿಟಿ ಶೋ ಸೀರಿಯಲ್ಸಲ್ಲಿ ವರ್ಕ್ ಮಾಡೋದು ಈಸಿ ಅಲ್ಲ. ಸಿನಿಮಾದಲ್ಲೂ ನಿಮ್ಗೆ ಆಪರ್ಚುನಿಟಿ ಬಂದಿದ್ದು ಉಂಟಲ್ವಾ?
ಸಿನಿಮಾದಲ್ಲೂ ಚಿಕ್ಕವಳಿದ್ದಾಗ ಮಾಡಿದ್ದೀನಿ. ಸೊ ಯಾ, ನಾವು ಎಕ್ಸ್ಪೆಕ್ಟ್ ಮಾಡೋದೇ ಈಗ ನಿಮ್ಮಿಂದ ಏನಂದ್ರೆ ಸಿನಿಮಾದಲ್ಲೂ ಒಂದಷ್ಟು ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿದ್ದೀನಿ. ಚಿಕ್ಕ ಹುಡುಗಿಯಾಗಿ ಮಾಡಿದ್ದೀನಿ ಎಲ್ಲ. 10th ಕ್ಲಾಸ್ ಅಂತ ಒಂದು ಮೂವಿ ಮಾಡಿದ್ದೀನಿ. ಆಮೇಲೆ ಕೇಸ್ ನಂಬರ್ 18 ಅಂತ, ಅದರಲ್ಲೂ ಸ್ಕೂಲ್ ಹುಡುಗಿನೇ. ಆ್ಯಂಡ್ ನಿರುದ್ಯೋಗಿ ಅಂತ ಒಂದು ಮೂವಿ ಮಾಡಿದ್ದೀನಿ. ಅದರಲ್ಲಿ ತಾರಮ್ಮ ಅವ್ರ ಮಗಳು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದರಲ್ಲೂ ಚಿಕ್ಕವಳೆ. ಎಲ್ಲ ಈ ಥರ ರೋಲ್ಸನ್ನು ಮಾಡಿದ್ದೀನಿ. ಸ್ವಲ್ಪ ದೊಡ್ಡಳಾದ್ಮೇಲೆ ಯಾವುದೂ ಆ ಥರ ಮಾಡಿಲ್ಲ, ಯಾಕಂದರೆ ಸೀರಿಯಲ್ ಕಡೆನೇ ನಾನು ಫಿಕ್ಸ್ ಆಗಿಬಿಟ್ಟಿದೆ. ಇನ್ನೊಂದೇನು ಗೊತ್ತಾ, ಮೂವಿಗೆ ಹೋದರೆ ಅದು ಒಂಥರ ಏನಂತಾರೆ, ಒಂದೇ ದಿನಕ್ಕೆ ಮುಗ್ದೋಗ್ಬಿಡುತ್ತೆ. ಸೀರಿಯಲ್ ಅಂದರೆ ಅದು ಒಂಥರ ಗೌರ್ಮೆಂಟ್ ಜಾಬ್ ಥರ ಹೋಗ್ತಾನೇ ಇರುತ್ತೆ. ನಮ್ಗೆ ಅದು ಬೇಕು, ನಮ್ಗೆ ಒನ್ ಡೇ ಜಾಬ್ ಬೇಡ, ಹಂಗೆ ಡಿಸೈಡ್ ಆಗಿ ಈ ಥರ ಆಯಿತು. ತುಂಬ ತುಂಬ ಕೇರ್ಫುಲ್ ಆಗೋ ಅಥವಾ ಏನೋ ಗೊತ್ತಿಲ್ಲ, ಯು ಹ್ಯಾವ್ ಮೇಡ್ ದ ರೈಟ್ ಡಿಸಿಷನ್ಸ್ ಅನಿಸುತ್ತೆ. ವೇರ್ ಯು ಹ್ಯಾವ್ ಲ್ಯಾಂಡೆಡ್ ಎವ್ರಿವೇರ್. ಹೀಗೆ ಬ್ಯುಸಿಯಾಗಿರಿ, ಸೀರಿಯಲ್ಸ್, ರಿಯಾಲಿಟಿ ಶೋಸ್, ಸಿನಿಮಾಗಳು ಒಳ್ಳೊಳ್ಳೆ ಆಫರ್ ಬಂದ್ರೂ ಮಾಡ್ತಾ ಇರಿ. ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಎಂಟರ್ಟೈನ್ಮೆಂಟ್ ಒಂದೇ, ಬಿಕಾಸ್ ನಾವು ಅಷ್ಟು ಜನ ಇಷ್ಟಪಟ್ಟಿದ್ದಾರೆ ನಿಮ್ಮನ್ನು. ಹೀಗೆ ಬ್ಯುಸಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಆ್ಯಂಡ್ ಇಟ್ ವಾಸ್ ಡೆಫಿನೆಟ್ಲಿ ಸಮ್ವೇರ್ ಇನ್ಸ್ಪಿರೇಷ್ನಲ್ ಆ್ಯಂಡ್ ನಾವೆಲ್ಲರೂ ತುಂಬ ಹೆಮ್ಮೆ ಪಡ್ತೀವಿ ನಿಮ್ಮ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗೆ ಇಂಟರ್ವ್ಯೂಗೆಲ್ಲ ಬರೋದಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ, ಬಟ್ ನಮ್ಮ ಸುವರ್ಣ ಅವ್ರಿಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದು. ಅವ್ರು ತುಂಬ ದಿನದಿಂದ ಕೇಳ್ಕೊತಾ ಇದ್ರು. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ತುಂಬ ದಿನ ಆಯಿತು ನಾನು ಇಲ್ಲಿಗೆ ಬರೋದಕ್ಕೆ. ತುಂಬ ಟೈಮ್ ತೊಗೊಂಡೆ, ಸ್ವಲ್ಪ ಹೊರಗಡೆ ಇದ್ದಿದ್ದ ಕಾರಣದಿಂದ ನಾನು ಇಲ್ಲಿಗೆ ಬರೋದಕ್ಕಾಗಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಟೈಮ್ ಹೆಂಗೋಯ್ತು ಅಂತಲೇ ನನಗೆ ಗೊತ್ತಾಗಲಿಲ್ಲ ಬುಜ್ಜಿ. ಆ್ಯಂಡ್ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ಗೆ ಹೋದೆ, ಆ್ಯಂಡ್ ನಾನು ವರ್ಕ್ ಮಾಡ್ತಿದ್ದಂಥ ಆ ಮೆಮೊರೀಸ್ಗೆ ಹೋದೆ. ಒಂಥರ ರೀಕಾಲ್ ಮಾಡ್ಕೊಂಡಂಗಿದೆ, ನನ್ನನ್ನೇ ನಾನು ಹಿಂದೆ ತಿರುಗಿ ನೋಡ್ದಂಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.